ಪ್ರಶ್ನೆಗಳಲ್ಲಿ ಎಲ್ಲ ತುಂಬಾ ನಿಮ್ಮ ಮನೆಯಂಗಳದ ಸಂಬೋಳಿಕಾರ ಅಂತೆಲ್ಲ ಅವ್ರು ಹೇಳ್ಕೊಳ್ತಾರೆ. ಪರಮಾತ್ಮ ನಿನ್ನ ಮನೆ ಮುಂದೆ ನಾನಿರ್ತಕ್ಕಂಥ ಹೊಲೆಯ, ಹಾಗಾಗಿ ನನ್ನನ್ನು ಕನಿಕರದಿಂದ ಕಾಪಾಡು ಅನ್ನುವ ಆರ್ತತೆಯ ಶರಣಾಗತಿಯಲ್ಲಿ ಕಾಣಿಸುತ್ತೆ. ಅವನು ಸಂಬೋಳಿ ಕೋಲಿಂದ ಆ ಮಗುವಿನ ಹೆಣವನ್ನ ಯಾತಕ್ಕೆ ನೀನು ಸುಡಕ್ ಬಂದಿದ್ಯಾ, ಸುಂಕ ಕೊಡದೆ ಹಿಂಗೆ ತಳ್ತಾನೆ. ಆಗ ಜೋಕೆ ಕಂದ ನೊಂದಪನು ಅಂತ ಅವಳು ಹೇಳ್ತಾಳೆ. ಇದು ನಿಜವಾದ ಕಾವ್ಯ. ತಾಯಿಗೆ ಮಗನ ಹೆಣ ಅಂತ ಹೇಳೋಕೆ ಹೇಗಾದ್ರೂ ಮನಸ್ಸು ಬರುತ್ತೆ. DVG ಅವರು ಅವರ ಪೂರ್ವಿಕರ ಬಗ್ಗೆ ಬರೀತಾ, ಅವರು ತಮ್ಮ ಮುಳಿಬಾಗಲ ಪರಿಸರದ ಬಗ್ಗೆ ಕೂಡ ಬರೀತಾ ಜ್ಞಾಪಕ ಚಿತ್ರಶಾಲೆಯಲ್ಲಿ ತುಂಬ ಸೊಗಸಾದ ಅಧ್ಯಾಯಗಳು ಮೀಸಲಿಟ್ಟಿದ್ದಾರೆ. ಅವರ ಕುಲಪುರೋಹಿತರು ವೆಂಕಟನಾರಾಯಣ ಭಟ್ರು ಅಂತ, ವೆಂಕಟರಾಮ ಭಟ್ರು ಅಂತ, ಪುಣ್ಯಶ್ಲೋಕ ವೆಂಕಟರಾಮ ಭಟ್ರು ಅಂತ ಬರುತ್ತೆ. ಅವ್ರ ಮನೆಯ ಪುರೋಹಿತರು, ಅವ್ರ ಮನೆ ಎದುರಿಗೆ ಇದ್ರು. ಇವರ ಅಜ್ಜ ತೀರ್ಕೊಳ್ತಾರೆ, ಶೇಷಗಿರಿ ರಾಯರು. ಆಗ ಅವ್ರು ಹೇಳ್ತಾರೆ, ನೋಡು, ನನಗೆ ಎಲ್ಲ ಕರ್ಮ ಮಾಡೋಕ್ಕೆ ಬಂದರೂ ಕೂಡ ಪದೇ ಪದೇ ನನಗೆ ತುಂಬ ಆತ್ಮೀಯನಾಗಿರ್ತಕ್ಕಂಥ ಚೇಚಣ್ಣನನ್ನ ಪ್ರೇತ ಪ್ರೇತ ಅಂತ ಹೇಳಿ ಸಂಸ್ಕಾರ ಮಾಡಿಸೋಕೆ ನನ್ನ ಕೈಯಲ್ಲಿ ಆಗೋದಿಲ್ಲ. ಬೇರೆ ಪುರೋಹಿತರನ್ನು ಏರ್ಪಾಟ್ ಮಾಡ್ಕೊಡ್ತೀನಿ, ನಾನೆಲ್ಲ ನೋಡ್ಕೊಳ್ತೀನಿ ಅಂತ. ಇದು ಆ ಆರ್ದ್ರತೆ ಅಂತಂದ್ರೆ. ಹೆಸರು ಹೇಳಿ ಪ್ರೇತ ಅಂತ ಹೇಗೆ ಹೇಳೋದು ಅಂತ. ನನಗಂತೂ ನಮ್ಮ ತಂದೆಯವರ ಅಂತ್ಯಷ್ಟಿ ಮಾಡುವಾಗ ಆ ಹೆಸರು ಹೇಳೋದಕ್ಕೆ ಕಷ್ಟ ಆಗ್ತಾ ಇತ್ತು. ಆಮೇಲೆ 10ನೇ ದಿವಸ ಆದಮೇಲೆ ಅತಃ ಪರಂ ಪ್ರೇತ ಶಬ್ದ ಪ್ರಯೋಗೋ ನಾಸ್ತಿ ಅಂತ ಹೇಳ್ಬಿಟ್ಟು ಅಂತಾರೆ. ಆಗ ಎಷ್ಟೋ ಒಂದು ಸಮಾಧಾನ. ಪ್ರೇತ ಅಂದ್ರೆ ಏನು ಕೆಟ್ಟ ಶಬ್ದ ಏನಲ್ಲ, ಈತ ಇಲ್ಲಿಂದ ಹೊರಟವರು, ಡಿಪಾರ್ಟೆಡ್ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಆದರೆ ನಮ್ಮ ಮನಸ್ಸಿಗೆ ಆ ಶಬ್ದದ ಹಿನ್ನೆಲೆಯಲ್ಲಿ ಆಗಿರೋ ಸಂಸ್ಕಾರ, ಅದರಿಂದ ಬಂದ ಕಂಡೀಷನ್ಗಳಿವೆಯಲ್ಲ, ಅದೇ ತುಂಬ ಕಷ್ಟ ಕೊಡುವಂಥದ್ದು, ಕೆಲವೊಮ್ಮೆ ಸುಖವೂ ಕೊಡುವಂಥದ್ದು. ಯಾವುದೋ ಒಂದು ಶಬ್ದ ಕೇಳಿದ್ರೆ ನಮಗೆ ಸಂತೋಷವಾಗುತ್ತೆ. ಈ ಮಗುವಿನ ಸಾವನ್ನ ಆ ತಂದೆ ತಾಯಿಗಳು ಅಷ್ಟು ದುರ್ಭರವಾಗಿ ತೊಡೆಯಿಂದ ಕೆಳಗೆ ಜಾರಿಸಲಾರದೆ ಒದ್ದಾಡ್ತಿದ್ದಾರೆ. ಕಾದಂಬರಿಯಲ್ಲಿ ಬಾಣಭಟ್ಟ ಮಹಾಶ್ವೇತೆಯ ಜೀವನ ಹೇಗೆ ಬೆಳೆಯಿತು ಅಂತ ವರ್ಣಿಸುವಾಗ, ಅಂಕೇನಾಂಕಂ ವೀಣೈವ ಗಚ್ಚಂತಿ, ತೊಡೆಯಿಂದ ತೊಡೆಗೆ ವೀಣೆಯನ್ನು ಬದಲಾಯಿಸಿಕೊಳ್ಳುವಾಗ ಸಂಗೀತಗಾರರು ಹೇಗೋ ಹಾಗೆ ತೊಡೆಯಿಂದ ತೊಡೆಗೆ ಬೆಳೆದಂತೆ, ತೊಡೆ ಇಳಿಲೇ ಇಲ್ಲ ಅವಳು ಅಂತ. ಗಂಧರ್ವ ರಾಜನ ಮಗಳು ಅವಳು. ಹಾಗಾಗಿ ಮಗು ತುಂಬ ಚೆನ್ನಾಗಿತ್ತು. ಮಹಾಶ್ವೇತೆ, ದೇದೀಪ್ಯಮಾನವಾದ ಕಾಂತಿ ಅವಳದು ಅಂತ ಮುದ್ದಾದ ಮಗು, ಆಗದೆ ಆದಂಥ ಮಗು. ಅದನ್ನು ಅಷ್ಟು ಆಸ್ಥೆಯಿಂದ ಎಲ್ಲರೂ ನೋಡ್ಕೊಳ್ತಾರೆ. ಜೊತೆಗೆ ದೊರೆಯ ಮಕ್ಕಳು ಕೇಳಬೇಕೆ ಅಷ್ಟೆಷ್ಟು ತಬ್ಬಿಕೊಂಡು ಎತ್ತುಕೊಂಡು ನೋಡ್ಕೋತಾರೆ. ಇನ್ನು ಒಳ್ಳೆಯದಾಗಿ ಮುದ್ದಾಗಿ ಚೆನ್ನಾಗಿದ್ರಂತೂ ಕೇಳಲೇಬೇಕಾಗಿಲ್ಲ. ಕವಿ ಬಳಸುವ ಅಲ್ಲಿ ಉಪಮೆ ತುಂಬಾ ಚೆನ್ನಾಗಿದೆ. ವೀಣೆಯನ್ನ ಒಂದು ತೊಡೆಯಿಂದ ಇನ್ನೊಂದು ತೊಡೆಗೆ ಬದಲಾಯಿಸಿಕೊಳ್ಳುವಾಗ ಎಷ್ಟು ಕೇರು. ಸ್ವಲ್ಪ ತಾಕ್ಬಿಟ್ರೆ, ಈ ತಂಜಾವೂರು ವೀಣೆಗಳ ಬಗ್ಗೆ ಎಲ್ಲ ಹೇಳೋದು, ಯಾರು ತಂಜಾವೂರು ವೀಣಾ ವೈಣಿಕರಿದ್ರೆ ತಪ್ಪು ತಿಳ್ಕೊಳ್ಬೇಡಿ. ತಂಜಾವೂರು ವೀಣೆ ಗಟ್ಟಿಯಾದ ಮರದಿಂದ ಆಗಿರೋದು, ಮೈಸೂರು ವೀಣೆ ಎಲ್ಲ. ಆದರೆ ಹಿಂದೂಸ್ತಾನಿಯಲ್ಲಿ ಇವತ್ತಿಗೂ ಬಳಕೆಯಲ್ಲಿರುವಂತಹ ರುದ್ರವೀಣಾ ಅಂತ ಏನು ಕರಿತೀವಿ, ಆ ರುದ್ರವೀಣಾ ಸೋರೆ ಬುರುಡೆಯಿಂದ ಆದದ್ದು. ಒಂದು ಸ್ವಲ್ಪ ಜಖಮ್ ಆದರೂ ಹಾಳಾಗುತ್ತೆ. ಹಿಂದೆ ಇದ್ದ ನಮ್ಮ ವೀಣೆಗಳು ಆ ರೀತಿಯಾದದ್ದು. ತುಂಬಿ ಫಲ ನಿರ್ಮಾಣ, ತುಂಬಿ ಫಲ ಅಂದ್ರೆ ಸೋರೆಕಾಯಿಂದ ನಿರ್ಮಾಣವಾದದ್ದು. ಮತ್ತೆ ಇನ್ನೊಂದು ಸಮಸ್ಯೆ ಏನಂದ್ರೆ ಶ್ರುತಿಯ ಸಮಸ್ಯೆ. ಆ ಕಾಲದಲ್ಲಿದ್ದ ವೀಣೆಗಳೆಲ್ಲ ಸ್ಥಿರ ಮೇಳಗಳಲ್ಲ, ಚರಮೇಳಗಳು. ಈಗಲೂ ಸಿತಾರಿಗೆ ನೋಡಿ, ಅದರ ಮೇಲಿರತಕ್ಕಂತಹ ಫ್ರೆಟ್ಸ್ ಅಂತ ಏನು ಕರೀತಾರೆ, ಅವನ್ನ ಜರುಗಿಸಬಹುದು. ಅದೇ ವೀಣೆಯಲ್ಲಿ ಮೇಣವನ್ನು ಹಾಕಿ ಒತ್ತು ಬಿಟ್ಟಿರ್ತಾರೆ, ಅದನ್ನು ಜರುಗಿಸೋಕ್ಕಾಗೋದಿಲ್ಲ, ಸ್ಥಿರ ಮೇಳ ಅಂತ. ಆ ಚರಮೇಳ ಆ ಕಾಲದಲ್ಲಿ ಗ್ರಾಮರಾಗ ಪದ್ಧತಿ ಇದ್ದದ್ದು, ಮೇಳರಾಗ ಪದ್ಧತಿ ಅಲ್ಲ. ಹಾಗಾಗಿ ಒಂದೊಂದು ರಾಗಕ್ಕೆ ಒಂದೊಂದು ರೀತಿ ವೀಣೆ ಶ್ರುತಿ ಮಾಡ್ಕೊಳ್ಬೇಕಿತ್ತು. ಒಮ್ಮೆ ವೀಣೆ ಶ್ರುತಿ ಹಾಳಾಯ್ತು ಅಂದ್ರೆ ಮತ್ತೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಹಾಗಾಗಿ ಕೇರ್ಫುಲ್ ಆಗಿ ಹುಷಾರಾಗಿ ತೆಗೆದುಕೊಳ್ತಾ ಇದ್ರು, ವೀಣೆಯನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಿದ್ದು. ಅದೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಅವನು ವೀಣೈವ ಅಂಕಂ ಗಚ್ಚಂತಿ ಅಂತ, ಇದು ಮಹಾಭಾರತದಲ್ಲಿ ಬರುವಂಥ ಇಮೇಜರಿ. ಬಾಣಭಟ್ಟನಿಗೆ ವ್ಯಾಸರ ಬಗ್ಗೆ ಬಹಳ ಗೌರವ. ಚಕ್ರೇ ಪುಣ್ಯಂ ಸರಸ್ವತ್ಯಾಹ ಯೋ ವರ್ಷಮಿವ ಭಾರತಂ ಅಂತ ವ್ಯಾಸನನ್ನ ಕವಿ ಬ್ರಹ್ಮ ಅಂತ ಗೌರವಿಸ್ತಾನೆ. ಭೂಮಿ ಭಾರತವನ್ನ ಸರಸ್ವತಿ ನದಿ ಹೇಗೆ ಪಾವನ ಮಾಡುತ್ತೋ ಹಾಗೆ ಅವನ ಸರಸ್ವತಿ ಮತ್ತು ಅವನ ಮಹಾಭಾರತ ಜಗತ್ತನ್ನ ಪಾವನ ಮಾಡಿತು ಅನ್ನುವ ಭಾವ ಬಾಣಭಟ್ಟಂದು. ಈ ಇಮೇಜರಿನ, ಈ ಫ್ರೇಸ್ ಅನ್ನ ಅಲ್ಲಿಂದ ತೆಗೆದುಕೊಂಡಿದ್ದಾನೆ ಅನ್ಸುತ್ತೆ. ಈ ತರದ ಮುಂದೆ ಕವಿಗಳಿಗೆ ಪ್ರಯೋಜಕವಾಗುವ ಈಡಿಯಮ್ಸು ಎಷ್ಟೋ ಸಿಗುತ್ತವೆ ಮಹಾಭಾರತದಲ್ಲಿ. ಒಳ್ಳೆಯ ವಿದ್ವಾಂಸರು, ನಮ್ಮ ಕಣ್ಣನ್ನವ್ರನ್ನೇ ನಾನು ಅಭ್ಯರ್ಥನೆ ಮಾಡ್ತೀನಿ, ಸಂಸ್ಕೃತದ ಈಡಿಯಮ್ಸ್ ಬಗ್ಗೆ ಒಂದು ಪುಸ್ತಕ ಬರೆಯಬೇಕು ಅಂತ ಸಭಾಮುಖದ ಅಭ್ಯರ್ಥನೆ. ನಾನು ನಮ್ಮ ಸುಧೀರ್ ಅವ್ರನ್ನೂ ಕೇಳಿಕೊಂಡೆ. ಆಗಿಲ್ಲ, ಇದುವರೆಗೂ ಆಗಿಲ್ಲ.
ಅದಕ್ಕೆ ಒಂದು ವಿಶೇಷವಾದ ರುಚಿ ಇರಬೇಕು. ಹಾಗಿದ್ದವರು ಮಾತ್ರ ಮಾಡಬಲ್ಲರು. ಅವರು ಮಾಡಲಿ ಅಂತ ನನ್ನ ಅಪೇಕ್ಷೆ, ಪ್ರಾರ್ಥನೆ. ಯಾಕೆಂದ್ರೆ ಅಷ್ಟು ಸುಂದರವಾದ ಭಾಷೆ. ಅದಕ್ಕೆ ತುಂಬ ಪರಿಶ್ರಮ ಬೇಕು, ಸಹನೆ ಬೇಕು, ಭಾಷೆಯ ಸೂಕ್ಷ್ಮತೆಗಳ ಬಗೆಗಿನ ಪ್ರೀತಿ ಬೇಕು. ಅದರಿಂದ ಒಂದು ದೊಡ್ಡ ಸತ್ಯ ಎಸ್ಟಾಬ್ಲಿಷ್ ಆಗುತ್ತೆ. ಏನಂದ್ರೆ ಸಂಸ್ಕೃತ ಜನರು ಮಾತಾಡ್ತಾ ಇದ್ದ ಭಾಷೆ ಅಂತ. ಇಲ್ಲದೆ ಇದ್ರೆ ಸಂಸ್ಕೃತ ಪಂಡಿತರು ಮಾತಾಡ್ತಾ ಇದ್ದ ಭಾಷೆ. ಈಗ ಲಿಸ್ಪು, ಕೋಬಾಲು, ಫೋರ್ಟ್ರಾನ್ 77 ಈ ರೀತಿಯಾದಂಥ ಭಾಷೆಗಳು ಅನ್ನೋ ತರಹ ಯಾರು ಭ್ರಮಿಸಬಾರದು ಸಂಸ್ಕೃತವನ್ನ. ಖಾನಾಕು ಹಾಜರ್ ಕಾಮ್ಕು ಚಕ್ಕರ್ ಅನ್ನುವುದಕ್ಕೆ ಪಾತ್ರೆ ಸಮಿತ ಅಂತ ಸಂಸ್ಕೃತದಲ್ಲಿ ಇಡಿಯಮ್ಮ. ಪಾತ್ರೆ ಇಟ್ಟ ತಕ್ಷಣ ಠಕ್ ಅಂತ ಬಂದು ಕೂತ್ಕೊಳ್ತಾನೆ ಅಂತ. ಮತ್ತೆ ಹಮಾರ ಕುತ್ತ ಹಮಾರ ಗಲ್ಲಿ ಮೆಶೀರ್ ಅಂತ ಹೇಳ್ತೀವಲ್ಲ ಹಿಂದಿನಲ್ಲಿ, ನಮ್ಮ ನಾಯಿ ನಮ್ಮ ಗಲ್ಲಿನಲ್ಲಿ ಅಬ್ರ ಮಾಡುತ್ತೆ ಅಂತ. ಗೆಹೇ ನರ್ದಿ, ಗೋಷ್ಠೀಕ್ಷಾಡ, ಈ ರೀತಿಯಾದಂತಹ ಮಾತುಗಳು ಉಂಟು. ಹಾಗೆ ಒಳ್ಳೆ ಸುಗ್ಗಿ ಆಯಿತು ಅನ್ನೋದಕ್ಕೆ ಖಲೆ ಬುಸಮ್ ಅಂತ ಹೇಳ್ತಾರೆ. ಮಹಾಭಾಷ್ಯದಲ್ಲಿ ಬರುವಂತದ್ದು ಖಲೆ ಬುಸಮ್ ಅಂತಂದ್ರೆ ಸುಗ್ಗಿ ಚೆನ್ನಾಗಿ ಆಯಿತು ಅಂತ. ಈಗ ಕಿವಿಗೆ ಬಂದು ಚಾಡಿ ಚುಚ್ಚಿದ ಅಂದ್ರೆ ಕರ್ಣೇ ಜಪಂ ಕರೋತಿ, ಕಿವಿನಲ್ಲಿ ಜಪ ಮಾಡ್ದ ಅಂತ. ಅದು ಮಾತ್ರವಲ್ಲ, ನಮಗೆ ಮುಜುಗರ ಆಯಿತು ಅಂತಂದ್ರೆ ಅದನ್ನ ಏನೋ ತೊಂದರೆ ಮಾಡಿದ್ದು, ಈ ತರದ್ದಕ್ಕೆ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದು ಅಂತ ಕನ್ನಡದಲ್ಲಿ ಹೇಳ್ತಿಲ್ಲ. ಸಿಮಿ ಕೃತ್ವ, ಮಸಮಸ ಕೃತ್ಯ, ಮಡಮಡ ಇಷ್ಯ, ಈ ರೀತಿಯಾದ ಶಬ್ದಗಳು ಬೇಕಾದಂತೆ ಬರುತ್ತೆ. ಅಲ್ಲಿ ಹಾಲು ಮೊಸರು ಹೋಗ್ತಾ ಇದೆ, ಮೊಸರು ಬಾಪ್ಪ ಇಲ್ಲಿ ಕರಿ ಅಂತ ಅನ್ನೋದು. ಅದೇ ರೀತಿಯಾಗಿ ಏಹಿ ವಣಿಜ, ಅಪೇಹಿ ವಣಿಜ, ಈ ರೀತಿಯಾದ ಶಬ್ದಗಳು ಮಹಾಭಾಷ್ಯದಲ್ಲಿ ಕೊಳ್ಳೆ. ಆಮೇಲೆ ಶೂದ್ರಕ, ಕಾಳಿದಾಸ, ಭಾಸ, ಭೌಭೂತಿ, ಶ್ರೀಹರ್ಷ ಇಂಥ ಮಹಾಕವಿಗಳ ನಾಟಕಗಳಲ್ಲಿ ಯಥೇಚ್ಛವಾಗಿ ಬರುತ್ತವೆ. ಪಂಚತಂತ್ರದಂಥದ್ರೊಳಗೆ ತುಂಬ ಚೆನ್ನಾಗಿ ಬರುತ್ತವೆ. ಆ ರೀತಿಯಾದಂಥ ಇಡೀ ಎಂಥದ್ದು ಪಶುಮಾರಂ ಮಾರಯಿತ್ವ ಅಂತ ಒಂದು ಕಡೆ ಬರುತ್ತೆ. ದನ ಚಚ್ಚೋಂಗ್ ಚಚ್ಚಿ ಅಂತ ಪಶುಮಾರಂ, ಅದು ಒಂದು ಇಡಿಯಂ. ಈ ಥರದ್ದು ಅದ್ಭುತವಾದದ್ದು ಆ ಭಾಷೆ. ಅಲ್ಲೆಲ್ಲ ಅದನ್ನ ಉಸಿರಾಡ್ತಾ ಇದ್ದ ಕಾಲದಲ್ಲಿ ತಾನೇ ಇವೆಲ್ಲ ನಿರ್ಮಾಣವಾಗಿದ್ದು. ಆ ಸೌಂದರ್ಯ ಗೊತ್ತಾಗುತ್ತೆ. ಇರಲಿ, ಹೀಗೆ ಆ ಮಗುವಿನ ವಿಯೋಗದ ಬಗ್ಗೆ ದುಃಖ ಪಡ್ತಾ ಅವರು ಮುಂದೆ ಬಂದು ಬಳಗವನ್ನೆಲ್ಲ ಸೇರಿಸಿಕೊಂಡು ಬಂದು ಅಳ್ತಾ ಇರ್ತಾರೆ. ಇನ್ನು ಅವರಿಗೆ ಚಿತೆ ಮೇಲೆ ಇಡಕ್ಕೂ ಮನಸ್ಸು ಬರ್ತಾ ಇಲ್ಲ. ಕಾಳಿದಾಸನ ರಘುವಂಶದಲ್ಲಿ ಒಂದು ಬರುತ್ತೆ ಮಾತು, ಇಂದುಮತಿ ಅಜಮಹಾರಾಜನ ಹೆಂಡತಿ ಸ್ವಯಂವರದಲ್ಲಿ ಬಯಸಿ ಅವಳು ಇವನನ್ನು ವರೆಸಿದಳು. ಅನ್ಯೋನ್ಯ ದಾಂಪತ್ಯ. ಅವಳು ಗೃಹಿಣಿ, ಸಚಿವ, ಸಖಿ, ಲಲಿತ ಕಲಾವಿಧಿಗಳಲ್ಲಿ ಪ್ರಿಯ ಶಿಷ್ಯೆ ಅಂತೆಲ್ಲ ಆದವಳು. ಅವಳನ್ನ ಒಂದು ದೇವಲೋಕದ ಪುಷ್ಪ ಬಂದು ಅವಳನ್ನು ತಾಕಿ ಆ ಹೂವಿನ ಏಟಿಗೆ ಸತ್ತೋಗ್ಬಿಡ್ತಾಳೆ. ಅಥವಾ ಮೃದುವಸ್ತು ಹಿಂಸಿತು ಮೃದುನೇವ ಹೇಳ್ತಾನೆ. ಕಮಲವನ್ನ ಕೊಲ್ಲಬೇಕು ಅಂದ್ರೆ ಪ್ರಕೃತಿ ಹಿಮವನ್ನ ಸುರಿಸುತ್ತೆ. ಹಿಮ ಎಷ್ಟು ಕೈನಲ್ಲಿ ಹಿಡ್ಕೊಂಡ್ರೆ ಆವಿಯಾಗೋಗ್ಬಿಡುತ್ತೆ. ಅಂತ ಹಿಮದಿಂದ ಕಮಲಕ್ಕೆ ಸಾವು. ಹಾಗಾಗಿ ಇಂಥ ಸುಕುಮಾರಿಯನ್ನ ಕೊಲ್ಲೋದಿಕ್ಕೆ ಆ ಸುಕುಮಾರವಾದ ದೇವಪುಷ್ಪವೇ ಬೇಕಾಯ್ತಾ ಅಂತ ದುಃಖ ಪಟ್ಟುಕೊಂಡು ಇವಳನ್ನ ಚಿಗುರಿನ ಹಾಸಿಗೆಯ ಮೇಲೆ ಮಲಗಿಸಿದ್ರೆ ಮೈ ಬಾಸುಳೆ ಹೇಳುತ್ತೆ ಅಂತ ಅಂದುಕೊಳ್ತಾ ಇದ್ದೆ. ಈಗ ಕಠೋರವಾದಂಥ ಇಂಧನ ಉರವಲಿನ ಚಿತೆಯ ಮೇಲೆ ನಾನು ಹೇಗೆ ಇಡಲಿ ಅಂತ ದುಃಖ ಪಡ್ತಾನೆ. ಮತ್ತೆ ತೊಡೆ ಮೇಲಿನ ವೀಣೆಯಂತೆ ಇವಳನ್ನು ಇಟ್ಕೊಂಡಿದ್ನಲ್ಲ, ಈಗ ತಂತಿ ಕಿತ್ತು ಅಪಶ್ರುತಿ ಆಯಿತು ಅಂತ. ದೀಪದ ಕುಡಿಯಲ್ಲಿ ಬೆಳಕು, ಆ ಕುಡಿಯಿಂದ ಕೆಲವೊಮ್ಮೆ ಎಣ್ಣೆ ತೊಟ್ಟಿಕ್ಕುತ್ತೆ. ಆ ಎಣ್ಣೆ ಜ್ವಾಲೆಯಾಗಿ ಉರಿತಾ ಬೀಳುತ್ತೆ. ಬೀಳೋವರೆಗೂ ಅದು ಎಣ್ಣೆ ಜ್ವಾಲೆ ಉರಿತಾ ಇರುತ್ತೆ. ಬಿದ್ದ ಮೇಲೆ ಜ್ವಾಲೆ ಇಲ್ಲ, ಬರೀ ಎಣ್ಣೆ ಮಾತ್ರ ಇರುತ್ತೆ. ಹಾಗೆ ನೀನು ಕಾಂತಿ, ನೀನು ಹೊರಟೋಗ್ಬಿಟ್ಟೆ. ಇಲ್ಲಿಯೇ ಪಕ್ಕದಲ್ಲಿ ಒಂದು ಸುಂದರವಾದ ಶಿಲಾಫಲಕದ ಮೇಲೆ ಕೂತಿದ್ದಳು. ಹಾರ ಬಿತ್ತು ಮೇಲಿಂದ ನಾರದರ ಮಹತಿ ವೀಣೆಗೆ ಅಲಂಕಾರ ಮಾಡಿದ ಹಾರ ದೇವಪುಷ್ಪ. ಅವಳು ಒಬ್ಬ ಅಪ್ಸರ ಸ್ತ್ರೀ, ಹರಿಣಿ ಅಂತ. ಅವಳಿಗೆ ತೃಣಬಿಂದು ಮಹರ್ಷಿಯ ಶಾಪ. ತತ್ಫಲಿತವಾಗಿ ಅವಳು ಭೂಮಿಗೆ ಬಂದಿರ್ತಾಳೆ. ಆ ಶಾಪ ಅಸ್ತವಾಗುವುದು ಹೇಗೆ ಅಂದ್ರೆ, ದೇವಲೋಕದ ಸ್ಮರಣೆ ಬರುವ ಯಾವುದಾದ್ರೂ ವಸ್ತುವಿನ ಸಂಪರ್ಕ ಬಂದರೆ ಸಾಕು ಅಂತ. ದೇವಲೋಕದ ಹೂವಿನ ಸಂಪರ್ಕವಾಯಿತು, ಪ್ರಾಣ ಬಿಟ್ಲು. ಬೀಳುವಾಗ ಅವಳಿಗೆ ಜೀವ ಇತ್ತು, ನೆಲಕ್ಕೆ ಬಿದ್ದ ಮೇಲೆ ಜೀವ ಇಲ್ಲ. ಆ ತೈಲಾರ್ಚಿ ಅಂದರೆ ಎಣ್ಣೆಯ ಒಂದು ಜ್ವಾಲೆಗೆ ಬೀಳುವಾಗ ಕಾಂತಿ ಇತ್ತು, ನೆಲದ ಮೇಲೆ ಬಿದ್ದ ಮೇಲೆ ಬರೀ ಎಣ್ಣೆ ಇದೆ. ಅಂದ್ರೆ ಕಾಂತಿ ಹೋಯ್ತು, ಬರೀ ಸ್ನೇಹ ಇದೆ ಅಷ್ಟೇ ಅಂತ. ಅವಳ ಚೈತನ್ಯ ಹೊರಟೋಯ್ತು. ಸ್ನೇಹ ಅಂದ್ರೆ ಪ್ರೀತಿ ಅಂತ ಬೇರೆ ಅರ್ಥ, ಎಣ್ಣೆ ಅಂತ ಬೇರೆ, ಅದು ಮಾತ್ರ ಉಳಿದಿದೆಯಲ್ಲ, ಇದು ಎಂಥ ದುರಂತ ಅಂತ ಗೋಳಾಡ್ತಾನೆ. ಇವರು ಹಾಗೆ ಬಿಡಲಾಗದೆ ಇಟ್ಟುಕೊಳ್ಳಲಾಗದೆ ಒದ್ದಾಡ್ತಾ ಅಳ್ತಾ ಇದ್ದಾರೆ. ಆಗ ಅಲ್ಲಿ ಒಂದು ಹದ್ದು ಅದು ಹೇಳುತ್ತೆ, ಬಂದು ಹೇಳುತ್ತೆ,
ಅಲಂ ಸ್ಥಿತ್ವಾ ಸ್ಮಶಾನೇಸ್ಮಿನ್ ಗೃಧ್ರ ಗೋಮಾಯು ಸಂಕುಲೆ. ಈ ಹದ್ದು ನಾಯಿ ನರಿ ಎಲ್ಲ ಇರತಕ್ಕಂಥ ಸ್ಮಶಾನದಲ್ಲಿ ಕಂಕಾಲ ಬಹುಲೆ ಘೋರೆ ಸರ್ವಪ್ರಾಣಿ ಭಯಂಕರೆ, ತಲೆಬುರುಳೆಗಳು ಎಲುಬುಗಳು ಎಲ್ಲ ಇರುವಂಥ ಘೋರವಾದ ಜಾಗದಲ್ಲಿ ನೀವು ಇರಬೇಡಿ. ನ ಪುನರ್ಜೀವಿತ ಕಶ್ಚಿತ್ ಕಾಲಧರ್ಮ ಮುಪಾಗತಃ ಪ್ರಿಯೋವ ಯದಿವ ದ್ವೇಷ್ಯ ಪ್ರಾಣಿನಾಂ ಗತಿರಿದೃಶಿ. ಪ್ರಾಣಿಗಳ ಗತಿಯೇ ಹೀಗೆ, ನಾವು ಇಷ್ಟಪಡಲಿ ಇಷ್ಟಪಡದೇ ಇರಲಿ, ಒಳಿತಾಗಲಿ ಕೆಡಕಾಗಲಿ, ಸಾಧುವೋ ನೀಚನೋ ಸಾಯಲೇಬೇಕು. ಸರ್ವೇಣ ಖಲು ಮರ್ತವ್ಯಂ ಮರ್ತ್ಯಲೋಕೆ ಪ್ರಸೂಯತ ಕೃತಾಂತ ವಿಹಿತೆ ಮಾರ್ಗೆ ಕೋಮೃತಂ ಜೀವಯಿಷ್ಯತಿ. ಯಮ ಮಾಡುವಂಥ ಕೆಲಸದಲ್ಲಿ ಯಾರು ಬದುಕೋದಿಕ್ಕೆ ಸಾಧ್ಯ? ಕರ್ಮಾಂತ ವಿಹಿತೆ ಲೋಕೆ ಚಾಸ್ತಂ ಗಚ್ಚತಿ ಭಾಸ್ಕರೇ ಗಮ್ಯತಾಂ ಸ್ವಮಧಿಷ್ಠಾನಂ ಸುತಸ್ತೇಹಂ ವಿಸೃಜ್ಯ ವೈ. ಮಗುವಿನ ಮೇಲಿನ ಸ್ನೇಹ ಬಿಟ್ಟು ನಿಮ್ಮ ಮನೆಗೆ ಹೋಗಿ ಸೂರ್ಯನು ಮುಳುಗದ ಇನ್ನೇನು. ನಿರಾಶಾ ಜೀವಿತೆ ತಸ್ಯ ಮಾರ್ಗಮಾರುಹ್ಯ ದಿಷ್ಟತ ಧ್ವಾಂಕ್ಷಭ್ರಮ ಸವರ್ಣಸ್ತು ಬಿಲಾನ್ ನಿಸೃತ್ಯ ಜಂಬುಕಃ. ಆಗ ಬಿಲದಿಂದ ಜಂಬುಕ ಇದು ಬರುತ್ತೆ, ನರಿ ಹೊರಗೆ ಬರುತ್ತೆ. ನಿರಾಶಾ ಜೀವಿತೆ ತಸ್ಯ, ಜೀವಿತದಲ್ಲಿ ನಿರಾಶೆ ಆತಕ್ಕೆ ಬೇಡ. ಆದಿತ್ಯೋಯಂ ಸ್ಥಿತೋ ಮೂಢ ಸ್ನೇಹಂ ಕುರುತ ಮಾಭಯಂ. ಇನ್ನು ಸೂರ್ಯ ಮುಳುಗಿಲ್ಲ, ನಿಮ್ಮ ಬದುಕಿನಲ್ಲಿ ಸೂರ್ಯ ಅಸ್ತಂಗತವಾಗಿಲ್ಲ. ಪ್ರೀತಿ ಬಿಡಬೇಡಿ. ಬಹುರೂಪೋ ಮುಹೂರ್ತಶ್ಚ ಜೀವೇತಾಪಿ ಕದಾಚನ. ಯಾವ ಹೊತ್ತು ಯಾವ ಘಟನೆ ವೇಳಾ ವಿಶೇಷ ಎಂಥದ್ದು, ಮಗು ಮತ್ತೆ ಬದುಕೇ ಬಿಡಬಹುದು. ಅದೇನು ಮೂರ್ಛೇನೋ ಸಾವೋ ನಿಮಗೇನು ಗೊತ್ತಿದೆ. ಯೂಯಂ ಭೂಮೌ ವಿನಿಕ್ಷಿಪ್ಯ ಪುತ್ರ ಸ್ನೇಹ ವಿನಾಕೃತ. ಅಯ್ಯೋ, ಮಕ್ಕಳ ಮೇಲೆ ಪ್ರೀತಿ ಬಿಟ್ಟು ಮಗುವನ್ನು ಚಿತೆಗೆರೆಸಿಬಿಡ್ತಾರೇನ್ರಿ, ಇದು ಎಂಥ ಅನ್ಯಾಯ. ಯಸ್ಯ ಭಾಷಿತ ಮಾತ್ರೇಣ ಪ್ರಸಾದ ಮುಪಗಚ್ಚತ ನ ಪಶ್ಯತ ಸುತ ಸ್ನೇಹಂ ಯಾದೃಶ ಪಶುಪಕ್ಷಿಣ. ಆ ಮಗುವಿನ ತೊದಲ ಮಾತು ಕೇಳಿ ಮೈ ಮರಿತಾ ಇದ್ರೆ ಈಗ ಹಾಗೆ ಬಿಟ್ಬಿಡ್ತೀರಲ್ಲ. ಪಶು ಪ್ರಾಣಿಗಳು ಕೂಡ ಮಗುವಿನ ಮೇಲಿನ ಮೋಹ ಬಿಡದೆ ಸತ್ತ ಮೇಲೆ ಸುತ್ತಲೂ ಚಕ್ಕರ ಹಾಕ್ತಾ ಗೋಳಾಡ್ತಾ ಇರ್ತವೆ. ನೀವೇನೋ ಇಲ್ಲೇ ಬಿಟ್ಟು ಹೊರಟೋಗ್ಬಿಡ್ತೀನಿ ಅಂತೀರಲ್ಲ. ನಯ್ಯೇಶಾಂ ಧಾರಯಿತ್ವಾ ತತ್ ಕಶ್ಚಿದಸ್ತಿ ಫಲಾಗಮ. ಸುಮ್ಮನೆ ಹೊರಟೋದ್ರೆ ಏನು ಫಲ ಸಿಗುತ್ತೆ? ಇರಿ. ಇಮಂ ಕುಲಕರಂ ಪುತ್ರಂ ಕಥಂ ತ್ಯಕ್ವಾ ಗಮಿಷ್ಯತ. ಕುಲಕ್ಕೆ ಅಲಂಕಾರಭೂತನಾದ ಮನೆಯನ್ನ ಎಬ್ಬಿಸ್ತಕ್ಕಂಥ ಅವನು, ಮೇಲಕ್ಕೆ ಏರಿಸ್ತಕ್ಕಂಥವನು. ಏಕೋ ಗೋತ್ರೇ ಸಭವತಿ ಸುತಃ ಯಃ ಕುಟುಂಬಂ ಬಿಭರ್ತಿ ಅಂತ ಒಂದು ಸೂಕ್ತಿ ಇದೆ. ಏಕೋ ಗೋತ್ರೆ ಪಾಣಿನಿ ಸೂತ್ರ ಅದು. ಕುಲಕ್ಕೆ ಒಬ್ಬ ಮಗ ಯಾರು, ಅವನು ಕುಟುಂಬವನ್ನು ಉಚ್ಛ್ರಾಯಕ್ಕೆ ತರುವವನು, ಅಂಥವನಾಗ್ತಾನೆ ಇವನು. ಚಿರಂ ಮುಂಚತ ಬಾಷ್ಪಂಚ ಚಿರಂ ಸ್ನೇಹೇನ ಪಶ್ಯತ. ಅಳ್ರಿ, ಬೇಕಾದಷ್ಟು ತಳ್ಳ್ರಿ, ಚೆನ್ನಾಗಿ ಅಳ್ರಿ, ಮುಖ ನೋಡ್ತಾ ಅಳ್ರಿ, ಇನ್ನೂ ಹೊತ್ತು ಅಳ್ರಿ, ಅವನು ಬದುಕು ಬರ್ತಾನೆ ಅಂತ. ಆಗ ಹದ್ದು ಹೇಳುತ್ತೆ, ತಪಸಾ ಲಭ್ಯತೆಯತ ಸರ್ವಂ ವಿಲಾಪ ಕಿಂ ಕರಿಷ್ಯತಿ. ತಪಸ್ಸಿನಿಂದ ಸಿಗುತ್ತೆ ಹೊರತು ಅಳ್ತಾ ಹೋದ್ರೆ ಏನಿರುತ್ತೆ? ಮಗುವನ್ನು ಬಿಟ್ಟು ಸ್ಮಶಾನದಿಂದ ಮನೆಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ತಪಸ್ಸು ಮಾಡಿ ಪರಮಾತ್ಮ ಒಲಿದು ಮಗುವಿನ ಶರೀರ ಬೇಕಾದ್ರೆ ಬದುಕಿಸ್ಕೊಡ್ತಾನೆ. ಇಲ್ಲಿ ನಿಂತು ಏನು ಮಾಡಿಕೊಡೋದಿಲ್ಲ. ನ ಕರ್ಮಣ ಪಿತುಃಪುತ್ರ ಪಿತಾವ ಪುತ್ರ ಕರ್ಮಣ ಮಾರ್ಗೇಣ ಅನ್ಯೇನ ಗಚ್ಚಂತಿ ತ್ಯಕ್ವಾ ಸುಕೃತ ದುಷ್ಕೃತೆ. ತಂದೆಯೂ ಇಲ್ಲ, ತಾಯಿಯೂ ಇಲ್ಲ, ಮಗನೂ ಇಲ್ಲ, ನಂಟರೂ ಇಲ್ಲ, ಯಾರೂ ಇಲ್ಲ. ಕರ್ಮ ತೀರದ ಮೇಲೆ ಹೋಗಲೇಬೇಕಾಗಿರುವಂಥದ್ದು. ಬರುವುದು ಒಂದೇ, ಒಳಿತು ಕೆಡುಕು ನಮ್ಮ ಹಿಂದೆ, ನಮ್ಮ ಪುಣ್ಯ ಪಾಪಗಳಷ್ಟೇ ಬರುವಂಥವು. ಧರ್ಮಂ ಚರತ ಯತ್ನೇನ ತಥಾ ಧರ್ಮ ನಿವರ್ತತ. ನಿಮ್ಮ ಧರ್ಮ ಮಾಡಿ, ನಿಮ್ಮ ಧರ್ಮ ಅಂತ್ಯಷ್ಟಿ, ಅದನ್ನು ಮಾಡಿ ಮನೆಗೆ ಹೋಗಿ. ಅದು ಬಿಟ್ಟು ಹೆಣವನ್ನು ಕಾಯಿಸಿದರೆ ಮೈಲಿಗೆ ಆಗುತ್ತೆ, ಬೇಗ ಹೋಗಬೇಕು. ಸರ್ವಸ್ಯ ಪ್ರಭು ಕಾಲೋ ಧರ್ಮತಃ ಸಮದರ್ಶನ. ಎಲ್ಲಕ್ಕೂ ಪ್ರಭು ಕಾಲ, ಸಮವರ್ತಿ ಅಂತಲೇ ಯಮನ್ನು ಕರಿತೀವಿ. ಅವನು ಮಾಡಿದ್ದಾನೆ, ಮುಗೀತು ಕಥೆ ಅಂತ. ಆಗ ಮತ್ತೆ ನರಿ ಹೇಳುತ್ತೆ, ಅದ್ಯ ಶೋಕಂ ವಿಜಾನಾಮಿ ಮನುಷ್ಯಾಣಾಂ ಮಹೀತಲೆ. ಇವತ್ತು ನನಗೆ ಮನುಷ್ಯರ ಶೋಕದ ಅಳತೆ ಎಷ್ಟು ಅಂತ ಗೊತ್ತಾಯ್ತು. ಅಯ್ಯೋ, ಇದೇನಿದು? ಸ್ನೇಹಂಕಿ ಕರುಣಂ ದೃಷ್ಟ ಮಮಾಪ್ಯಶ್ರೂಣ್ಯಥಾಗಮನ್. ನಿಮ್ಮನ್ನು ನೋಡಿದ್ರೆ ನನಗೇ ಕಣ್ಣೀರು ಬರುತ್ತೆ. ಅರೆ, ನೀವು ಸ್ವಲ್ಪ ಹೊತ್ತು ಇರೋದಿಲ್ವಲ್ಲ. ಯತ್ನೋ ಹಿ ಸತತಂ ಕಾರ್ಯ ಕೃತೋ ದೈವೇನ ಸಿದ್ಧ್ಯತಿ ದೈವಂ ಪುರುಷಕಾರಶ್ಚ ಕೃತಾಂತೇನೋಪಪದ್ಯತೆ. ಮನುಷ್ಯನ ಪುರುಷ ಪ್ರಯತ್ನ ಮಾಡಬೇಕು. ಯಮ ಅಂತೂ ಕಿತ್ಕೊಂಡು ಹೋದ ನಿಮ್ಮ ಮಗುವಿನ ಪ್ರಾಣನ. ನೀವಿಲ್ಲಿ ಕೂತ್ಕೊಳ್ಳಿ, ಯಮನಿಗೇ ಕನಿಕರ ಬರಬಹುದು, ಅವನೇ ಬದುಕಿಸ್ಬೋದು. ಅನಿರ್ವೇದ ಸದಾ ಕಾರ್ಯೋ ನಿರ್ವೇದಾಧಿ ಕುತಃಸುಖಂ. ಯಾವುದರೊಳಗೂ ಬಿಡಬಾರದು, ಎಫರ್ಟ್ನೊಳಗೆ. ನಿರ್ವೇದ ಬಂದು ಡಿಜೆಕ್ಟ್ ಆಗಿ ಬಿಟ್ಬಿಟ್ಟು ಹೋಗಬಾರದು. ಕೊನೆಯವರೆಗೂ ಹಿಡ್ಕೊಂಡು ಮರಳಿ ಯತ್ನವ ಮಾಡು ಅಂತ ಅದರ ಬಗ್ಗೆನೇ ಪರ್ಸಿವರೆನ್ಸ್ ಇರಬೇಕು. ಯಾವಾಗಲೂ ಒಮ್ಮೆ ಅದು ಕ್ಲಿಕ್ ಆಗಿಬಿಡ್ಬೋದು. ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಕಾಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಮಗೆ ನಾಳೆ ಅನ್ನಿಸ್ಬಾರ್ದಲ್ಲ. ಇರಿ, ಸೂರ್ಯ ಅಸ್ತವಾಗುವವರೆಗಾದ್ರೂ ಇರಿ. ಇದ್ದು ಬಿಟ್ಟಿದ್ರು ನೀವು ಮಗನ ಬದುಕನ್ನ ಮತ್ತೆ ಪಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ.
ಆತ್ಮ ಮಾಂಸೋಪವೃತ್ತಂಚ ಶರೀರಾರ್ಧಮಯೀಂ ತನುಂ ಪಿತೃಣಾಂ ವಂಶಕರ್ತಾರಂ ವನೇ ತ್ಯಕ್ತ್ವಾ ಕ್ವಯಾಸ್ಯತ. ನಿಮ್ಮ ರಕ್ತ ಮಾಂಸಗಳಿಂದ ಮೂಡಿ ಬಂದಿರುವುದು ಈ ಜೀವಿ. ನಿಮ್ಮ ಶರೀರದ ಅರ್ಧ ಭಾಗವೇ ನಿಮ್ಮ ಜೀವನದ ಸಾರವತ್ತಾದ ಸ್ವರೂಪ. ನಿಮ್ಮ ಪಿತೃಪಿತಾಮಹ, ಪ್ರಪಿತಾಮಹ, ವೃದ್ಧ ಪಿತಾಮಹರು ಅಂತ ಯಾರೆಲ್ಲ ಇದ್ದಾರೆ 7 ತಲೆಮಾರಿನವರು, ಅವರೆಲ್ಲ ಈ ಮಗುವಿನ ತಿಲೋದಕದಿಂದ ಉದ್ಧಾರ ಆಗಬೇಕಾದವರು. ಅದನ್ನು ಬಿಟ್ಟು ಇನ್ನೆಲ್ಲಿಗೆ ನೀವು ಹೋಗ್ತೀರಾ? ಅಥವಾಸ್ತಂ ಗತೆ ಸೂರ್ಯೆ ಸಂಧ್ಯಾಕಾಲ ಉಪಸ್ಥಿತೆ ತಥೋ ನಿಶ್ಚಿತ ವಾ ಪುತ್ರಂ ಯಹಸ್ತಾ ವಾ ಭವಿಷ್ಯತ. ನಿಮಗೆ ತೀರಾ ಹಾಗಾಗಿದ್ರೆ ತಗೊಂಡು ಹೋಗಿ ರಾತ್ರಿ ಮತ್ತೆ ತಗೊಂಡು ಬನ್ನಿ. ಆದರೆ ಈಗ ಮಾತ್ರ ಸಾಯಂಕಾಲಕ್ಕೆ ಮುಂಚೆನೆ, ಮುಸ್ಸಂಜೆಗೆ ಮುಂಚೆನೆ ಖಂಡಿತ ತೆಗೆದುಕೊಂಡು ಮಗುವನ್ನ ಚಿತೆಗೆ ಹಾಕಬೇಡಿ, ಅದು ಬಹಳ ತಪ್ಪು. ಆಗ ಗೃಧ್ರ ಹದ್ದು ಹೇಳುತ್ತೆ, ಅದ್ಯ ವರ್ಷ ಸಹಸ್ರಂ ಮೇ ಸಾಗ್ರಂ ಜಾತಸ್ಯ ಮಾನುಷಾಹ ನಚ ಪಶ್ಯಾಮಿ ಜೀವಂತಂ ಮೃತಂ ಸ್ತ್ರೀಪುನ್ ನಪುಂಸಕಂ. ನಾನು 1000 ವರ್ಷದಿಂದ ಈ ಸ್ಮಶಾನದಲ್ಲಿದ್ದೀನಿ, ಒಂದೇ ಒಂದು ಕೇಸು ಇಲ್ಲಿಗೆ ಬಂದಿದ್ದು ವಾಪಸ್ ಹೋಗಿದ್ದಿಲ್ಲ. ಅವೇನು ಗಂಡು ಹೆಣ್ಣು ನಪುಂಸಕ ಯಾವುದಕ್ಕೂ ಇಲ್ಲ, ಎಲ್ಲರೂ ಸತ್ತ ಮೇಲೆ ಸತ್ತದ್ದೇ, ಮತ್ತೆ ಹೋಗುವಂತಹದ್ದಿಲ್ಲವೇ ಇಲ್ಲ. ನಾನ್ ರಿಟರ್ನ್ ವ್ಯಾಲ್ವ್ ಅಷ್ಟೇ. ಹಾಗಾಗಿ ನೋಡಿ, ಮೃತ ಗರ್ಭೇಶು ಜಾಯಂತೆ ಮ್ರಿಯಂತೆ ಜಾತಮಾತ್ರಕಾಹ ವಿಕ್ರಮಂತೋ ಮ್ರಿಯಂತೆ ಚ ಯೌವನಸ್ತಾಸ್ತಥಾಪರೆ ಅನಿತ್ಯಾನೀಹ ಭಾಗ್ಯಾನಿ ಚತುಷ್ಪಾತ್ ಪಕ್ಷಿಣಾಮಪಿ. ಕೆಲವು ಗರ್ಭದಲ್ಲೇ ಸತ್ತು ಹುಟ್ಟತ್ವೆ, ಇನ್ನು ಕೆಲವು ಹುಟ್ಟಿ ಸಾಯುತ್ತವೆ, ಇನ್ನು ಕೆಲವು ಚಿಕ್ಕ ವಯಸ್ಸಲ್ಲಿ ಸಾಯುತ್ತವೆ, ಮತ್ತು ಕೆಲವು ನಡುವಯಸ್ಸಲ್ಲಿ ಸಾಯುತ್ತವೆ, ಮತ್ತು ಕೆಲವು ಮುಪ್ಪಲ್ಲಿ ಸಾಯುತ್ತವೆ. ಆದರೆ ಸಾವು ಮಾತ್ರ ಸತ್ಯ ಇರತಕ್ಕಂಥದ್ದು. ಅಮೆರಿಕದಲ್ಲಿ ಒಂದು ಗಾದೆ ಇದೆ, ಡೆತ್ ಅಂಡ್ ಟ್ಯಾಕ್ಸ್ ದೇ ಆರ್ ದಿ ಓನ್ಲಿ 2 ಇನ್ನೆವಿಟಬಲ್ ಥಿಂಗ್ಸ್ ಅಂತ. ಆದರೆ ಅದು ನಮ್ಮ ದೇಶದಲ್ಲಿ ಸುಳ್ಳು. ನಮ್ಮ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು, ಚಿತ್ರಕಲಾವಿದರು, ಇವರುಗಳೆಲ್ಲ ಟ್ಯಾಕ್ಸ್ ಎವೇಡ್ ಮಾಡೋದ್ರೊಳಗೆ ಸಿದ್ಧಸ್ಥರಾಗಿದ್ದಾರೆ. ಹಾಗಾಗಿ ಅವರು ಅರ್ಧ ಮೃತ್ಯುವನ್ನು ಜಯಿಸಿದ್ದಾರೆ ಅಂತ ಅರ್ಥ. ಹಾಗಾಗಿ ಅವ್ರನ್ನ ಸ್ವಾಮಿ ಮೃತ್ಯುಂಜಯರು ಅಂತಲೋ ಅರ್ಧ ಮೃತ್ಯುಂಜಯರು ಅಂತಲೋ ಕರೀಬಹುದು. ಆಗ ನರಿ ಮತ್ತೆ ಹೇಳುತ್ತೆ, ಇಮಂ ಕನಕವರ್ಣಾಭಂ ಭೂಷಣಿ ಸಮಲಂಕೃತಂ ಗೃಧ್ರವಾಕ್ಯಾತ್ ಕಥಂ ಪುತ್ರಂ ತ್ಯಜತ್ವಂ ಪಿತೃಪಿಂಡದಂ. ಅಯ್ಯೋ, ಮಗುವಿಗೆ ಇಷ್ಟೆಲ್ಲ ಹೂವಿನಾರ, ಬಂಗಾರದ ಒಡವೆ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದೀರಾ. ನೋಡಿ, ಈ ಶವಕ್ಕೆ ಅಲಂಕಾರ ಶವೋದ್ವರ್ತನಂ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಹೆಣಕ್ಕೆ ಶೃಂಗಾರ ಅಂತ. ಆದರೆ ನಮ್ಮ ಪ್ರೀತಿಯನ್ನು ತೋರ್ಪಡಿಸೋದಿಕ್ಕೆ ಅಂಥದ್ದನ್ನು ಮಾಡುವುದೂ ಉಂಟು. ಕೆಲವರಿಗೆ ಅಲ್ಲಿರುವಂಥ ತೆಗೆಯೋದಿಕ್ಕೂ ಆಗೋದಿಲ್ಲ. ನನ್ನ ಸ್ನೇಹಿತರ ಮನೆಯ ಒಂದು ಘಟನೆ ನೆನಪಿಗೆ ಬರುತ್ತೆ. ತರುಣ ಡಾಕ್ಟರ್ ಓದಿದವನು, ಅವನಿಗಿದ್ದಕ್ಕಿದ್ದಂತೆ ಸ್ಪೈನಲ್ ಕಾರ್ಡ್ನ ಸಮಸ್ಯೆ ಬಂದು ಒಂದು 6 ತಿಂಗಳು ಜಡನಾಗಿ ಹಾಸಿಗೆಯ ಮೇಲೆ ಬಿದ್ದಂತೆ ಆಗಿಬಿಡ್ತು. ಈಚೆಗಷ್ಟೇ ಕ್ರಿಸ್ಟೋಫರ್ ರೀವಿ, ಅಮೆರಿಕದ ಸೂಪರ್ ಮ್ಯಾನ್, ಸುಮಾರು 9 ವರ್ಷಗಳ ಕಾಲ ಒದ್ದಾಡಿ ಸತ್ತನಲ್ಲ ಪಾಪ. ಆ ರೀತಿಯಲ್ಲೇ ಆತ ಆಗಿ ಕಡೆಗೆ ಅವನು ವೈದ್ಯ, ಫ್ರೆಶ್ ಗ್ರಾಜ್ಯುಯೇಟ್ ಆಗಿದ್ದವನು, ಬದುಕು ತುಂಬಿಕೊಳ್ಳೋಕ್ಕೆ ಮುಂಚೆನೇ ತೀರಿಸಿಕೊಂಡವನು. ಅವನು ದಯಾಮರಣ ಬೇಕು ಅಂತ ಬಯಸ್ತಾ ಇದ್ದ, ಆದರೆ ಅದನ್ನು ಹೇಳೋಕ್ಕೂ ಆಗೋಲ್ಲ ಅಂತಹ ಸ್ಥಿತಿ. ಕಡೆಗೂ ಭಗವಂತ ಅವನನ್ನು ಕರುಣಿಸಿದ. ಆಗ ಸ್ಮಶಾನಕ್ಕೆ ಹೋದರೆ ಅಲ್ಲಿ ಸ್ಮಶಾನದಲ್ಲಿ ಲಂಚ ಕೊಡಬೇಕು. ಹುಟ್ಟೋಕೆ ಮುಂಚೆಯಿಂದಲೂ ಲಂಚ, ಹುಟ್ಟಿದ ಮೇಲೆ ಲಂಚ, ಸತ್ತ ಮೇಲೂ ಲಂಚ. ಶವವನ್ನ ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಬೇಗ ನಮ್ಮ ಟರ್ನ್ ಬರೋದಕ್ಕೆ ಚಿತೆ ಮೇಲೆ ಇಡಬೇಕಲ್ವ ಎಲೆಕ್ಟ್ರಿಕ್ ಕ್ರಿಮಟೋರಿಯಂ ಅಲ್ಲಿ. ಹಾಗಾಗಿ ಆ ರೀತಿ ಮಾಡುವಂತಹದಕ್ಕೆ ಲಂಚ ಕೊಡಬೇಕಾಯ್ತು. ಅಲ್ಲಿ ಸ್ಮಶಾನದಲ್ಲಿ ಇರ್ತಕ್ಕಂಥವ್ರು ಹರಿಶ್ಚಂದ್ರನ ಅಭಿನವ ರೂಪಗಳು, ಅವರು ಸುಂಕ ಮಗನ ಹೆಣ ಆದರೂ ಸಂಪಾದಿಸುವಂತಹದ್ದೇ ಸರಿ, ಅದೇ ರೀತಿಯಾದವರು. ಆಗ ಆ ಸತ್ತ ಯುವಕನ ಕೊರಳಲ್ಲಿ ಒಂದು ಹಾರ ಇತ್ತು, ಬಂಗಾರದ ಹಾರ. ತಂದೆ ತಾಯಿಯ ಬಂಧುಗಳೊಬ್ಬರು ತೆಗೆದುಕೊಟ್ರು. ಅವರಿಗೆ ಕೊಟ್ಟು, ಇನ್ನು ಯಾವತ್ತೂ ನೀವು ನಿಮ್ಮ ಜನ್ಮದ ಅವಧಿಯಲ್ಲಿ ಲಂಚ ಕೇಳಬೇಡಿ ಈ ಸ್ಥಿತಿಯಲ್ಲಿ, ಅದಕ್ಕೆ ನಿಮಗೇ ಇದು ಬಹುಮಾನ ಅಂತ. ಈ ಥರದ್ದಾಗುತ್ತೆ. ಇಮಂ ಕನಕವರ್ಣಾಭಂ ಭೂಷಣೈ ಸಮಲಂಕೃತಂ ಗೃಧ್ರವಾಕ್ಯಾತ್ ಕಥಂ ಪುತ್ರಂ ತ್ಯಜಧ್ವಂ ಪಿತೃಪಿಂಡದಂ. ಬಂಗಾರದ ಬಣ್ಣ ಇದೆ, ಅಲಂಕಾರ ಬೇರೆ ಮಾಡಿದ್ದೀರ ಮಗುವಿಗೆ, ನೋಡಿದ್ರೆ ಎದ್ದು ಬರೋ ತರಹ ಇದೆ ಈ ಮಗು. ನೀವು ನಿಮಗೆಲ್ಲ ಪಿಂಡ ಹಾಕುವಂತವನನ್ನ, ಇವನನ್ನ ನೀವು ಬಿಟ್ಟಾದ್ರೂ ಹೋಗೋದಿಕ್ಕೆ ಹೇಗೆ ಮನಸ್ಸು ಬರುತ್ತೆ? ಶ್ರೂಯತೆ ಶಂಭುಕೆ ಶೂದ್ರೇ ಹತೆ ಬ್ರಾಹ್ಮಣ ದಾರಕ ಜೀವಿತೋ ಧರ್ಮಮಾಸಾದ್ಯ ರಾಮಾತ್ ಸತ್ಯ ಪರಾಕ್ರಮಾತ್. ನಮಗೆಲ್ಲ ಗೊತ್ತಿಲ್ವಾ ರಾಮಾಯಣದ ಕಥೆ? ಶಂಭುಕ ವಧೆಯಾದ ಬಳಿಕ ಸತ್ತು ಹೋಗಿದ್ದ ಬ್ರಾಹ್ಮಣನ ಹುಡುಗ ಬದುಕದ ಅಂತ, ರಾಮನೇ ಬದುಕಿಸಿಕೊಟ್ಟ ಅಂತ. ನಿಮ್ಮಗನಿಗೂ ಹಾಗಾಗ್ಬೋದು, ಯಾವನೋ ಶೂದ್ರನ ಕೊಂದುಬಿಡಿ, ಬೇಕಾದ್ರೆ ಬದುಕ್ತಾನೆ ಅನ್ನುವ ರೀತಿಯಲ್ಲಿ ಅದೆಲ್ಲ ಕಥೆ ಕೇಳಿದ್ದೀವಿ. ತಥಾ ಶ್ವೇತಸ್ಯ ರಾಜರ್ಷೇಹೇ ಬಾಲೋ ದಿಷ್ಟಾಂತಮಾಗತಃ
ಶ್ವೇತ ಅನ್ನುವ ರಾಜರ್ಷಿಯ ಮಗ ಸತ್ತವನು ಬದುಕಿದ ಕಥೆ ಅದು ನಿಮಗೆ ಗೊತ್ತಿಲ್ವಾ? ಶೋಭೂತೇ ಧರ್ಮ ನಿತ್ಯೇನ ಮೃತ ಸಂಜೀವಿತ ಪುನಃ. ನಾಳೆ ಆದ್ಮೇಲೆ ಅವನು ಬದುಕದ, ಹಾಗಾಗಿ ಸ್ವಲ್ಪ ಹೊತ್ತಿರಿ, ಸೂರ್ಯ ಅಸ್ತವಾಗಲಿ ತಾಳಿ ಅಂತ. ಆಗ ಮತ್ತೆ ಹದ್ದು ಹೇಳುತ್ತೆ, ಅಶ್ರುಪಾತ ಪರಿಕ್ಲಿನ್ನ ಪಾಣಿ ಸ್ಪರ್ಶನ ಪೀಡಿತ ಧರ್ಮರಾಜ ಪ್ರಯೋಗಚ್ಚ ದೀರ್ಘಾಂ ನಿದ್ರಾಂ ಪ್ರವೇಶಿತ. ನೀವು ಹತ್ತತ್ತು ಮಗುವಿನ ಹೆಣ ಮೈಲಿಗೆ ಆಗ್ತಾ ಇದೆ, ನೀವು ಮುಟ್ಟಿ 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 ಆ ಮಗುವಿನ ಶರೀರವೇ ಕಂದು ಹೋಗಿದೆ. ಯಮಧರ್ಮನ ಪ್ರಯೋಗ ಆಗಿ ಅವನು ದೀರ್ಘ ನಿದ್ರೆಯಲ್ಲಿ ಹೋಗಿಬಿಟ್ಟಿದ್ದಾನೆ. ತಪಸಾಪಿ ಸಂಯುಕ್ತೋ ನ ಕಾಲೇ ನೋಪಹನ್ಯತೆ. ಯಾವ ತಪಸ್ಸು ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಸರ್ವ ಸ್ನೇಹಾವಸಾನಂ ತದಿದಂ ಪ್ರೇತಪತ್ತನಂ. ಈ ಪ್ರೇತಪತ್ತನ ಅಂದರೆ ಸ್ಮಶಾನ ಎಲ್ಲ ಸ್ನೇಹಗಳ ಕೊನೆಯ ಮಾತು. ಸ್ನೇಹ ಇಲ್ಲಿಲ್ಲ. ನೈಷ ಜಂಬುಕ ವಾಕ್ಯೇನ ಪುನಃ ಪ್ರಾಪ್ಸ್ಯತಿ ಜೀವಿತಂ. ಈ ನರಿ ಹೇಳ್ತಾ ಇದೆ ಅಂತ ಕೇಳ್ಕೊಂಡು ನೀವು ಇಲ್ಲೇ ಇರಬೇಡಿ, ಅದು ಖಂಡಿತ ಬದುಕಿಸುವಂತ ಮಾತಾಡೋಲ್ಲ. ಮೃತಸ್ಯೋತ್ಸೃಷ್ಟ ದೇಹಸ್ಯ ಪುನರ್ದೇಹೋ ನ ವಿದ್ಯತೆ. ಅಲ್ಲ, ಒಮ್ಮೆ ದೇಹ ಜೀವ ಬಿಟ್ಟು ಬಂದ ಮೇಲೆ ಮತ್ತೆ ಅದರೊಳಗೆ ಸೇರ್ಕೊಳ್ಳೋದು ಅನ್ನೋದು ಉಂಟ? ಅದು ಇನ್ನೊಂದು ದೇಹವನ್ನೇ ಅನ್ವಿಷತ್ಯನ್ಯ ದೇಹಂ ಅಂತಲೇ ಶಾಸ್ತ್ರ ಹೇಳುತ್ತೆ. ಬೇರೆ ದೇಹವನ್ನೇ ಹುಡುಕೊಳ್ಳುತ್ತೆ. ನವೈ ಮೂರ್ತಿ ಪ್ರಧಾನೇನ ನಜಂಬುಕ ಶತೈರಪಿ. ಈ 100 ನರಿ ಹೇಳಿದ್ರು ಕೂಡ ಇದಾಗುವಂಥದ್ದಲ್ಲ. ಎಷ್ಟೆಷ್ಟು ನೀವು ಮಾಡಿಕೊಂಡ್ರೂ ಅದಕ್ಕೆ ಆ ಶರೀರ ಸಿಗೋಲ್ಲ. ಶಕ್ಯೋ ಜೀವಯಿತು ಹೇಷ ಬಾಲೋ ವರ್ಷಶತೈರಪಿ. ಶಕ್ಯವೇ ಅಲ್ಲ. 100 ವರ್ಷ ನೀವು ಇಲ್ಲೇ ನಿಂತ್ಕೊಳ್ಳಿ, ಮಗು ಹೆಣ ಕೊಳತು ನಾರಬೇಕೇ ಹೊರತು ಅದಂತೂ ಬದುಕೋದಿಲ್ಲ. ಅಪಿರುದ್ರ ಕುಮಾರೋವ ಬ್ರಹ್ಮಾವ ವಿಷ್ಣುರೇವವ ವರಮಸ್ಮೈ ಪ್ರಯಚ್ಛಯು ತಥೋ ಜೀವೇದಯಂ ಶಿವು. ಇನ್ನು ಶಿವವರ ಕೊಟ್ಟರು ಅಷ್ಟೇ, ಬ್ರಹ್ಮವರ ಕೊಟ್ಟರು ಅಷ್ಟೇ, ವಿಷ್ಣುವರ ಕೊಟ್ಟರು ಅಷ್ಟೇ. ಯಾರ ಕೊಟ್ಟರು ಆಗುವಂಥದ್ದಲ್ಲ. ಮಾರ್ಕಂಡೇಯನಿಗಾಯ್ತು, ಅವನು ಶಿವಭಕ್ತ, ನಿಮ್ಮ ಮಗುಗೇನಿತ್ತು ಅನ್ನುವ ಧ್ವನಿ. ಇದು ಖಂಡಿತ ಸಾಧ್ಯವಿಲ್ಲ, ಅವೆಲ್ಲ ಕಟ್ಟುಕಥೆಗಳು ಅಂತ. ಆಗ ಮತ್ತೆ ನರಿ ತೆಗೆದುಕೊಳ್ಳುತ್ತೆ. ನಮೇ ಮಾನುಷಲೋಕೋಯಂ ಮುಹೂರ್ತಮಪಿ ರೋಚತೆ ಅಹೋ ದಿಗ್ಗೃಧ್ರವಾಕ್ಯೇನ ಸನ್ನಿವರ್ತತ ಮಾನುಷ. ಅಯ್ಯಯ್ಯೋ, ಈ ಮನುಷ್ಯ ಲೋಕವನ್ನು ನೋಡಿ ನನಗೆ ಜೀವಿತದ ಮೇಲೆ ಜುಗುಪ್ಸೆ ಬಂದುಬಿಟ್ಟಿದೆ. ಒಂದು ಕ್ಷಣವೂ ಈ ಮನುಷ್ಯ ಲೋಕದ ಮನುಷ್ಯರ ಅಭಿಮಾನ ಪ್ರೀತಿಗಳ ಶೂನ್ಯತೆಯನ್ನು ಕಾಣೋದಕ್ಕೆ ಇಷ್ಟ ಇಲ್ಲ. ಈ ಗೃಧ್ರ ಹದ್ದಿನ ವಾಕ್ಯಕ್ಕೆ ಮರುಳಾಗಿ ಹೋಗ್ತಿರಲ್ಲ, ಧಿಕ್ಕಾರ ನಿಮಗೆ. ಇವ್ರ ಪಾಪ ಬಿಡೋದು ಹೆಣ, ಎತ್ಕೊಳ್ಳೋದು, ಬಿಡೋದು ಹೆಣ, ಮಾಡೋದು, ಹಾಗೆ ಮಾಡ್ತಾ ಇದ್ದಾರೆ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಸುಖ ದುಃಖಾನ್ವಿತೇ ಲೋಕೆ ನೇಹಾಸ್ತ್ಯೇಕಂ ಅನಂತಕಂ. ಕಷ್ಟ ಆದ್ಮೇಲೆ ಸಂತೋಷ, ಸಂತೋಷವಾದ ಮೇಲೆ ಕಷ್ಟ. ಸುಖ ದುಃಖಗಳು ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತ ತಾನೆ. ಹಾಗಾಗಿ ಈಗ ಕಷ್ಟ ನಿಮಗೆ, ಮತ್ತೆ ಸುಖ ಬಂದೇ ಬರ್ತದೆ. ಸುಖ ಅಂದ್ರೆ ಏನು? ನಿಮ್ಮ ಪಾಲಿಗೆ ಮಗು ಮತ್ತೆ ಬದುಕು ಬರೋದೇ ಸುಖ. ಹಾಗಾಗಿ ಆಗಿಯೇ ಆಗುತ್ತೆ. ಇಮಂ ಕ್ಷಿತಿತಲೇನ್ಯಸ್ಯ ಬಾಲಂ ರೂಪಸಮನ್ವಿತಂ ಕುಲಶೋಕಾಕರಂ ಮೂಢಾಹ ಪುತ್ರಂ ತ್ಯಕ್ತ್ವ ಕ್ವಯಾಸ್ಯತೆ. ಎಲ್ಲಿಗೆ ಹೋಗ್ತೀರಾ ಈ ಮಗುವನ್ನು ಬಿಟ್ಟು? ನಿಮಗೆ ಇನ್ನೇನಿದೆ? ಉಸಾಬ್ರಿ, ಕೂತ್ಕೊಳ್ಳಿ ಇಲ್ಲ. ಜೀವಂತಮೇವ ಪಶ್ಯಾಮಿ ಮನಸಾ ನಾತ್ರ ಸಂಶಯ. ನನ್ನ ಅಂತರ್ಯಾಮಿ, ನನ್ನ ಅಂತರಾತ್ಮ ಹೇಳ್ತಾ ಇದೆ ಇದು ಬದುಕೇ ಬದುಕತ್ತೆ ಅಂತ. ನೀವು ಬದುಕಿರೋದನ್ನ ನೋಡಿಯೇ ಹೋಗ್ತೀರಾ, ಇರಿ ಕೂತ್ಕೊಳ್ಳಿ ಅಂತ. ಮತ್ತೆ ಹದ್ದು ತಗೊಳುತ್ತೆ. ಅಯಂ ಪ್ರೇತ ಸಮಾಕೀರ್ಣೋ ಯಕ್ಷ ರಾಕ್ಷಸ ಸೇವಿತ ದಾರುಣ ಕಾನನೋದ್ದೇಶ ಕೌಶಿಕೈರಭಿನಾದಿತ. ಇದು ನೋಡಿದ್ರೆ ಸ್ಮಶಾನ, ಅನೇಕ ಹೆಣಗಳು ಬಿದ್ದಿವೆ. ಈ ಹೆಣಗಳನ್ನು ಕಿತ್ತು ತಿನ್ನುವುದಕ್ಕೆ ಯಕ್ಷ ರಾಕ್ಷಸ ಭೂತ ಪ್ರೇತ ವೇತಾಲಗಳೆಲ್ಲ ಬಂದಿವೆ. ಹದ್ದುಗಳು, ನಾಯಿಗಳು, ನರಿಗಳು, ಗೂಬೆಗಳು ಎಲ್ಲ ಇವೆ. ಇಂಥ ಜಾಗದಲ್ಲಿ ಯಾವ ಸತ್ಯ ಉಂಟು, ಯಾವ ನೆಮ್ಮದಿ ಉಂಟು? ನದಂತಿ ಪುರುಷಂಶೇನಾಹ ಶಿವ ಕ್ರೋಶಂತಿ ದಾರುಣಾಹ. ಹದ್ದುಗಳು ನೋಡಿ ಹೇಗೆ ಚಿತ್ಕಾರ ಮಾಡ್ತಾ ಇವೆ, ನರಿಗಳು ನೋಡಿ ಹೇಗೆ ಊಳಿಡ್ತಾ ಇವೆ. ದೂರಾಚ್ಚಾಯಂ ವನೋದ್ದೇಶೋ ಭಯಮತ್ರ ಭವಿಷ್ಯತಿ. ನಿಮ್ಮ ಮನೆಯಿಂದ ಸ್ಮಶಾನ ತುಂಬಾ ದೂರ ಬೇರೆ ಇದೆ, ನೀವು ಅಷ್ಟು ದೂರ ಹೋಗಬೇಕು. ನಿಮ್ಮನ್ನೇ ಬದುಕಿರುವಾಗಲೇ ಕಿತ್ತು ತಿಂದು ಬಿಡುತ್ತವೆ. ಘಟ ಇದ್ರೆ ಮಠ, ಮೊದಲು ನಿಮ್ಮನ್ನಾದ್ರೂ ಉಳಿಸ್ಕೊಳ್ಬೇಕು. ತ್ಯಜ್ಯತಾಂ ಕಾಷ್ಟಭೂತೋಯಂ. ಮಗು ಹೆಣ ಮರಗಟ್ಟು ಹೋಗಿದೆ, ಕಾಷ್ಟಭೂತ ಆಗಿದೆ, ಅದೊಂದು ಕಟ್ಟಿಗೆನೇ ಆಗಿದೆ. ಮೃಷ್ಯತಾಂ ಜಂಬುಕಂ ವಚಃ. ಈ ನರಿ ಹೇಳುವಂತ ಮಾತುಗಳನ್ನೆಲ್ಲ ಪಕ್ಕಕ್ಕಿಡಿ, ಅದಷ್ಟು ಹಸಿ ಸುಳ್ಳು. ಇದು ಹೇಳುತ್ತೆ ಸ್ಥೀಯತಾಂ ನೇಹ ಭೇತವ್ಯಂ ಯಾವತ್ ತಪತಿ ಭಾಸ್ಕರ. ಇನ್ನು ಸೂರ್ಯ ಮುಳುಗಿಲ್ಲ. ಅಪರಾತ್ರಕ್ಕೆ ಪರರಾತ್ರದಲ್ಲಿ ಭೂತವೇತಾಲಗಳ ಸಂಚಾರ ಈಗಲೇನೂ ಅಲ್ಲ. ಇನ್ನೂ ಕೂತ್ಕೊಳ್ಳಿ, ನಿಮಗೇನು ಹೆದರಿಕೆ ಬೇಡ, ನಾನಿದ್ದೀನಿ. ಸ್ವೈರಂ ಮೃದತ, ಚೆನ್ನಾಗಳ್ರಿ, ಯಾವ ಸಂಕೋಚನೂ ಇಲ್ಲದೆ ಅಳ್ರಿ. ವಿಸ್ರಬ್ದಾಹ, ನಿಸ್ಸಂಕೋಚವಾಗಿ ಯಾವ ಮುಜುಗರವೂ ಇಲ್ಲದೆ ಅಳ್ರಿ. ಸ್ವೈರಂ ಸ್ನೇಹೇನ ಪಶ್ಯತ, ಚೆನ್ನಾಗಿ ಸಂಕೋಚವಿಲ್ಲದೆ ಸ್ನೇಹದಿಂದ ಅಪ್ಪಿಕೊಂಡು ಬಾಯಿ ಬಿಡ್ಕೊಂಡು ಅಳ್ರಿ ಅಂತ ಹೇಳ್ತಾ ಇದೆ. ಹೀಗೆ ಒಬ್ಬರಿಗೆ ಇನ್ನೊಬ್ಬರು, ಮತ್ತೊಬ್ಬರು ಹೀಗೆ ಪರಸ್ಪರ ಪ್ರತಿವಾದಗಳನ್ನು ಮಾಡಿಕೊಂಡಿವೆ. ನಾನು ಇದನ್ನು ಇಷ್ಟು ಬೆಳೆಸಿದ್ದರ ಮುಖ್ಯ ಉದ್ದೇಶ ಇಷ್ಟೇ. ಮಹಾಭಾರತಕಾರರ ಡ್ರಮಟೈಸೇಷನ್ ಯಾವ ರೀತಿಯಾದದ್ದು. ನರಿ ಮತ್ತು ಹದ್ದುಗಳು ತಮ್ಮ ಸ್ವಾರ್ಥಕ್ಕಾಗಿ
ಅದೆಷ್ಟೇ ನಿಮಗೆ ಗೊತ್ತೇ ಇರಬೇಕು. ಬೆಳಕಿದ್ದಾಗಲೇ ಇವರು ಹೆಣವನ್ನು ಬಿಟ್ಟು ಹೋದರೆ ತಾನು ತಿನ್ನಬಹುದು ಅಂತ ಹದ್ದಿಗೆ. ಬೆಳಕು ಹೋದ ಮೇಲೆ ಇವರು ಹೆಣವನ್ನು ಬಿಟ್ಟು ಹೋದರೆ ಹದ್ದಿಗೆ ಕಣ್ಣು ಕಾಣಿಸಲ್ಲ, ಅದು ಗೂಡಿಗೆ ಸೇರ್ಕೊಳ್ಳುತ್ತೆ, ತಾನೊಂದೇ ತಿನ್ನಬಹುದು ಅಂತ ನರಿಯ ತಂತ್ರ. ಸ್ವಾರ್ಥಕ್ಕೋಸ್ಕರ ಹೆಣದ ಜೊತೆಗೆ ಇವುಗಳು ಬೇರ ಮಾಡ್ತಾ ಇದೆ. ಅಂದರೆ ಇದು ಮನುಷ್ಯರ ಪ್ರಪಂಚಕ್ಕೆ ಮಾಡಿರುವ ವಿಡಂಬನೆ. ಪಂಚತಂತ್ರದಲ್ಲಿ ಪ್ರಾಣಿ ಕಥೆಗಳು ಯಾಕೆ, ಮಹಾಭಾರತದಲ್ಲಿ ಪ್ರಾಣಿ ಕಥೆಗಳು ಯಾಕೆ ಅಂದರೆ ಮನುಷ್ಯರನ್ನ ಈ ಲೈಟಲ್ಲಿ ತೋರಿಸೋಕ್ಕಿಂತ ಪ್ರಾಣಿಗಳನ್ನು ತೋರಿಸಿದ್ರೆ ಅಯ್ಯ ಇದು ಪ್ರಾಣಿ ಮಾತ್ರದಲ್ಲಿ ಇರಬೇಕಾದದ್ದು, ಅಲ್ಲಿಯೂ ಇರಬಾರದ್ದು, ಅರೆ ನಿಮ್ಮಲ್ಲಿ ಇದೆಯಲ್ಲ, ನೀವು ತಿರ್ಯಕ್ ಜಂತುಗಳಿಗಿಂತಲೂ ನೃಶಂಸರಾದಿರಲ್ಲ ಅನ್ನುವ ಧ್ವನಿ. ಅದಕ್ಕಾಗಿ ಈ ಪ್ರಕರಣ ಈ ತರಹ ಮುಂದುವರಿಯುತ್ತೆ. ಆಗ ಅಲ್ಲಿ ತಥಾ ತಯೋರ್ ವಿವದತೋಹೋ ವಿಜ್ಞಾನ ವಿದುಷೋರ್ದ್ವಯೋಹೋ, ಚೆನ್ನಾಗಿ ವಿಜ್ಞಾನ ಇದೆ ಅಂದರೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇವೆ ಈ ಹದ್ದುಗಳಿಗೆ ನರಿಗಳಿಗೆ. ನಮ್ಮಲ್ಲಿ ಇವತ್ತು ನೀಚ ಕಾರ್ಯಗಳನ್ನು ಮಾಡುವವರಿಗೆ ವಿದ್ಯೆ ಪಾಂಡಿತ್ಯ ಕಡಿಮೆ ಅಂತಲ್ಲ, ಜಾಸ್ತಿಯಾಗಿ ಮಾಡ್ತಾ ಇರುವಂಥದ್ದು, ಇನ್ನೇನೂ ಅಲ್ಲ. ಸಾಕ್ಷರ ವಿಪರೀತಾಶ್ಚೇತ್ ರಾಕ್ಷಸ ಇವ ಕೇವಲಂ ಅಂತ ಅದಕ್ಕೆ ತಾನೇ ಹೇಳಿದ್ದು. ಅದರಿಂದ ಅವರುಗಳ ವಿವಾದವನ್ನು ನೋಡಿ ಬಾಂಧವಾನಾಂ ಸ್ಥಿತಾನಾಂಚ ಉಪಾತಿಷ್ಠತ ಶಂಕರ, ಈ ಬಂಧುಗಳು ಅಳುವುದನ್ನು ನೋಡಿ ಶಿವನೇ ಪ್ರತ್ಯಕ್ಷನಾದ. ಸ್ಮಶಾನಕ್ಕೆ ಇನ್ಯಾರು ಬರಬೇಕು, ಮಹಾಸ್ಮಶಾನವಾಸಿಯಾದ ಮಹಾದೇವತಾನೇ ಬರಬೇಕು. ಮೃತ್ಯುಂಜಯ ಬಂದು ಜೀವಂ ತಸ್ಮೈ ಕುಮಾರಾಯ ಪ್ರಾದಾದ್ವರ್ಷಶತಾಯ ವೈ, ಆ ಸತ್ತ ಮಗುವಿಗೆ 100 ವರ್ಷ ಆಯುಷ್ಯನ್ನ ಹಾಕಿದ. ಅಂತೂ ನರಿಯ ವಾದವೇ ಗೆಲ್ತು. ತಥಾ ಗೋಮಾಯು ಗೃದ್ರಾಭ್ಯಾಂ ಅದದತ್ ಕ್ಷುದ್ವಿನಾಶನಂ, ಆಗ ಈ ನರಿ ಮತ್ತು ಹದ್ದುಗಳಿಗೆ ಹಸಿವು ಹಿಂಗಿಸುವ ವರವನ್ನು ಕೊಟ್ಟ ಅಂತ. ಪರಮಾತ್ಮ ವಿಶ್ವಪೋಷಕ. ಮಗುವಿನ ಸಾವು ದೊಡ್ಡದಲ್ಲ, ಈ 2 ತಿರ್ಯಕ್ ಜಂತುಗಳ ಹಸಿವು ಸಣ್ಣದಲ್ಲ. ಇವುಗಳಾದ್ರೂ ಹೊಟ್ಟೆಪಾಡಿಗೆ ಮಾಡ್ತಾವೆ, ಇನ್ಯಾವ ಪ್ರಮೋಷನ್ಗೆ, ಅವಾರ್ಡ್ಗೆ, ಗ್ರಾಂಟ್ಗೆ, ಇನ್ಕ್ರಿಮೆಂಟ್ಗೆ, ಸ್ಟ್ಯಾಚ್ಯೂಗೆ ಯಾವುದಕ್ಕೂ ಅಲ್ಲ. ಅಂದ್ರೆ ಕಥೆಯನ್ನ ಸುಖಾಂತವಾಗಿ ಮಾಡಿದ್ದಾರೆ. ಈಗಲಾದರೂ ಅವುಗಳು ಅದೇ ನಾನು ಹೇಳಿದನಲ್ಲ, ಇನ್ನು ನಿನ್ನ ಜನ್ಮದಲ್ಲಿ ಯಾರನ್ನೂ ಲಂಚ ಕೇಳಬೇಡ ಅಂತ ಹಾರವನ್ನು ಕೊಟ್ಟಂತೆ ಇನ್ನು ಯಾರಿಗೂ ಕೂಡ ಇವು ವಕಾಲತ್ತು ವಶೀಲಿ ಮಾಡದೇ ಇರಲಿ ಅಂತ ಶಿವ ಇವುಗಳ ಹಸಿವು ಹಿಂಗಿಸಿದ. ಆ ಪ್ರಾಣಿಗಳ ಹಸಿವು ಹಿಂಗಿಸಿದ್ರೆ ಅವೇನೋ ಸ್ವಸ್ಥವಾಗುತ್ತೆ, ಆಗ ಮನುಷ್ಯನ ಶರೀರದಲ್ಲಿ ಆಗುವಂಥದ್ದೇ ಅಲ್ಲ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲವು, ಮನ್ನಣೆಯ ಆತುರವಿ ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ ಅಂತ. ಆ ದಾಹ ಯಾವತ್ತಿಗೂ ಕೂಡ ಕಡಿಮೆಯಾಗುವಂಥದ್ದಲ್ಲ. ಇದು ಆನಂದವರ್ಧನನಂತ ಮಹಾಕಾವ್ಯ ಮೀಮಾಂಸಕನಿಗೆ ಕೂಡ ಪರಮ ಪ್ರಿಯವಾದ ಪ್ರಕರಣವಾಗಿ ಅವನು ಧ್ವನಿಯಾಲೋಕದ 4ನೆಯ ಉದ್ಯೋತದಲ್ಲಿ ಪ್ರಕರಣ ಧ್ವನಿ ಅಥವಾ ಪ್ರಬಂಧ ಧ್ವನಿಯ ಬಗ್ಗೆ ಹೇಳುವಾಗ ಇಡೀ ಮಹಾಭಾರತದ ನಿರ್ವೇದ ಯಾವ ತರಹ ಇಲ್ಲಿ ಕಾಣಿಸುತ್ತೆ. ಸ್ಮಶಾನದಲ್ಲಿ ಕೂಡ ಸ್ವಾರ್ಥ ಸಾಧನೆ ಎಂದರೆ ಬದುಕಿನ ಬಗ್ಗೆ ಎಲ್ಲಿ ಆಸ್ಥೆ ಉಳಿಯುತ್ತೆ, ಸಾಕು ಇಲ್ಲಿಗೆ ಅಂತಲೇ ಅನಿಸುವಂಥದ್ದು. ಅದನ್ನೇ ತಾನೇ ಕ್ಷೇಮೇಂದ್ರ ಹೇಳಿದ್ದು. ರತ್ನೋದಾರ ಚತುಸ್ಸಮುದ್ರ ರಶನಾಂ ಭುಕ್ತ್ವಾ ಭುವಂ ಕೌರವೋ ಭಗ್ನೋರು ಪತಿತಃ ಸ ನಿಷ್ಪರಿಜನೋ ಜೀವನ್ ನೃಕೈರ್ಭಕ್ಷಿತಃ ಗೋಪೈರ್ ವಿಶ್ವಜಯೀ ಜಿತಸ್ಸ ವಿಜಯ ಕಕ್ಷೈರ್ಹತಾ ವೃಷ್ಣಯ ತಸ್ಮಾತ್ ಸರ್ವಮಿದಂ ವಿಚಾರ್ಯ ಸುಚಿರಂ ಶಾಂತೈ ಮನೋದೀಯತಾಂ. ಚತುಸ್ಸಮುದ್ರ ಮುದ್ರಿತ ವಸುಮತಿ ಯುವತಿ ನಾಥ ಅಂತ ಖ್ಯಾತಿ ಪಡೆದ ದುರ್ಯೋಧನ ಬದುಕಿರುವಾಗಲೇ, ತೊಡೆಮುರಿಸಿಕೊಂಡು ಕುಟುಕು ಜೀವ ಇರುವಾಗಲೇ ನಾಯಿ ನರಿಗಳು ತೋಳಗಳು ಕಿತ್ತು ತಿಂದುವವನನ್ನ, ಅಂತಹ ವಿಶ್ವವಿಜಯಿಯಾದ ವಿಜಯಾಂಕಿತ ಅರ್ಜುನ ಕೃಷ್ಣ ನಿರ್ಯಾಣದ ಬಳಿಕ ಗಾಂಡೀವವನ್ನೇ ಎತ್ತೋಕ್ಕಾಗದೆ ಗೊಲ್ಲರ ಕೈಯಿಂದ ಅವಹೇಳನವನ್ನು ಹೊಂದಿದ. ಕೃಷ್ಣ ಕುಟುಂಬಿಗರೇ ಆದಂತಹ ಯಾದವರು ಹುಲ್ಲು ಜೊಂಡಿನಲ್ಲಿ ಹೊಡೆದಾಡಿಕೊಂಡು ಸತ್ತರು. ಇದನ್ನು ಕಂಡ ಮೇಲೆ ಈ ಶಾಶ್ವತತೆಯ ಬಗ್ಗೆ ಏನಾದರೂ ಮೋಹ ಬರುತ್ತೆ, ಪೂರ್ಣವಾಗಿ ಹೋಗಬೇಕು ಅನ್ಸುತ್ತೆ ಅಂತ, ಈ ಪರ್ಮನೆನ್ಸಿನ ಭಾವ ಬಿಡಬೇಕು ಅಂತ. ಇದೇ ಮತ್ತೆ ಮತ್ತೆ ಯೋಚನೆ ಮಾಡಬೇಕಾದದ್ದು ಅಂತ. ಶಂಕರರ ಪ್ರಶ್ನೋತ್ತರ ರತ್ನಮಾಲಿಕೆಯಲ್ಲಿ ಒಂದು ಸಾಲು ಉಂಟು. ಸಂಸಾರೇ ಕಿಂಸಾರಂ ಅಂದರೆ ಬಹುಶೋಪಿ ಚಿಂತ್ಯಂ ಇದಮೇವ ಅಂದ್ಬಿಟ್ಟು. ಸಂಸಾರದಲ್ಲಿ ಯಾವುದು ಪರ್ಮನೆಂಟ್, ಯಾವುದು ಸಾರ, ಮತ್ತೆ ಇದರ ಬಗ್ಗೆ ಯೋಚನೆ ಮಾಡಿ ನಿಮಗೆ ಗೊತ್ತಾಗುತ್ತೆ. ಬಹುಶೋಪಿ ಚಿಂತ್ಯಂ ಇದಮೇವ, ಮತ್ತೆ ಯೋಚನೆ ಮಾಡಿ, ಆವಾಗ ನಮಗೇ ಗೊತ್ತಾಗುತ್ತೆ ಯಾವುದು ಶಾಶ್ವತವಲ್ಲ ಅಂತ. ಭರ್ತೃಹರಿ ಅದನ್ನು ಅತ್ಯದ್ಭುತವಾಗಿ ಹೇಳಿದನಲ್ಲ. ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಾಲಾದ್ ಭಯಂ, ಶಾಸ್ತ್ರೇ ವಾದಿ ಭಯಂ, ಗುಣೇ ಕಲಭಯಂ, ರೂಪೇ ಜರಾಯಾ ಭಯಂ.
ರೋಗ ಭಯಂ ಕುಲೇ ಚ್ಯುತಿ ಭಯಂ ವಿತ್ತೇ ನೃಪಾಲ ಮಾನೇ ದೈನ್ಯ ಭಯಂ ಬಲೇ ರಿಪು ಭಯಂ ರೂಪೇ ಜರಾಯಾ ಭಯಂ ಶಾಸ್ತ್ರೇ ವಾದಿ ಭಯಂ ಗುಣೇ ಖಲಭಯಂ ಕಾಯೇ ಕೃತಾಂತಾದ್ ಭಯಂ ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವಾ ಭಯಂ ಅಂತ. ಭೋಗ ಮಾಡೋಣ ಅಂದ್ರೆ ರೋಗದ ಭಯ, ಒಳ್ಳೆ ಫ್ಯಾಮಿಲಿ ಅಂದರೆ ಯಾವತ್ತೂ ಆ ಫ್ಯಾಮಿಲಿಯಿಂದ ಹೊರಗೆ ಬೀಳುವಂಥ ಪರಿಸ್ಥಿತಿ ಬರುತ್ತೋ ಅಂತ. ಎಷ್ಟು ಅನ್ಯೋನ್ಯವಾದ ಕುಟುಂಬ. ನಮ್ಮ ಬಂಧುವರ್ಗದಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿ ಇತ್ತು. ಆ ಜಾಯಿಂಟ್ ಫ್ಯಾಮಿಲಿಗೆ ನಮ್ಮ ಬಂಧುವರ್ಗದ ಇನ್ನೊಂದು ಕುಟುಂಬದ ಹೆಣ್ಣನ್ನು ಕೊಟ್ಟು ಮದುವೆ ಮಾಡಿದ್ರು. ಆಗ ನಮ್ಮ ತಾಯಿ ಆ ಒಂದು ಜಾಯಿಂಟ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತ ಮತ್ತೊಬ್ಬರು ಯಾರೋ ದೂರದ ನೆಂಟರು ಅವ್ರ ಹತ್ರ ಹೀಗೆ ಮಾತಾಡ್ತಾ ಇದ್ರು ಮದುವೆಯ ಬಗ್ಗೆ. ಆಗ ನಮ್ಮ ತಾಯಿ ಹೇಳಿದ್ರು, ಈಗ ಹೋಗಿರುವ ಹೆಣ್ಣು ಸಾಮಾನ್ಯದ ಹೆಣ್ಣಲ್ಲ, ಆ ಕುಲಕ್ಕೆ ಕೊಡಲಿ ಅಂತ. ಇಲ್ಲ ಇಲ್ಲ ನಂದ, ಅವ್ರ ಮನೆ ಕಾಂಕ್ರೀಟು, ಸಿಮೆಂಟ್ ಕಾಂಕ್ರೀಟು ಅಂತ. ಹೌದಮ್ಮ, ಇವಳು ಚಿಸಲ್ಲು ಸ್ಲೆಡ್ ಶ್ಯಾಮರು ಇಟ್ಕೊಂಡೇ ಬಂದಿದ್ದಾಳಲ್ಲ ಅಂತಂದ್ರು ನಮ್ಮ ತಾಯಿ. ಹಾಗೆ ಆಯ್ತು. ಚಪ್ರ ಕಿತ್ತು ಮುಗಿಸೋದಿಕ್ಕೆ ಮುಂಚೆನೆ ಅವ್ರ ಮನೆ ಒಡೆದೋಯ್ತು. ಆ ರೀತಿಯಾಗಿ ಕುಲೆ ಚ್ಯುತಿ ಭಯಂ ವಿತ್ತೇ ನೃಪಾಲಾದ್ ಭಯಂ. ಸಂಪತ್ತಿದೆ ಅಂತಂದ್ರೆ ಗೌರ್ಮೆಂಟಿನ ಭಯ ಅಂತ. ಬ್ಯಾಂಕಿನ ಇಂಟ್ರೆಸ್ಟ್ ರೇಟ್ಗಳು ಕಡಿಮೆ ಆಗೋದ್ರಿಂದ ನಿಜವಾಗಲೂ ಗೊತ್ತಾಗ್ತಾ ಇದೆ ವಿತ್ತೇ ನೃಪಾಲಾದ್ ಭಯಂ ಅಂತ. ಯಾವತ್ತು ಯಾವ ರೀತಿಯಲ್ಲಿ ಸೀಸ್ ಮಾಡ್ಕೊಳ್ತಾರೋ ಅಂತ. ಚೋರ ಭಯವನ್ನಾದ್ರೂ ನಿಗ್ರಹ ಮಾಡಬಹುದು, ರಾಜಭಯಕ್ಕೆ ಎಲ್ಲಿಯೇ ನಿಗ್ರಹ ಸಾಧ್ಯವೇ ಇಲ್ಲ. ತುಂಬಾ ಮಾನಿಷ್ಠರು ನಾವು ಅಂದ್ರೆ ಯಾರ ಹತ್ರ ಹೋಗಿ ಕೈಚಾಚಬೇಕಾದೀತು ಅಂತ. ಒಂದು ಸಂಸ್ಕೃತ ಸುಭಾಷಿತ ಅಲ್ಲಿ ಬರುತ್ತೆ, ಬಾಯಿ ಒಣಗೋದು, ಬೆವುತ್ಕೊಳ್ಳೋದು, ತಲೆ ತಿರುಗೋದು, ಕಾಲುಗಳು ನಡುಗೋದು, ಉಸಿರಾಟವೇ ಸ್ತಬ್ಧವಾಗೋದು, ಹೀಗೆ ಮರಣದ ಯಾವುದೆಲ್ಲ ಚಿಹ್ನೆ ಇದೆಯೋ ಅದು ಬೇಡವಾಗಿ ಬಂದ್ಬಿಡುತ್ತೆ ಅಂತ. ಬಲ್ಲಟ ಅಂತ ಕಾಶ್ಮೀರದ ಮಹಾ ವಿದ್ವಾಂಸ, ಬಹಳ ರಮಣೀಯವಾದ ಮಾರ್ಮಿಕವಾದ ಸುಭಾಷಿತಗಳನ್ನು ಬರೆದ ಕವಿ, ಮಹಾಕವಿ ಅಂತಲೇ ಹೇಳಬೇಕು ಅವನನ್ನ. ಕೇವಲ 100 ಪದ್ಯಗಳ ಕಾವ್ಯವೊಂದನ್ನು ಬರೆದೆ ಅವನು ಶಾಶ್ವತವಾದ ಸ್ಥಾನವನ್ನು ಸಂಸ್ಕೃತದಲ್ಲಿ ಸಂಪಾದಿಸಿಕೊಂಡಿದ್ದಾನೆ. ಅವನು ಒಂದು ಕಡೆ ಹೇಳ್ತಾನೆ, ಯಾರ ಕೈ ನನ್ನ ಕಾಲನ್ನ ಮುಟ್ಟಿಸ್ಕೊಳ್ಳಕ್ಕೂ ದೂರ ಮಾಡ್ತಾ ಇದ್ನೋ, ಇವತ್ತು ಅವರ ಕಾಲನ್ನ ನನ್ನ ಕೈ ಮುಟ್ಟೋದಕ್ಕೆ ಕ್ಯೂನಲ್ಲಿ ಕಾಯ್ತಾ ಇದೆ. ಇದಕ್ಕಿಂತಲೂ ಬೇಕೇ ದೈನ್ಯ ಅಂತ. ಅವರು ನನ್ನ ಕಾಲನ್ನು ಮುಟ್ತೀವಿ ಅಂತಂದ್ರೆ ನನ್ನ ಎಡಗಾಲು ಮುಟ್ಟೋ ಹಾಗಿಲ್ಲ ಅಂತ ದೂರ ಹೋಗ್ತಾ ಇದ್ದೆ. ಅಷ್ಟು ಮಾನಿಷ್ಠನಾಗಿ ಅವರು ಅಷ್ಟು ಕೀಳು ಅಂತಿದ್ದೆ. ಈಗ ಅವರ ಈ ಎಡಗಾಲನ್ನ ನನ್ನ ಎರಡೂ ಕೈ ಮುಟ್ಟೋದಕ್ಕೆ ಕ್ಯೂನಲ್ಲಿ ನಿಂತಿದೆ. ಎಷ್ಟೋ ಜನ ಕಾದಿದ್ದಾರೆ, ನನ್ನ ಟರ್ನ್ ಬರಲಿ ಅಂತ ಕಾದಿದ್ದೀನಿ ಅಂತ. ಇದು ತುಂಬಾ ದೊಡ್ಡ ದೈನ್ಯ. ಹೀಗೆ ಮಾನೆ ದೈನ್ಯ ಭಯಂ ಬಲೇ ರಿಪು ಭಯಂ, ಬಲಿಷ್ಠರಿಗೆ ವೈರ್ಯ ಭಯ. ಇನ್ನು ರೂಪ ಇದ್ರೆ ಮುಪ್ಪಿನ ಭಯ. ಮುಪ್ಪು ಬಂದರೆ ಎಷ್ಟೋ ಜನಕ್ಕೆ ಅದರ ಭಾವನೆಯೇ ತುಂಬಾ ಹೆದರಿಕೆಯನ್ನು ತರಿಸುತ್ತೆ. ಅದಕ್ಕೆ ತಾನೇ ಕಾಸ್ಮೆಟಿಕ್ ಇಂಡಸ್ಟ್ರಿ ಅಷ್ಟು ಪ್ರವರ್ಧಮಾನವಾಗಿರುವಂಥದ್ದು. ತುಂಬಾ ವಿದ್ಯಾವಂತರಾದ್ವಿ ಅಂದ್ರೆ ನಮ್ಮನ್ನು ಮೀರಿಸುವ ಒಬ್ಬ ವಿದ್ವಾಂಸ ಬಂದ ಅಂದ್ರೆ ಸಾಕು, ಸಂಕಟ ಶುರುವಾಗಿ ಬಿಡುತ್ತೆ. ಅವನು ಮಗನಾಗಿದ್ರು ಸರಿ, ಯಾರಾಗಿದ್ರು ಸರಿ, ನನಗಿಂತ ಉತ್ತಮನಾಗ್ಬಿಟ್ನಲ್ಲ ಅನ್ನುವಂಥ ಒಂದು ಸಂಕಟ ಇರುತ್ತೆ. ಒಬ್ಬ ವೈಣಿಕನಿಗೆ ತನ್ನ ಮಗ ತನಗಿಂತ ಉತ್ತಮ ವೈಣಿಕ ಅಂತ ಗೊತ್ತಾದಾಗ ವೀಣೆ ನುಡಿಸೋಕ್ಕೆ ತುಂಬಾ ಬೇಕಾಗುವ ಈ ಮಧ್ಯದ ಬೆರಳನ್ನೇ ಕಚ್ಚಿ ತುಂಡು ಮಾಡಿಬಿಟ್ಟ ಅಂತ ಸ್ವಾಮಿನಾಥಯ್ಯರವರು ತಮ್ಮ ನೆನಪುಗಳಲ್ಲಿ ಬರೀತಾರೆ. ಅದು ತಮಿಳುನಾಡಿನ ದೊಡ್ಡ ವಿದ್ವಾಂಸರವರು, ಅಲ್ಲಿ ಒಂದು ಸಂಸ್ಥಾನದಲ್ಲಿ ನಡೆದಂಥ ಒಂದು ಘಟನೆ ಅಂತ. ಆ ಅಸೂಯೆ ಆ ರೀತಿಯಾಗಿ ಮಾಡುತ್ತೆ, ಏನನ್ನು ಮಾಡೋದಕ್ಕೂ ಹೇಸುವುದಿಲ್ಲ. ಶಾಸ್ತ್ರೇ ವಾದಿ ಭಯಂ ಗುಣೇ ಖಲ ಭಯಂ. ನಾವು ಸದ್ಗುಣಗಳು ಅಂದ್ರೆ ದುಷ್ಟರ ಭಯ, ಒಳ್ಳೆಯವರಿಗೆ ಸದಾ ಅದೇ ಭಯ. ಇನ್ನು ಶರೀರ ಇದ್ದರೆ ಯಮನ ಭಯ, ಕಾಯೇ ಕೃತಾಂತಾದ್ ಭಯಂ. ಹಾಗಾಗಿ ಎಲ್ಲ ವಸ್ತುಗಳು ಭಯವಾದ ಕಾರಣ ವೈರಾಗ್ಯ ಒಂದೇ ಭಯ ಅನ್ನುವುದನ್ನ ಈ ಕಥೆ ಎಷ್ಟು ಮಾರ್ಮಿಕವಾಗಿ ತೋರಿಸುತ್ತೆ. ಇಡೀ ಮಹಾಭಾರತದ ನಿರ್ವೇದ ಅನ್ನುವ ಸ್ಥಾಯಿಭಾವದಿಂದ ಹುಟ್ಟಿದ ಶಾಂತರಸ ವಿಷಯ ತೃಷ್ಣಾಕ್ಷಯ ಅಲ್ಲಿಂದ ಬರುವಂತಹದ್ದು ಅಂತ ಆನಂದವರ್ಧನ ಹೇಳ್ತಾನೆ. ಅದಕ್ಕಾಗಿ ಈ ಗೃಧ್ರ ಗೋಮಾಯ ಸಂವಾದವನ್ನ ನಾನು ವಿಶೇಷವಾಗಿ ಇಷ್ಟಪಟ್ಟೆ. ಇನ್ನ ತುಲಾಧಾರ ಅಂತ ಮೊನ್ನೆ ನಮ್ಮ ಎಸ್.ಆರ್. ರಾಮಸ್ವಾಮಿಗಳು ಆರಂಭದಲ್ಲಿಯೇನೆ ಜಾಜಲಿ ಮತ್ತೆ ತುಲಾಧಾರನ ಉಪಾಖ್ಯಾನದ ಬಗ್ಗೆ ಹೇಳಿದ್ರು. ಅದನ್ನ ತೆಗೆದುಕೊಳ್ಳೋಣ. ಆದರೆ ಅದು ಸ್ವಲ್ಪ ತತ್ವೋಪದೇಶ ಪ್ರಧಾನವಾದದ್ದು. ಹಾಗಾಗಿ ಇನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಇರಲಿ ಅಂತ ಉಪಾಖ್ಯಾನಗಳಿಗೇನು ಮಹಾಭಾರತದಲ್ಲಿ ಕೊರತೆ ಇಲ್ಲವೇ ಇಲ್ಲವಾದ್ದರಿಂದ ಒಂದು ಈ ಕುಮಾರ ಅಥವಾ ಸ್ಕಂದನ ಉಪಾಖ್ಯಾನವನ್ನ 2 ಕಡೆ ನಾವು ನೋಡ್ತೀವಿ ಮಹಾಭಾರತದಲ್ಲಿ. ಶಾಂತಿ ಪರ್ವದಲ್ಲಿ ನೋಡ್ತೀವಿ, ಆ ತೀರ್ಥಯಾತ್ರಾ ಉಪಪರ್ವ ಅಂತ ಯಾವುದಿದೆ ಅರಣ್ಯ ಪರ್ವದಲ್ಲಿ ಅಥವಾ ವನಪರ್ವದಲ್ಲಿ ಅಲ್ಲಿ ನೋಡ್ತೀವಿ.
ಅದರ ಒಂದೆರಡು ಎಲಿಮೆಂಟ್ಸು ರಾಮಾಯಣದ ಬಾಲಕಾಂಡದಲ್ಲಿ ಕೂಡ ಬರುತ್ತೆ. ಇನ್ನು ಸ್ಕಾಂದಾದಿ ಪುರಾಣಗಳಲ್ಲಂತೂ ಬಹಳ ವಿಖ್ಯಾತ. ಅದನ್ನ ಸ್ವಲ್ಪ ಹೇಳಿದರೆ ಒಂದು ವೈವಿಧ್ಯ. ಮತ್ತೆ ಇನ್ನೊಂದು ಉದ್ದೇಶವೂ ಉಂಟು. ಈ ಸ್ಕಂದ ಕಲ್ಟ್ ಅಂತ ಏನು ಹೇಳ್ತೀವಿ, ಕುಮಾರ ಕಲ್ಟ್ ಅಥವಾ ಸುಬ್ರಹ್ಮಣ್ಯನ ಕಲ್ಟ್ ಅಂತ, ಅದನ್ನ ಅನಾರ್ಯ ಅಂತ ಒಂದು ಭ್ರಮೆಯನ್ನ ಸತ್ಯ ಅನ್ನೋ ಮಟ್ಟಿಗೆ ಜಗಜ್ಜಾಹೀರಾತು ಮಾಡ್ತಾ ಇದ್ದಾರೆ. ಅದು ಹಾಗಲ್ಲ ಅನ್ನೋದಕ್ಕೂ ಅನುಕೂಲವಾದ ಸಂದರ್ಭ ಅಂತ ಭಾವಿಸಿ ಅದರ ಪ್ರಸ್ತಾವ ಮಾಡ್ತಾ ಇದ್ದೀನಿ. ಸ್ಕಂದ ಸುಬ್ರಹ್ಮಣ್ಯ ಅಂತಲೂ ಅವನನ್ನ ಕರಿತೀವಿ. ಆತ ಶಿವನ ಮತ್ತು ಪಾರ್ವತಿಯ ಮಗ ಅಂತ ಪುರಾಣಗಳಲ್ಲಿ ಬರುತ್ತೆ. ಅವನ ಜನ್ಮಕ್ಕೋಸ್ಕರವಾಗಿಯೇನೆ ಆತ ಇದು ದೇವತೆಗಳು ಬ್ರಹ್ಮನ ಹೋಗಿ ಬೇಡಿದರು, ಮತ್ತೆ ಮನ್ಮಥ ಶಿವನ ತಪೋಭಂಗವನ್ನು ಮಾಡದ ಅಂತೆಲ್ಲ ಬರುತ್ತೆ. ಆ ವಿಷಯವನ್ನು ಹಿಂದೇನೆ ಈ ವೇದಿಕೆಗಳಲ್ಲಿ ಕಾಮದಹನದ ಸ್ವರೂಪ ಏನು ಅಂತೆಲ್ಲ ಹೇಳಿದ ಕಾರಣ ಮತ್ತೆ ಚರ್ಚೆ ಮಾಡಬೇಕಾಗಿಲ್ಲ. ಆಗ ಶಿವನ ಅಂಶವೇ ಅಗ್ನಿಯಲ್ಲಿ ಬಿದ್ದು ಆ ಅಗ್ನಿಗೆ ಅದನ್ನು ಭರಿಸೋದಕ್ಕೆ ಆಗದೆ ಅಗ್ನಿ ಅದನ್ನ ಗಂಗೆಗೆ ವಿಸರ್ಜಿಸಿ, ಗಂಗೆಯೂ ತಾಳಲಾರದೆ ತೀರದ ಜೊಂಡಿಗೆ ತಳ್ಳಿ, ಜೊಂಡಿನಲ್ಲಿ ಅದು 6 ಮುಖದ ಶಿಶುವಿನ ರೂಪ ತಾಳ್ತು ಅಂತ. ಆಗ ಕೃತ್ತಿಕಾ ನಕ್ಷತ್ರದ ಅಧಿದೇವಿಯರು ಕೃತ್ತಿಕೆಯರು ಬಂದರು. ಅವರು 6 ಜನ, ಅವರ 6 ಜನ 6 ಮುಖಗಳನ್ನ ತಮ್ಮ ಎದೆಹಾಲಿಂದ ತಣಿಸಿದರು. ಅವತ್ತಿಂದ ಕಾರ್ತಿಕೇಯ ಅಂತ ಆತನಿಗೆ ಹೆಸರು ಬಂತು. ಮತ್ತು ಅವನನ್ನ ಶಿವಪಾರ್ವತಿಯರು ಮತ್ತೆ ಕರೆದುಕೊಂಡು ಹೋಗಿ ಇಂದ್ರ ತನ್ನ ಮಗಳನ್ನ ದೇವಸೇನೆ ಅಂತ ಹೇಳೋಳನ್ನ ಕೊಟ್ಟು ಮದುವೆ ಮಾಡಿದ. ದೇವಸೇನಾಧಿಪತಿಯಾದ ಆತ ತಾರಕಾಸುರನ ಸಂಹಾರವಾಯಿತು ಅಂತ ಇದು ಮಹಾಭಾರತದಲ್ಲಿ ಪುರಾಣದಲ್ಲಿಯೂ ಪ್ರಸಿದ್ಧವಾಗಿ ಬರುವಂಥ ಕತೆ. ಆದರೆ ಇಲ್ಲಿ ಎಷ್ಟೋ ಜನ ಈಚಿನ ವಿದ್ವಾಂಸರು ಈ ಮುರುಘ ಅಂತ ಯಾವುದು ಹೆಸರಿದೆ ತಮಿಳಿನಲ್ಲಿ, ಆ ಮುರುಘ ಅನ್ನುವಂಥವನು ನೇಟಿವ್ ದೇವತೆ, ಅಲ್ಲಿಯ ಸ್ಥಳೀಯ ದೇವತೆ, ದಕ್ಷಿಣ ಭಾರತದಲ್ಲಿ ಅನಾರ್ಯರ ದೇವತೆ, ಅವನನ್ನು ಇವರು ಹೈಜಾಕ್ ಮಾಡಿಬಿಟ್ರು ಅಂತ. ಅದು ಖಂಡಿತ ಅಲ್ಲ. ಕಾರಣ ಇಷ್ಟೇ. ಮೊದಲಿಗೆ ಅವರು ಬಹಳ ಹೇಳುವಂತಹ ಹೆಸರುಗಳಲ್ಲಿ ಸ್ಕಂದನ್ನ ಕಂದ ಅಂತ ಕರೆದಿದ್ದಾರೆ. ಅದು ಕುಮಾರ, ಸ್ಕಂದ, ಕಂದ ಎಲ್ಲ ಒಂದೇ ರೀತಿಯಾದಂಥ ಧ್ವನಿ ಇರುವಂಥದ್ದು. ಸ್ಕಂದ ಅಂದರೆ ಜಾರಿ ಬಿದ್ದವನು ಅಂತ, ಜಾರಿದ್ದು ಸ್ಕನ್ನ ಅನ್ನೋದ್ರಿಂದ ಸ್ಕಂದ ಅಂತ, ಶಿವನ ತೇಜಸ್ಸಿನಿಂದ ಜಾರಿ ಬಿದ್ದು ಬಂದಂಥವನು ಅಂತ. ಮತ್ತೆ ಆತನ ಸುಬ್ರಹ್ಮಣ್ಯ ಅಂತ ಕರಿತೀವಿ. ಈ ಸುಬ್ರಹ್ಮಣ್ಯ ಅನ್ನುವಂಥ ಶಬ್ದವೇ ಲಿಂಗ್ವಿಸ್ಟ್ ಮುರುಘ ಆಯಿತು ಅಂತ ಹೇಳ್ತಾರೆ. ರಘುವೀರವರು ಅದರ ಬಗ್ಗೆ ತುಂಬಾ ಚೆನ್ನಾಗಿರುವಂಥ ಒಂದು ಬರವಣಿಗೆಯನ್ನೇ ಮಾಡಿದರು. ಈ ಶಬ್ದಗಳು ಯಾವ ರೀತಿ ಹೇಗೆ ಬದಲಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನಮ್ಮ ಸುಬ್ಬಣ್ಣ, ಸುಬ್ಬರಾಯ ಅನ್ನುವಂಥದ್ದು ಸುಬ್ರಹ್ಮಣ್ಯದ್ದೇ ಆಗಿರುವಂತಹದ್ದು. ಹಾಗೆ ಅದು ಬ್ರಹ್ಮ ಅನ್ನುವಂಥದ್ದು ತಮಿಳಿನಲ್ಲಿ ಬಿರಮ್ಮ ಅಂತಾಗಿ, ಬಿರಮ ಅಂತಾಗಿ, ಬಕಾರ ಹೋಗಿ ಮಕಾರವಾಗಿ, ಹಕಾರ ಹೋಗಿ ಕಕಾರವಾಗುತ್ತೆ. ಈಗ ಮಹೇಶ ಅನ್ನೋದು ತಮಿಳಿನಲ್ಲಿ ಮಗೇಶ ಅಂತಲೇ ಅವ್ರು ಹೇಳ್ತಾರೆ. ಹಾಗಾಗಿ ಅದು ಮುರುಘ ಅಂತ ಆಗಿದೆ ಅಂತ ಅವರು ನಿಷ್ಪಾದನೆ ಮಾಡಿ ತೋರಿಸ್ತಾರೆ. ಇರಲಿ, ಭಾಷಾಶಾಸ್ತ್ರ ಸಣ್ಣ ಒಂದು ಆಧಾರ, ಅದೇ ಸರ್ವಸ್ವವಾದ ಆಧಾರವಲ್ಲ. ಮಿಕ್ಕ ಎಲ್ಲ ಆಧಾರಗಳನ್ನು ನೋಡಬೇಕು. ಆತ ಪರ್ವತಗಳ ಮೇಲೆ ಇರುವಂಥವನು, ಹಾಗಾಗಿ ಆದಿವಾಸಿಯ ಕುಲಕ್ಕೆ ಸೇರಿದವನು ಅಂತೆಲ್ಲ ಹೇಳ್ತಾರೆ. ಅದು ಹಾಗಂತೇನೂ ಇಲ್ಲ. ಅಂದರೆ ಅನಾರ್ಯವೇ ಆಗಬೇಕು ಅಂತ ಏನೂ ಇಲ್ಲ. ತಮಿಳುನಾಡಿನ ಎಲ್ಲ ಪರಂಪರೆಯೂ ಒಪ್ಪಿಕೊಳ್ಳುತ್ತೆ ಶಿವ ಕೈಲಾಸವಾಸಿ ಅಂತ. ಕೈಲಾಸ ಉತ್ತರ ಭಾರತದಲ್ಲೇ ಇದ್ದಿದ್ದು. ಉತ್ತರ ಭಾರತ ಅಂದರೆ ಆರ್ಯ ಅಂತ ಹೇಳ್ತಾರೆ. ತಮಿಳಿನ ಯಾವ ಗ್ರಂಥಗಳು ನೋಡಿದ್ರೂ ಕೂಡ ಅವರು ಈ ಒಂದು ಅವರಿಗೆ ನಾರ್ದರ್ನ್ ಮೋಸ್ಟ್ ಅಂತ ತಮಿಳುನಾಡಿಗೆ ಹೇಳೋದು ವೆಂಗಡಂ. ಅಲ್ಲಿಂದ ಆಚೆಗೆ ಅಲ್ಲ, ಅಲ್ಲಿಂದ ಉಳಿದದ್ದೆಲ್ಲ ವಡಮೊಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಉತ್ತರದ ಭಾಷೆ ಅದು ಸಂಸ್ಕೃತ ಅಂತ. ಹಾಗಾಗಿ ಹಿಮಾಲಯಕ್ಕೆ ಅವರು ಹಿಮಾಲಯ ಅಂತಲೇ ಹೇಳ್ತಾರೆ, ಇನ್ನು ಬೇರೆ ಯಾವ ಶಬ್ದವೂ ಇಲ್ಲ. ಶಿವನಿಗಾದರೂ ಅಷ್ಟೇನೆ, ಅಟ್ಟಮೂರ್ತಿ ಅಂತ ಹೇಳ್ತಾರೆ. ಅದು ಅಷ್ಟಮೂರ್ತಿ ಅಲ್ಲದೆ ಮತ್ತೆ ಇನ್ನೇನು. ಇದರಿಂದ ಶಿವನನ್ನಂತೂ ಉತ್ತರ ಭಾರತವನಾದರೆ ಶಿವನ ಮಗನಾದವನು ದಕ್ಷಿಣ ಭಾರತದವನು ಅಂತ ಹೇಗೆ ಎಕ್ಸ್ಕ್ಲೂಸಿವ್ ಆಗಿ ಆಗುತ್ತಾನೆ. ಮತ್ತೆ ಅವನ ಧ್ವಜ ಕುಕ್ಕುಟ ಧ್ವಜ. ಕೋಳಿಯನ್ನ ದೇವತೆಗಳಿಗೆ ಬಲಿ ಕೊಡುವುದು ವೇದಗಳಲ್ಲಿ ಕಾಣಿಸೋದಿಲ್ಲ ಅಂತ. ಹಾಗೇನೂ ಇಲ್ಲ. ಶುಕ್ಲೇಜುರ್ವೇದದ ಬ್ರಾಹ್ಮಣ ಭಾಗಗಳನ್ನು ನೋಡಿದರೆ ಅಲ್ಲಿ ಪುರುಷಮೇಧ, ಸರ್ವಮೇಧ, ರಾಜಸೂಯ, ಅಶ್ವಮೇಧಾದಿಗಳಲ್ಲಿ ಕೊಡಬೇಕಾದಂತಹ ಪಶುಗಳಲ್ಲಿ, ತಿರ್ಯಕ್ ಜಂತುಗಳಲ್ಲಿ ಜಲಚರಗಳು, ಖೇಚರಗಳು, ಭೂಚರಗಳು ಅಂತೆಲ್ಲ ಉಂಟು. ಅದರೊಳಗೆ ಕೋಳಿಯೂ ಕೂಡ ಸೇರಿಕೊಳ್ಳುವಂಥದ್ದು. ಮತ್ತೆ
ಆ ಕೋಳಿಯನ್ನ ವಿಶೇಷವಾಗಿ ಸ್ಕಂದನಿಗೆ ಅಸೋಸಿಯೇಟ್ ಮಾಡುವುದಕ್ಕೆ ನವಿಲನ್ನೂ ಜೊತೆಗೆ ಅಸೋಸಿಯೇಟ್ ಮಾಡ್ತಾರೆ. ಈ ಕೋಳಿಯ ಚೂಡ ಅಂದರೆ ಮೇಲೆ ಜುಟ್ಟಿದೆಯಲ್ಲ ಅದು ಜ್ವಾಲೆಯಂತೆ ಇರುವಂತಹದ್ದು ಅನ್ನೋದಕ್ಕೋಸ್ಕರವಾಗಿ ಕೋಶಗಳಲ್ಲಿ ಜ್ವಾಲಾಚೂಡ, ಶಿಖಿಚೂಡ, ತಾಮ್ರಚೂಡ ಅಂತೆಲ್ಲ ಕರೀತಾರೆ. ಈ ಜ್ವಾಲೆ ಅಗ್ನಿಗೂ ಸ್ಕಂದನಿಗೂ ತುಂಬಾ ಮುಖ್ಯವಾದ ಸಂಬಂಧ. ಅದು ಅಲ್ಲಿ ಪ್ರಕಟವಾದದ್ದು. ಅದೇ ಸ್ಕಂದನನ್ನ ವೈದಿಕ ದೇವತೆಯನ್ನಾಗಿ ಮಾಡುವಂಥದ್ದು. ನವಿಲನ್ನಂತೂ ಶಿಖಿ ಅಂತ ಕರೀತಾರೆ, ಅಗ್ನಿಗೆ ಶಿಖಿ ಅಂತ ಹೇಳುವಂಥದ್ದು. ನವಿಲಿನ ವಾಹನ ಅಂತಂದ್ರೆ ಸ್ಕಂದನನ್ನ ಆಹುತಿಯ ರೂಪ ಅಂತಲೂ ಹೇಳಬಹುದು. ಶಿವ ರುದ್ರ ಆತನನ್ನ ಅಗ್ನಿ ಅಂತಲೇ ಭಾವಿಸುವುದುಂಟು. ಅಗ್ನಿಯ ಘೋರ ರೂಪವನ್ನ ರುದ್ರ, ಶಾಂತ ರೂಪವನ್ನ ಶಿವ ಅಂತ, ಅಗ್ನಿಯ 7 ಜ್ವಾಲೆಗಳನ್ನ ಕಾಲಿ, ಕರಾಳಿ ಮೊದಲಾದ ಸಪ್ತ ಮಾತ್ರಕೀಯರಾಗಿ ಸ್ವೀಕರಿಸಿರುವುದು ಋಗ್ವೇದದಲ್ಲಿಯೇ ಕಂಡುಬರುವಂತಹದ್ದು. ಶ್ವೇತಾಶ್ವತರಾದಿ ಅನೇಕ ಉಪನಿಷತ್ತುಗಳಲ್ಲಿ ಅದೇ ಮಂತ್ರ ಉಲ್ಲೇಖಿತವಾಗುತ್ತೆ. ಮತ್ತು ಶಿವ ರುದ್ರ ಆತನನ್ನ ರುದ್ರ ಗಣಗಳಲ್ಲಿ ಕೂಡ ಕಾಣ್ತೀವಿ, ಮರುದ್ಗಣಗಳಲ್ಲಿ ಕೂಡ ಕಾಣ್ತೀವಿ. ಸ್ಕಂದ ಆ ಗುಂಪಿಗೆ ಸಂಬಂಧಪಟ್ಟಂಥವನು. ಅವನನ್ನು ಹಾಗಾಗಿಯೇ ಮಹಾಸೇನ ಅಂತ ಕರೆದರು. ದೇವತೆಗಳ ಸೇನಾನಿ ವೇದಗಳಲ್ಲಿ ಬರುವಂತೆ ರುದ್ರ, ಸೇನಾನಿಯ ಮಗ ಇವನು ಮಹಾಸೇನ. ಜೊತೆಗೆ ಇವನನ್ನ ವತ್ಸರಾಜ ಅಂತ ವೇದಗಳಲ್ಲಿ ಗೌರವಿಸುವುದು ಕಂಡುಬರುತ್ತೆ. ಗಣಪತಿ ಜ್ಯೇಷ್ಠರಾಜ ಆದರೆ ಇವನು ವತ್ಸರಾಜ, ಹಾಗಾಗಿ ಅವರಿಗೆ ಸೌಂದರ್ಯ ಉಂಟು. ಮತ್ತು ಇನ್ನೂ ಒಂದು ಸ್ವಾರಸ್ಯ ಏನಂದ್ರೆ, ವೇದದಲ್ಲಿಯೇ ಋಗ್ವೇದದಲ್ಲಿ ಕುಮಾರಂ ಚಿತ್ರತರಂ ವಂದಮಾನಂ ಪ್ರತಿ ನಾನಾಮ ರುದ್ರೋಪಯಂತಂ ದಿವ ಶಿಶುಂ ಅಂತೆಲ್ಲ ಬರುತ್ತೆ. ಆಕಾಶದ ಶಿಶು, ಆಕಾಶದ ಕೃತ್ತಿಕಾ ದೇವಿಯರ ಶಿಶು ಇವನು ಕುಮಾರ, ರುದ್ರೋಪಯುತ, ರುದ್ರನ ಜೊತೆಗೆ ಸೇರಿರುವವನು ಅಂತ ಹೇಳುವಾಗ ಆ ಸ್ಕಂದೋಲ್ಲೇಖವೇ ಕಾಣಿಸುವಂಥದ್ದಾಗಿದೆ. ಮತ್ತು ಈ ಖಗೋಲದ ನಕ್ಷತ್ರಗಳು ಯಾವಿವೆ, ಅಲ್ಲಿ 3 ನಕ್ಷತ್ರಗಳಿಗೆ ಸ್ಕಂದನ ಸಂಬಂಧ ಇದೆ. ಒಂದು ಆಶ್ಲೇಷ, ಸರ್ಪಾತ್ಮಕವಾದ ನಕ್ಷತ್ರ. ಮತ್ತೊಂದು ವಿಶಾಖ, ಅವನನ್ನ ವಿಶಾಖ ಅಂತಲೂ ಕರೀತಾರೆ. ಮತ್ತೆ ಕೃತ್ತಿಕಾ ನಕ್ಷತ್ರ ಸಂಬಂಧಿ. ಕೃತ್ತಿಕೆಯನ್ನು ಅಗ್ನಿ ನಕ್ಷತ್ರ ಅಂತ, ಅಗ್ನಿರ್ನಪ್ಪಾತು ಕೃತ್ತಿಕಾ ಅಂತಲೇ ನಕ್ಷತ್ರ ಸೂಕ್ತ ಆರಂಭವಾಗುವುದು ಕೃತ್ತಿಕಾ ನಕ್ಷತ್ರದಿಂದಲೇ. ಅಂದ್ರೆ ಏನು, ಕೃತ್ತಿಕಾ ನಕ್ಷತ್ರದ ಅಗ್ನಿಯೇ ಇವನು. ಅಗ್ನಿಭೂಹು ಅಂತಲೇ ಅಮರಕೋಶದಲ್ಲಿ ಬರುತ್ತೆ. ಅಗ್ನಿಭೂಹು ಬಾಹುಲೇಯ ತಾರಕಜಿತ್ ವಿಶಾಖ ಶಿಖಿವಾಹನ ಅಂತ. ಶಿಖಿವಾಹನ ಅಂದ್ರೆ ಅಗ್ನಿಯಿಂದ ಕೊಂಡೊಯ್ಯಲ್ಪಡುವವನು ಅಂತ. ಸ್ಕಂದ ಅಗ್ನಿಯಿಂದ ಕೊಂಡೊಯ್ಯಲ್ಪಟ್ಟ. ಶಿವನ ತೇಜಸ್ಸನ್ನು ಅಗ್ನಿ ತೆಗೆದುಕೊಂಡು ಹೋಗಿ ಜೊಂಡಿನಲ್ಲಿ ಬೆಳೆಸಿದ್ದು ಅಂತ. ಹೀಗಾಗಿ ಅವನ ತಮಿಳಿನಲ್ಲಿ ಶರವಣ ಅಂತ ಕರೀತಾರೆ. ಈ ಶರವಣದಲ್ಲಿ ಹುಟ್ಟಿದವನು, ಜೊಂಡಿನ ವನದಲ್ಲಿ ಹುಟ್ಟಿದಂಥವನು, ಗಂಗೆಯ ಮಗನಾದವನು. ಇವನನ್ನು ಷಣ್ಮಾತುರ 6 ಕೃತ್ತಿಕೆಯರ ಮಗ ಅಂತ ಹೇಳ್ತಾರೆ. ಗಣಪತಿಯನ್ನು ದ್ವೈಮಾತುರ ಅಂತ ಹೇಳ್ತಾರೆ. ಇವನು ದ್ವೈಮಾತುರನು ಹೌದು. ಆ ದ್ವೈಮಾತುರ ಯಾಕೆ, ಗಂಗೆಯಲ್ಲಿ ಮತ್ತು ಪಾರ್ವತಿಯಲ್ಲಿ ಇಬ್ಬರಲ್ಲಿಯೂ ಮಾತೃತ್ವವನ್ನು ಕಂಡುಕೊಂಡಂಥವನು, ಕೃತ್ತಿಕೆಯರಲ್ಲಿ ಕಂಡಂಥವನು. ಹಾಗಾಗಿ ವಿಶಾಖ ನಕ್ಷತ್ರ 2 ಕವಲಾಗಿ ಒಡೆದಂತಹದ್ದು. ಕೃತ್ತಿಕಾ ನಕ್ಷತ್ರ ಪುಂಜಕ್ಕೆ ಅಭಿಮುಖವಾಗಿ ತೋರುತ್ತೆ. ಹಾಗಾಗಿ ಇವನನ್ನ ಕೃತ್ತಿಕೇರಿಗೂ ಮತ್ತು ವಿಶಾಖಾರೂಪಿಣಿಯರಾದಂಥ ಹಿಮವಂತನ ಮಕ್ಕಳೇ ಗಂಗೆ ಮತ್ತು ಗೌರಿ. ಹಾಗಾಗಿ ವಿಶಾಖ ನಕ್ಷತ್ರ ಸಂಬಂಧಿಯಾದವನು ಅಂತ. ಆಶ್ಲೇಷ ಸರ್ಪ ನಕ್ಷತ್ರ, ಹಾಗಾಗಿ ಅದರ ಜೊತೆಗೆ ಅವನ ಸಂಬಂಧ ಇರುವ ಕಾರಣ ಅವನು ಸರ್ಪರೂಪಿಯಾಗಿದ್ದಾನೆ ಅಂತ ವೇದದಲ್ಲಿಯೇ ಮತ್ತೆ ಅವನ ಸರ್ಪಸ್ವರೂಪವನ್ನ ಮತ್ತೆ ಹೇಳುವಂಥದ್ದು ಬರುತ್ತೆ. ಹೀಗೆ ಮತ್ತೆ ಅವನನ್ನು ಗುಹಾ ಅಂತ ಕರೀತಾರೆ. ಗುಹಾ ಅಂದರೆ ನಿಗೂಢತೆ ಅಂತ. ಗುಹಾ ಅಂತ ಉಂಟು, ಹೃದಯಕ್ಕೂ ಗುಹಾ ಅಂತ. ವಾಸಿಷ್ಠ ಗಣಪತಿ ಮುನಿಗಳು ಇದರ ಬಗ್ಗೆ ಅದ್ಭುತವಾದ ಒಂದು ಲೇಖನ ಬರೆದು, ಸ್ಕಂದ ಅಂದರೆ ಜೀವಸ್ವರೂಪ, ಶಿವ ಅಂದರೆ ಬ್ರಹ್ಮಸ್ವರೂಪ, ಪಾರ್ವತಿ ಎನ್ನುವುದು ಮಾಯಾ ಜಗತ್ಸ್ವರೂಪ, ಗಣಪತಿ ವಾಕ್ಸ್ವರೂಪ ಅಂತ ಹೇಳಿದ್ದಾರೆ. ಪ್ರಪಂಚವನ್ನೆಲ್ಲ ರ್ಯಾಷನಲೈಸ್ ಮಾಡಿದ್ರೆ ಕಡೆಗೆ ಬರುವಂಥದ್ದಿದೆ. ಜೀವ, ಈಶ್ವರ, ಜಗತ್ತು ಮತ್ತು ಇವೆಲ್ಲಕ್ಕೂ ಕೂಡ ಲಿಂಕ್ ಆಗುವಂಥದ್ದು ವಾಕ್ತತ್ವ ಅಂತ. ಈ ಹೊತ್ತು ನನ್ನ ಪರಿಚಿತರಾದ ಒಬ್ಬರು ವಿದ್ವಾಂಸರು ಫಿಸಿಕ್ಸ್ಗೆ ಇನ್ನೊಂದು ಮುಖ ಕೊಡೋ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಮಹತ್ವಾಕಾಂಕ್ಷೆಯ ಪ್ರಯೋಗ. ಮಾಡರ್ನ್ ಫಿಸಿಕ್ಸ್ ಇದೆ, ನ್ಯೂ ಫಿಸಿಕ್ಸ್ ಅಂತ ಮಾಡ್ತಾ ಇದ್ದಾರೆ. ಈಗ ನ್ಯೂ ಇಯರ್ ಫಿಸಿಕ್ಸ್ ಅಂತ ಅವರು ಕರೀತಾ ಇದ್ದಾರೆ. ಅಲ್ಲಿ ಅವರು ಐನ್ಸ್ಟೈನ್ ಮಾಡಿರತಕ್ಕಂಥ ಸ್ಪೇಸು, ಟೈಮು, ಮ್ಯಾಟರ್ ಅಂಡ್ ಎನರ್ಜಿ, ಈ 4 ಯೂನಿಟ್ ಯಾವುದಿದೆ, E=mc², ಈ ಎನರ್ಜಿ, ಎಂ ಮಾಸು, ಸಿ ಲೈಟ್ ಅದರ ವೆಲಾಸಿಟಿ ಅಂತ. ಇದರೊಳಗೆ ಸ್ಪೇಸ್, ಟೈಮು, ಮ್ಯಾಟರ್, ಎನರ್ಜಿ ಬರುತ್ತೆ. ಇದರ ಜೊತೆಗೆ ಇನ್ನು 2 ಇದೆ, ಲೈಫ್ ಅಂಡ್ ಲ್ಯಾಂಗ್ವೇಜ್. ಅದು 2ನ್ನೂ ಸೇರಿಸಿ 6 ಸೇರಿಸಬೇಕು ಅಂತ. ಅದರ ಸಮಗ್ರ ಸ್ವರೂಪವಾಗಿ ಇವನು ಕಂಡು ಬರ್ತಾನೆ ಅಂತ. ಹೀಗೆ ಇನ್ನು ಅನೇಕ ಆಧಾರಗಳಿರುವ ಕಾರಣ ಸ್ಕಂದ
ಸನಾತನ ಧರ್ಮಕ್ಕೆ ಬಾಹ್ಯವಲ್ಲದ ದೇವತೆ. ಕುಮಾರ ಅಂತ, ದೇವಸೇನಾಪತಿ ಅಂತ, ಗುಹ ಅಂತ ಬೇಕಾದ ರೀತಿಯಲ್ಲಿ ಅವನನ್ನು ಆರಾಧನೆ ಮಾಡಿದ್ದೀವಿ. ಮತ್ತು ಪರ್ವತಗಳ ಜೊತೆಗೆ ಅವನ ಅಸೋಸಿಯೇಷನ್ಗೆ ಶಿವನ ಅಸೋಸಿಯೇಷನ್ನೇ ಮುಖ್ಯ. ಮತ್ತೆ ಮತ್ತೆ ವೇದಗಳಲ್ಲಿ ಪರ್ವತವನ್ನು ದೇವಸ್ವರೂಪವಾಗಿ ಗೌರವಿಸುವಂಥದ್ದು ಕಂಡುಬರುತ್ತೆ, ಪುರಾಣಗಳಲ್ಲಿ ಕೂಡ ಕಂಡುಬರುತ್ತೆ, ವೃಕ್ಷಗಳಲ್ಲಿ ಕಂಡುಬರುತ್ತೆ. ಈ ಚೈತ್ಯಾರಾಧನೆ, ವೃಕ್ಷಾರಾಧನೆ, ಪರ್ವತಾರಾಧನೆ ಎಲ್ಲ ಕೂಡ ಒಂದೇ ಮೂಲದಿಂದ ಬಂದದ್ದು. ಅಗ್ನಿ ಆರಾಧನೆ ಇವೆಲ್ಲ ಒಂದೇ ಜ್ವಾಲೆಯ ಪ್ರತೀಕ ಅಂತ ಆನಂದ ಕುಮಾರಸ್ವಾಮಿ ಅಂತವರು ಬಹಳ ಸೊಗಸಾಗಿ ತೋರಿಸ್ತಾರೆ. ಸ್ಟೆಲ್ಲಾ ಕ್ರಾಮ್ರಿಶ್ ಅವರು ಕೂಡ ತಮ್ಮ ಬರಹಗಳಲ್ಲಿ ಮಾಡ್ತಾರೆ. ಯಾತಕ್ಕೆ ಇದನ್ನು ಹೇಳಿದೆ ಅಂದರೆ, ಎಷ್ಟೋ ಬಾರಿ ನಮ್ಮ ಸಂಶೋಧಕರನ್ನವರು ನಮ್ಮ ದೇಶೀಯ ತತ್ವಗಳನ್ನು ತಮ್ಮ ತಮ್ಮ ಪರ್ವರ್ಷನ್ಸ್ಗೆ ಅನುಸಾರವಾಗಿ ವಿಕೃತಿ ಮಾಡುವಂತಹದ್ದು ಉಂಟು. ಅದು ತುಂಬ ದೊಡ್ಡ ದೋಷ. ಹಾಗಾಗಿ ಸ್ಕಂದನ ಜನ್ಮವನ್ನು ಮಹಾಭಾರತದಲ್ಲಿ ಹೇಳುವಾಗ ಅದು ವೇದದ ಭಾಗವೋ ಎಂಬಂತೆಯೇ ಹೇಳುವಂಥದ್ದನ್ನು ಕಾಣ್ತೀವಿ. ಇನ್ನು ನಾವು ಆ ಜಾಜಲಿ ತುಲಾಧಾರನ ಕಥೆಗೆ ಬರೋಣ. ಒಮ್ಮೆ ಅದೇ ಶಾಂತಿ ಪರ್ವದ ಭಾಗದಲ್ಲಿಯೇ ಮೋಕ್ಷ ಧರ್ಮದ ಸಂದರ್ಭದಲ್ಲಿ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ನನಗೆ ಈ ಯಾವ ವರ್ಣದಲ್ಲಿದ್ದರೂ ಯಾವ ಉದ್ಯೋಗದಲ್ಲಿದ್ದರೂ ತತ್ವಾನುಷ್ಠಾನ ಹೇಗೆ ಮಾಡಬಹುದು ಅನ್ನೋದರ ಬಗ್ಗೆ ಬೆಳಕನ್ನು ಚೆಲ್ಲು ಅಂತ ಕೇಳ್ತಾನೆ. ಆಗ ಭೀಷ್ಮ ಹೇಳ್ತಾನೆ, ಅತ್ರಾಪ್ಯುದಂಹರ ಉದಾಹರಂತಿ ತೀಮಂ ಇತಿಹಾಸಂ ಪುರಾತನಂ ತುಲಾಧಾರಸ್ಯ ವಾಕ್ಯಾನಿ ಧರ್ಮೇ ಜಾಜಲಿನಾಸಹ ಅಂತ. ತುಲಾಧಾರ ಅನ್ನುವ ಒಬ್ಬ ವರ್ತಕ ವೈಶ್ಯ ಜಾಜಲಿ ಎನ್ನುವ ಒಬ್ಬ ಬ್ರಾಹ್ಮಣನಿಗೆ ತಪಸ್ವಿಗೆ ಹೇಳಿದ ಉಪದೇಶ, ಅದನ್ನು ಹೇಳ್ತೀನಿ. ವನಚರ ಕಶ್ಚಿತ್ ಜಾಜಲಿರ್ ನಾಮ ವೈದ್ವಿಜ. ವನದಲ್ಲಿಯೇ ಕಾಡಿನಲ್ಲಿ ಅವನು ತಪಸ್ಸು ಮಾಡ್ತಾ ಇದ್ದವನು. ನಿಯತೋ ನಿಯತಾಹಾರ ಚೀರಾಜಿನ ಜಟಾಧರ ಮಲಪಂಕಧರೋ ಧೀಮಾನ್ ಬಹುವರ್ಷ ಗಣಾನ್ ಮುನಿ ಮನೋಜವ. ಅವನು ಕಾಡಿನಲ್ಲೇ ಇದ್ದವನು. ಒಮ್ಮೆ ನೀರಿನಲ್ಲಿಯೇ ನಿಂತು ತಪಸ್ಸು ಮಾಡೋದಕ್ಕೆ ಆರಂಭ ಮಾಡ್ದ, ಅನೇಕ ವರ್ಷಗಳ ಕಾಲ ಮಾಡ್ದ. ಹಾಗೆಲ್ಲ ತಪಸ್ಸು ಮಾಡಿದ ಮೇಲೆ ಅವನ ಮನಸ್ಸಿಗೆ ಒಂದು ಹೆಮ್ಮೆ ಬಂತು. ನಮಯಾ ಸದೃಶೋಸ್ತೀಹ ಲೋಕೆ ಸ್ಥಾವರ ಜಂಗಮೇ ಅಪ್ಸು ವೈಹಾರಿಸಂ ಗಚ್ಚೇನ್ ಮಯಾ ಯೋನ್ಯ ಸಹೇತಿವ. ನೀರಿನಲ್ಲಿ ನಾನು ನಿಂತು ತಪಸ್ಸು ಮಾಡಿದ್ದೀನಿ, ಗಾಳಿಯಲ್ಲಿ ನಿಂತು ಮಾಡಿದ್ದೀನಿ, ಭೂಮಿ ಮೇಲೆ ನಿಂತು ಮಾಡಿದ್ದೀನಿ. ನನ್ನಂತೆ ಎಲ್ಲ ಮಾಧ್ಯಮಗಳಲ್ಲಿ ನಿಂತು ತಪಸ್ಸು ಮಾಡಿದವರು ಯಾರಾದರೂ ಇದ್ದಾರಾ ಅಂತ. ಅವನ ತಪಸ್ಸಿನ ರೀತಿ ಎಂಥದ್ದು ಅಂದರೆ, ಮುಂದೆ ಭೀಷ್ಮ ಅವನು ಹೇಳ್ತಾನೆ, ವರ್ಷಾ ಸ್ವಾಕಾಶ ಶಾಯೀಸ ಹೇಮಂತೆ ಜಲಸಂಶ್ರಯ ವಾತಾತಪ ಸಹೋ ಗ್ರೀಷ್ಮೆ ನಚ ಧರ್ಮಮವಿಂದತ. ಅವನು ಧರ್ಮಮವಿಂದತ. ಒಂದಿಷ್ಟು ಬೇಸಿಗೆಗೆ ಹಿಂಜರಿದೆ, ಪಂಚಾಗ್ನಿಗಳಲ್ಲಿ ಬೇಸಿಗೆಯಲ್ಲಿ ತಪಸ್ಸು ಮಾಡುವುದು, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆ ಚಳಿಗೆ ಮಳೆಗಳಿಗೆ ಮೈಯೊಡ್ಡಿಕೊಂಡು ನೀರಿನಲ್ಲಿ ನಿಂತು ತಪಸ್ಸು ಮಾಡೋದು, ಹೀಗೆಲ್ಲ ಮಾಡಿದ್ದ. ಅಥತಸ್ಯ ಜಟಾಕ್ಲಿನ್ನಾಹ ಬಭೂವರ್ ಗ್ರಥಿತಾ ಪ್ರಭು. ಜಟೆ ಅವನದು ಬೆಳೆದು ಬಿಡ್ತು. ಆ ಜಟೆಯಲ್ಲಿ ಸಕದಾಚಿನ್ ನಿರಾಹಾರೋ ವಾಯುಭಕ್ಷೋ ಮಹಾತಪ ತಸ್ಥೌ ಕಷ್ಟವದ ಅವ್ಯಗ್ರೋ ನಚಚಾಲ ಚಕರ್ಹಿಚಿತ್. ಅವನು ಮೋಟು ಮರ, ಆ ರೀತಿಯಾಗಿ ಸ್ಥಾಣುವಿನ ಹಾಗೆ ಕಾಷ್ಠದಂತೆ ಹಾಗೆ ನಿಂತು ತಪಸ್ಸು ಮಾಡ್ತಾ ಇದ್ದ. ಆಗ ಕುಲಿಂಗ ಶಕುನೌ ರಾಜನ್ ನೀಡಂ ಶಿರಸಿ ಚಕ್ರತು ಸತೌ ದಯಾವಾನ್ ವಿಪ್ರರ್ಷಿಹಿ ಉಪಪ್ರೇಕ್ಷಿತ ದಂಪತಿ. ತಲೆಯಲ್ಲಿ ತಲೆ ಕೂದಲಿನ ಜಟೆ ಕಟ್ಟಿದ ಜಾಗದಲ್ಲಿ ಗೂಡು ಮಾಡಿಕೊಂಡು ಕುಲಿಂಗ ಪಕ್ಷಿಗಳು ಅಂತ ಒಂದು ಜಾತಿಯ ಪಕ್ಷಿಗಳು ಅಲ್ಲಿ ತಂಗಿಬಿಟ್ಟುವು. ಅವುಗಳು ಮೊಟ್ಟೆ ಇಟ್ಟು ಮರಿ ಮಾಡ್ತಾ ಇದ್ವು. ಆದರೂ ಅವನು ಡಿಸ್ಟರ್ಬ್ ಆಗಲಿಲ್ಲ. ಅವುಗಳಿಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಅಲ್ಲಾಡಲಿಲ್ಲ. ಅವುಗಳು ಮರ ಅಂತ ಭಾವಿಸಿ ಇನ್ನು ತಲೆ ಮೇಲೆ ಮೊಟ್ಟೆ ಇಟ್ಟ ಕಾರಣ ಹಾಗೇ ಉಳಿದಿದ್ದ. ಕಡೆಗೆ ಅವಳು ಮರಿಯನ್ನ ಮೊಟ್ಟೆಯನ್ನ ಕಾವು ಕೊಟ್ಟು ಮರಿಯಾಗಿ ಅದು ಮತ್ತೆ ಬೆಳೆದು ಹಾರಾಡುವುದನ್ನು ಕಲಿತು ಆಮೇಲೆ ಹೋಯ್ತಂತೆ. ಅದರ ಬಗ್ಗೆ ಒಂದು ವಿಸ್ತಾರವಾದ ವಿವರಣೆ ಕೂಡ ಬರುತ್ತೆ. ಶಕುನೌ ನಿರ್ಭಯೌ ತತ್ರ ಊಷತು ಆತ್ಮಜೈಸ್ಸಹ ಜಾತ ಪಕ್ಷಾಂಶ್ಚ ಸೋಪಶ್ಯತ್ ಉಡ್ಡೀನಾನ್ ಪುನರಾಗತಾನ್ ಸಾಯಂ ದ್ವಿಜಾನ್ ವಿಪ್ರೋ ನಚಾಕಂಪತ ಜಾಜಲಿಹಿ. ಅವುಗಳ ರೆಕ್ಕೆ ಬೆಳೆತು ಹಾರೋದ ಅಭ್ಯಾಸ ಮಾಡಿ ದಿನ ಬೆಳಗ್ಗೆ ಹೋಗಿ ಬರ್ತಾ ಇದ್ವಂತೆ. ಕಡೆಗೆ 1 ದಿವಸ, 1 ವಾರ, 10 ದಿವಸ, 15 ದಿವಸ, 1 ತಿಂಗಳು, 2 ತಿಂಗಳು, 1 ಋತು ಹೀಗೆ ಕಳೆದ ಮೇಲೆ ಇನ್ನು ಬರೋಲ್ಲ ಅಂತ ಗೊತ್ತಾದ ಮೇಲೆ ಅವ್ರ ತಲೆ ಕೊಡುಕೊಂಡು ಎದ್ದನಂತೆ. ಇಷ್ಟು ತಪಸ್ಸು ಮಾಡಿದವನು ಸಿದ್ಧೋಸ್ಮೀತಿ ಮತಿಂ ಚಕ್ರೆ ತತಸ್ಥಂ ಮಾನಾವಿಶತ್. ನಾನು ಸಿದ್ಧನಾಗಿದ್ದೀನಿ, ನನಗಿನ್ನೇನು ಆಗಬೇಕಾದಿಲ್ಲ, ನಾನು ಎಲ್ಲವನ್ನ ಮೀರಿದ್ದೀನಿ ಅಂತ ಅಂದುಕೊಂಡ. ಆಗ ಅಲ್ಲಿರುವ ಪಿಶಾಚಗಳು ಹೇಳಿದ್ವಂತೆ, ಸುತ್ತಲೂ ಇದ್ದ ಪಿಶಾಚಗಳು ಕಾಡಿನಲ್ಲಿ, ಅಬ್ರವಂಶ ಪಿಶಾಚಾಸ್ತಾಂ ನೈವಂ ತ್ವಂ ವಕ್ತುಮರ್ಹಸಿ ತುಲಾಧಾರೋ ವಣಿಗ್ಧರ್ಮ ವಾರಾಣಸ್ಯಾಂ ಮಹಾಯಶಃ.
ಪಿಶಾಚಗಳು ಹೇಳ್ತಾ ಇವೆ, ನೀನೆಲ್ಲ ದೊಡ್ಡವನು, ವಾರಣಾಸಿಯಲ್ಲಿ ತುಲಾಧಾರ ಅಂತ ಒಬ್ಬ ವರ್ತಕ ಇದ್ದಾನೆ ಅವನು ಅಂತ. ಧರ್ಮೇಣ ನಸಮಸ್ತ್ವಂ ವೈ ತುಲಾಧಾರಸ್ಯ ಜಾಜಲೆ ವಾರಾಣಸ್ಯ ಮಹಾಪ್ರಜ್ಞ ತುಲಾಧಾರ ಪ್ರತಿಷ್ಠಿತ. ಅವನ ಜೊತೆಗೆ ನೀನು ಧರ್ಮಕ್ಕೆ ಸಮಾನನಲ್ಲವೇ ಅಲ್ಲ ಅಂತ. ಮೊನ್ನೆ ತಾನೇ ಹೇಳಿದೆ, ನಮ್ಮ ಪರಂಪರೆಯ ದೊಡ್ಡತನ ಆ ಜಾತಿ ಈ ಜಾತಿ, ಈ ವಯಸ್ಸು ಆ ವಯಸ್ಸು, ಗಂಡು ಹೆಣ್ಣು ಈ ಥರದ್ದಲ್ಲವೇ ಅಲ್ಲ. ಯಾರಿಗೆ ಯಾರು ಉಪದೇಶ ಮಾಡ್ತಾರೆ ಅವರಿಗೆ ಕೇವಲ ವಿದ್ಯೋನ್ನತಿ, ಮಾನೋನ್ನತಿ, ಆತ್ಮೋನ್ನತಿ ಇದ್ದರೆ ಸಾಕು, ಇನ್ಯಾವುದೂ ಅಲ್ಲ ಅಂತ. ಉಪನಯನ ಸಂಸ್ಕಾರದಲ್ಲಿ ಇದನ್ನೇ ಹೇಳ್ತಾರೆ, ಆತ್ಮೋನ್ನತಿ, ವಿದ್ಯೋನ್ನತಿ, ಮಾನೋನ್ನತಿ, ಕಾಯೋನ್ನತಿ ಅಂತ ಇವೆಲ್ಲ ಬರುವುದಕ್ಕಾಗಿ ಮಾಡುವಂಥದ್ದು ಅಂತ. ಅದು ಯಾರಿಗೆ ಉಂಟು, ಅವನು ಉಪನೀತನಾಗಿದ್ದಾನೆ, ಈ ಜನಿವಾರವಿಲ್ಲದೇನೆ ದ್ವಿಜನಾಗಿರುವಂಥವನು ಅಂತ. ಇವನಿಗೆ ತುಲಾಧಾರನಂಥವರು ಆ ರೀತಿಯಾದವರು. ಅದೆಂದರೆ ಧರ್ಮವ್ಯಾಧನಿಂದ ಕೌಶಿಕ ಅನ್ನುವ ಬ್ರಾಹ್ಮಣನಿಗೆ ಉಪದೇಶವನ್ನು ಕೊಡಿಸಿದ್ದು ಅನ್ನುವ ಪ್ರಸ್ತಾವವನ್ನು ನಾನು ಹೇಳಿದೆ. ಈಗ ತುಲಾಧಾರನಿಂದ ಜಾಜಲಿಗೆ ಆಗುತ್ತೆ. ಅವನು ಹುಡುಕಿಕೊಂಡು ಹೋಗ್ತಾನೆ ವಾರಣಾಸಿಗೆ. ನೋಡಿ, ಇವರಿಗೆ ಇದ್ದ ಜಿಜ್ಞಾಸೆ, ತಿಳಿಯುವ ಬಯಕೆ, ಯಾವ ಪಿಶಾಚವೋ ಹೇಳ್ತು ನಾನು ಯಾತಕ್ಕೆ ಅಂತಲ್ಲ, ಇದ್ರೆ ನೋಡೋಣ ಅಂತ. ಯಾಜ್ಞವಲ್ಕ್ಯರು ಜನಕನ ಆಸ್ಥಾನಕ್ಕೆ ಹೋದರೆ ಅಲ್ಲಿ ಬ್ರಹ್ಮಿಷ್ಠರಿಗೆ ಗೋವುಗಳು, 1000 ಗೋವುಗಳು ಬಂಗಾರದ ನಾಣ್ಯವನ್ನೆಲ್ಲ ಕಟ್ಟಿಕೊಟ್ಟಂಥವು ಅಂತ ಇದ್ದರೆ ಅವರು ನಮ್ಮ ಶಿಷ್ಯ ಕಾಣುವ ಮಾಧ್ಯಮದವರಿಗೆ ಹೇಳ್ತಾರೆ ಹೊಡ್ಕೊಂಡು ಹೋಗಿ ಅಂತ. ಏನು ಹೀಗಂತೀಯ ಅಂದರೆ, ಇಲ್ಲ ಬ್ರಹ್ಮಿಷ್ಠರಿಗೆ ನಮ್ಮದು ಒಂದು ನಮಸ್ಕಾರ, ಸದ್ಯಕ್ಕೆ ನಾವು ಗೋಕಾಮರಾಗಿದ್ದೀವಿ ಅಷ್ಟೇನೆ ಅಂತ. ಇದು ಅಲ್ಲಿದ್ದಂಥ ವಿನಯ. ದೊಡ್ಡವರಿದ್ದರೆ ಅವರಿಗೆ ನಮಸ್ಕಾರ, ಸದ್ಯಕ್ಕೆ ನಮಗೆ ಬೇಕಾಗಿರುವುದಿಷ್ಟು ಅಂತ. ಹೀಗೆ ಎಲ್ಲಿಯೇ ದೊಡ್ಡತನ ಇದ್ರೆ ಅದನ್ನು ತಿಳ್ಕೊಳ್ಳೋಣ, ಕೇಳ್ಕೊಳ್ಳೋಣ, ಹುಡುಕೊಂಡು ಹೋಗೋಣ ಅಂತ. ಅದೊಂದು ಹಠವೂ ಹೌದು, ದೊಡ್ಡವರನ್ನು ನೋಡಬೇಕು, ಮಾಡಬೇಕು ಅಂತ. ಒಮ್ಮೆ ಒಬ್ಬರು ಆಂಧ್ರ ಪ್ರದೇಶದಲ್ಲಿ ದೊಡ್ಡ ತರ್ಕ ವಿದ್ವಾಂಸರಿದ್ದರು, ಮಹಾಪಂಡಿತರಾಗಿದ್ದರು. ಅವರ ಮುಂದೆ ಇನ್ನೊಬ್ಬರು ಸುಬ್ಬಣ್ಣ ಶಾಸ್ತ್ರಿ ಅಂತ ಅವರು ವಾದ ಮಾಡಿ ಸೋತು ಇನ್ನ ನಾನು ಇಲ್ಲಿದ್ದರೆ ಸರಿಯಿಲ್ಲ, ಚೆನ್ನಾಗಿ ತಿಳ್ಕೊಂಡು ಬರಬೇಕು ಅಂತ ಕಾಶಿಗೆ ಹೋದ್ರಂತೆ. ಕಾಶಿಯಲ್ಲಿ ಹೋಗಿ ಅಲ್ಲಿ ವಿಶೇಷವಾಗಿ ನವೀನ ನ್ಯಾಯದ ಪ್ರಾಚುರ್ಯ, ನವೀನ ನ್ಯಾಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರಂತೆ. ಅಭ್ಯಾಸ ಮಾಡಿ ಅಲ್ಲಿ ಕಾಶಿಯಲ್ಲಿರುವ ಪಂಡಿತರನ್ನೆಲ್ಲ ಸೋಲಿಸಿ ಹೇಳಿದ್ರಂತೆ, ಕಾಶ್ಯಾಮೇಕಾಂ ಕಾಶಿನಾಥೋವಶಿಷ್ಟ ಅಂತ. ಇನ್ನು ಕಾಶಿಯಲ್ಲಿ ಒಬ್ಬ ವಿಶ್ವನಾಥ ಮಾತ್ರ ಸೋತಿಲ್ಲ, ಅವನು ಕಲ್ಲಾಗಿ ಕೂತಿದ್ದಾನೆ, ಇನ್ನೆಲ್ಲರನ್ನೂ ಸೋರಿಸಿದ್ದೀನಿ ಅಂತ. ಆಮೇಲೆ ಊರಿಗೆ ಬಂದ್ರಂತೆ. ಈ ಹಳಬರು ಯಾರು ಶಾಸ್ತ್ರಿಗಳಿದ್ದಾರೆ, ತರ್ಕಶಾಸ್ತ್ರಿಗಳು, ಅವರು ಸೋಲಿಸೋಣ ಅಂತ. ಅವ್ರ ಪಾಪ ಸತ್ತೋಗ್ಬಿಟ್ಟಿದ್ರು ಅಷ್ಟೊತ್ತಿಗೆ. ಅಯ್ಯೋ, ನನ್ನ ವಿದ್ಯೆ ಎಲ್ಲ ವ್ಯರ್ಥವಾಯ್ತಲ್ಲ, ಸೋಲಿಸೋಕ್ಕಾಗದೆ ಅಂತ ಒದ್ದಾಡಿದ್ರು ಅಂತ. ಆ ವಿದ್ಯಾಮಾನ ಆ ರೀತಿಯಾದಂಥದ್ದು. ಹೀಗೆ ಈ ಥರದ ಒಂದು ರಾಜಸವಾದ ಹಠ, ಇವರಿಗೆಲ್ಲ ಸಾತ್ವಿಕವಾದ ಹಠ. ಅಂಥವರಿದ್ದರೆ ನೋಡೋಣ, ಹೋಗಿ ಗಮನಿಸೋಣ, ಅವರು ಎಂಥವರೋ ತಿಳ್ಕೊಳ್ಳೋಣ ಅನ್ನುವಂಥದ್ದು. ಈ ಥರದ ಮಾತುಗಳು ಮಹಾಭಾರತದಲ್ಲಿ ಅನೇಕ ಉಪಾಖ್ಯಾನಗಳಲ್ಲಿ ಬರುತ್ತೆ. ಇವರಿಗಿಂತ ಧರ್ಮಿಷ್ಠರಾದ್ರೆ ಅವ್ರನ್ನ ಹೋಗಿ ನೋಡೋಣ, ಏನು ಮಾಡೋಣ ಅಂತ. ಮಹಾಭಾರತದ ಅಶ್ವಮೇಧ ಪರ್ವದಲ್ಲಿ ಬರುತ್ತೆ. ಒಂದು ಮುಂಗುಸಿ ಧರ್ಮರಾಜನ ಅಶ್ವಮೇಧ ಯಾಗ ಮುಗಿದ ಮೇಲೆ ಆ ಯಜ್ಞ ವಾಟಿಯಲ್ಲಿರುವ ಬೂದಿಯ ಮೇಲೆಲ್ಲ ಹೊರಳಾಡುತ್ತೆ. ಅರ್ಧ ಮೈ ಬಂಗಾರವಾಗಿರುತ್ತೆ, ಮತ್ತೆ ಕೊಡುಕೊಳ್ಳುತ್ತೆ, ನೋಡ್ಕೊಳ್ಳುತ್ತೆ. ಇನ್ನರ್ಧ ಮೈ ಮಾಮೂಲಾಗಿಯೇ ಇರುತ್ತೆ. ಒಬ್ಬ ಬ್ರಾಹ್ಮಣ ಆ ಕ್ಷಾಮಕಾಲದಲ್ಲಿ ಮಾಡಿದ ದಾನಕ್ಕೆ, ಒಂದಿಷ್ಟು ಅರಳು ಹಿಟ್ಟಿನ ದಾನಕ್ಕೆ ಸಮಾನ ಇಲ್ಲ ನಿಂದು ಎಲ್ಲಿ ಎಲ್ಲ ಯಜ್ಞ ಅಂತ ಅದು ಶಾಪ ಕೊಟ್ಟು ಬೈದು ಬಿಟ್ಟು ಹೋಗುತ್ತೆ. ಆಗ ಅದೇನು ಅಂತ ಕೇಳಿದ್ರೆ ಆಗ ಕಥೆ ಗೊತ್ತಾಗುತ್ತೆ. ಒಬ್ಬ ಉಂಚವೃತ್ತಿಯಿಂದ, ಶಿಲೋಂಚವೃತ್ತಿ ಅಂತಲೂ ಕರೀತಾರೆ, ಹೊಲದಲ್ಲಿ ಬಿದ್ದ ಕಾಳುಗಳನ್ನು ಆರಿಸಿಕೊಂಡು ಬಂದು ಅದರಿಂದ ಬದುಕುವಂಥದ್ದು. ಅಂಥವನು ಕುಟುಂಬ, ಹೆಂಡತಿ, ಮಗ, ಸೊಸೆ, ಅವರು ಬರಗಾಲದಲ್ಲಿ ಕಷ್ಟಪಟ್ಟು ಸಂಗ್ರಹಿಸಿಕೊಂಡು ಅರಳು ಹಿಟ್ಟನ್ನು ತಿನ್ನಬೇಕು ಅನ್ನೋದ್ರೊಳಗೆ ಹಲವಾರು ದಿವಸಗಳಿಂದ ಉಪವಾಸ. ಒಬ್ಬ ಭಿಕ್ಷುಕ ಬಂದು ಭಿಕ್ಷೆ ಕೇಳ್ತಾನೆ, ಕೊಡ್ತಾನೆ. ತಮ್ಮದೆಲ್ಲ ಕೊಟ್ಟ ಮೇಲೆ ಅವನಿಗೆ ಹೊಟ್ಟೆ ತುಂಬುತ್ತೆ. ಆಗ ಅವರಿಗೆ ಧರ್ಮದೇವತೆಯೇ ಬಂದು ಪರೀಕ್ಷೆ ಮಾಡಿದ್ದು ಅಂತ ಸದ್ಗತಿ ಸಿಗುತ್ತೆ. ಆ ಒಬ್ಬ ಭಿಕ್ಷುಕನ ಎಂಜಲು ಅಲ್ಲಿ ಸುತ್ತಲೂ ಬಿದ್ದಿರೋದನ್ನ ನೋಡಿ ಮುಂಗುಸಿ ಅಲ್ಲಿ ಹೊರಳಾಡುತ್ತೆ. ಆಗ ಅದು ಅಂಟಿಕೊಂಡ ಭಾಗ ಎಲ್ಲ ಬಂಗಾರವಾಗುತ್ತೆ. ಅರ್ಧ ಆಯಿತು, ಇನ್ನು ಅರ್ಧ ಇಲ್ಲ. ಆ ಹೊತ್ತಿನಿಂದ ಅದಕ್ಕೆ ಒಂದೇ ಡ್ಯೂಟಿ, ಇನ್ನರ್ಧ ಮೈಯನ್ನು ಬಂಗಾರ ಮಾಡ್ಕೊಳ್ಳೋದು ಹೇಗೆ ಅಂತ. ಹಾಗಾಗಿ ಎಲ್ಲ ಕೆಲಸ ಬಿಟ್ಟು ಅದು ಎಲ್ಲೆಲ್ಲಿ ಪುಣ್ಯ ಕಾರ್ಯಗಳಾದ್ರೆ ಅಲ್ಲಲ್ಲಿ ಹೋಗಿ ಹೊರಳಾಡ್ತಾ ಇರುತ್ತೆ, ಎಲ್ಲಿಯೂ ಆಗೋದಿಲ್ಲ ಅದಕ್ಕೆ. ಆಗ ಧರ್ಮರಾಜನಲ್ಲಿ ಏನಾದರೂ ಆದೀತ ಅಂತ ಬರುತ್ತೆ ಅಂತ. ಇದು ನಕುಲೋಪಾಖ್ಯಾನ. ಇದಕ್ಕೆ ಇನ್ನೊಂದು ಕಥೆ ಉಂಟು. ಏನಂದರೆ, ಆ ನಕುಲ ಅಂದರೆ ಮುಂಗುಸಿ ಅಂತ. ಆ ಮುಂಗುಸಿಗೆ ಈ ಒಂದು ರೂಪ ಬರೋದಕ್ಕೆ ಕಾರಣ ಏನು?
ಅದಕ್ಕೆ ಪೂರ್ಣ ಶರೀರ ಬಂಗಾರವಾದಾಗ ಪೂರ್ವ ರೂಪ ಬರುತ್ತೆ ಅಂತ. ಪೂರ್ವ ರೂಪದಲ್ಲಿ ಶ್ರೋತ್ರಿಯನಾದ ಜ್ಞಾನ ವಿಜ್ಞಾನ ಸಂಪನ್ನನಾದ ಬ್ರಾಹ್ಮಣ. ಆದರೆ ಕುಲವೃದ್ಧರನ್ನ ತಿರಸ್ಕಾರ ಮಾಡಿದ್ರಿಂದ ಅವರು, ನೀನು ಕುಲವನ್ನು ತಿರಸ್ಕಾರ ಮಾಡಿದ್ರೆ ನಕುಲನಾಗುವಂತ ಶಾಪ ಕೊಟ್ಟರು ಅಂತ. ಹಾಗಾಗಿ ನಕುಲನಾಗಿ ಅದು ಒದ್ದಾಡಿದ್ದು ಅಂತಂದರೆ, ನಮ್ಮ ಫ್ಯಾಮಿಲಿ ಬಗ್ಗೆ ನಾವು ಗೌರವ ಇಟ್ಕೊಳ್ಬೇಕು, ಹೆಮ್ಮೆ ಇಟ್ಟುಕೊಳ್ಬೇಕು. ದೊಡ್ಡ ಕುಟುಂಬ, ನಾವು ದೊಡ್ಡ ಕುಟುಂಬದ ರೀತಿಯಲ್ಲಿ ಬಾಳಬೇಕು ಅನ್ನುವಂಥದ್ದು ಪ್ರಾಮಾಣಿಕವಾದ ಹೆಮ್ಮೆ ಖಂಡಿತ ತಪ್ಪಲ್ಲ. ನಮ್ಮ ಮನೆಯಲ್ಲಿ ಯಾರೂ ದೊಡ್ಡ ವಿದ್ವಾಂಸರು ಇರಲಿಲ್ಲ ಅಂತ ಬೇಜಾರು ಪಟ್ಕೊಳ್ಳೋಣ. ಆದರೆ ಇದ್ದವರಿದ್ದರೆ ಅವ್ರನ್ನ ಹೆಸರು ಹೇಳ್ಕೊಂಡು ಸಂತೋಷ ಪಡೋದಕ್ಕೆ ಏನು ಕೊರತೆ? ಅಕಸ್ಮಾತ್ ಯಾರು ವಿದ್ವಾಂಸರಿಲ್ಲ ಅಂದ್ರೆ ಯಾರು ಕೇಳಿಗಳಿಲ್ಲಪ್ಪ, ಯಾರು ನೀಚರಿಲ್ಲ, ಅದರಿಂದ ಅದು ಯಾರು ಜೈಲಿಗೆ ಹೋದವರಿಲ್ಲ ಅಂತ ಸಮಾಧಾನ ಪಟ್ಟುಕೊಳ್ಬಹುದಲ್ವ? ನಮ್ಮ ಪೂರ್ವಿಕರ ಸತ್ಕಾರ್ಯಗಳನ್ನ, ಅಟ್ಲೀಸ್ಟ್ ದುಷ್ಕಾರ್ಯಗಳನ್ನು ಯಾರೂ ಮಾಡಲಿಲ್ಲ ಅಂತ ಸ್ಮರಣೆ ಮಾಡಿಕೊಳ್ಳೋದು ಒಂದು ಪಾವನಕಾರಿಯಾದಂಥದ್ದು. ಅವರ ರಂಧ್ರಾನ್ವೇಷಣೆಯನ್ನು ಮಾಡುವ ಸಂದರ್ಭದಲ್ಲಿ ಅವರ ಬಗ್ಗೆ ಗೌರವವನ್ನು ನಾವು ಕಳ್ಕೊಳ್ಬಾರದು. ಅದು ಪ್ರಾಮಾಣಿಕವಾದ ಹೆಮ್ಮೆ. ಈ ಹೊತ್ತು ನಮ್ಮ ದೇಶದಲ್ಲಿ ಮಾತ್ರ ಇಲ್ಲ, ಇನ್ನು ಪ್ರಪಂಚದಲ್ಲಿ ಎಲ್ಲಾ ಕಡೆಯಲ್ಲೂ ಇದೆ. ನಮ್ಮ ಪೂರ್ವಿಕರ ಅಚೀವ್ಮೆಂಟ್ ಅನ್ನು ಹೇಳ್ಕೊಂಡ್ರೆ ಅದು ಸ್ಯಾಫ್ರನೈಸೇಷನ್ ಅಂತ ಆಗುತ್ತೆ. ಈ ಅವಿವೇಕಕ್ಕೆ ಬಂದಿರುವಂತಹದ್ದು. ನಾವು ಸೊನ್ನೆಯನ್ನು ಜಗತ್ತಿಗೆ ಕೊಟ್ವೆ, ಇಲ್ಲ ಇಲ್ಲ, ಅದೇನು ಹೇಳ್ಕೊಳ್ಬೇಕಾಗಿಲ್ಲ. ನಾವು ಬಹಳ ಮುಂಚೆನೆ ನಮ್ಮಲ್ಲಿ ಕೃಷಿ ಇತ್ಯಾದಿಗಳಲ್ಲಿ ಅಭಿವೃದ್ಧಿ ಸಾಧಿಸಿದ್ವಿ, ಖಂಡಿತವಾಗಿ ಇಲ್ಲ. ಎಲ್ಲ ಶುರುವಾಗಿದ್ದೇನೆ ಮೆಕಾಲೆ ಬಂದು ಇಲ್ಲಿ ಪಾಠ ಕಲಿಸಿದ ಮೇಲೆ ಅಂತ. ಇವತ್ತು ವಿಜಯ್ ಟೈಮ್ಸ್ ಅಲ್ಲಿ ಯಾರೋ ಒಬ್ರು ದಲಿತ ಆಕ್ಟಿವಿಸ್ಟ್ ಅಂತ ಅವರ ಹೆಸರು ಹಾಕಿತ್ತು. ಅವರು ರಾಜಾರಾಮ್ ಮೋಹನ್ ರಾಯ್ ಕೂಡ ಮೆಕಾಲೆ ತರದವನೇ. ಹಾಗಾಗಿ ಇವ್ರು ಏನಂತಾರೆ ಅನ್ನುವಂಥ ಅದು ಏನು ಆ ಲೇಖನ ಓದಿದ್ರೆ ಅದು ಏನಂತ ಗೊತ್ತಾಗಲಿಲ್ಲ. ಒಂದು ಇನ್ಫಾರ್ಮೇಶನ್, ರಾಜಾರಾಮ್ ಮೋಹನ್ ರಾಯ್ ವಿಲಿಯಂ ಬೆಂಟಿಂಕ್ಗೆ ರೆಕಮೆಂಡ್ ಮಾಡಿ ಸಂಸ್ಕೃತ ಪಾಠಶಾಲೆಗಳನ್ನು ಮುಚ್ಚಿಸಿದ್ರು ಅಂತ. ಆ ಲೇಖಕರ ಅಭಿಪ್ರಾಯ ಸಂಸ್ಕೃತ ಪಾಠಶಾಲೆಗಳಿಗೆ ಮುಚ್ಚಿಸಿದ ಸರಿನೋ ತಪ್ಪು ಅಂತ ಗೊತ್ತಿಲ್ಲ. ಸರಿ ಅಂತಾಗಿದ್ರೆ ನಾನು ಅವರ ಜೊತೆ ವಿರೋಧ, ತಪ್ಪು ಅಂತಾಗಿದ್ದಲ್ಲಿ ಅಂಗೀಕರಿಸ್ತೀನಿ. ರಾಜಾರಾಮ್ ಮೋಹನ್ ರಾಯ್ ದೊಡ್ಡವರೇ ನಿಜವಾದರು, ಅವರಲ್ಲಿ ಆ ಸಮಗ್ರ ದೃಷ್ಟಿ ಇರಲಿಲ್ಲ. ಹಾಗಾಗಿ ಭಾರತ ಒಂದಿಷ್ಟು ಮಟ್ಟಿಗೆ ಹಿಂದೆ ಬೀಳೋದಕ್ಕೆ ಅವರು ಕಾರಣರಾದರು. ಒಂದು ನಮ್ಮ ಜೊತೆಗೆ ನಮ್ಮ ಜನರಿಗೆ ಕೀಳರಿಮೆ ಬರೋದಕ್ಕೆ ಕಾರಣರಾದರು. ಹಾಗಾಗಿ ದೊಡ್ಡವರಲ್ಲಿ ಇರುತ್ತಂತ ಈ ಥರದ ಸಣ್ಣ ಪುಟ್ಟ ದೋಷಗಳನ್ನು ನಾವು ಗಮನಿಸದೇ ಇರೋಕ್ಕಾಗೋಲ್ಲ. ಕೆಲವು ಸುಧಾರಣೆಗಳು ಮಾಡಿದ್ದು ಮಹನೀಯತೆ ಉಂಟಾದರೂ ಇಲ್ಲೆಲ್ಲ ನಾವು ಅವರು ಪಾಶ್ಚಾತ್ಯರ ಒಂದು ಲೌಕಿಕ ವೈಭವಕ್ಕೆ ಮಾರು ಹೋಗಿದ್ದರಾ ಅಂತ ಅನಿಸುತ್ತೆ. ಇರಲಿ, ಆಗ ಪಾಠಶಾಲೆಯನ್ನು ಮುಚ್ಚಿದಾಗ ಇಲ್ಲಿ ವಿದ್ವಾಂಸರು ತುಂಬಾ ಪ್ರತಿಭಟನೆ ಮಾಡಿದ್ರು. ವಿಲ್ಸನ್ಗೆಲ್ಲ ಪತ್ರ ಬರೆದಿದ್ರು. ವಿಲ್ಸನ್ ಮತ್ತೆ ಒಂದು ಪದ್ಯ ಬರೆದು ಕೈ ತೊಳ್ಕೊಂಡ, ನನ್ನ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟಿದನು. ನಿಷ್ಪಿಷ್ಟಾಪಿ ಪರಂ ಪದಾಹತಿ ಜನೇ ಶಶ್ವತ್ ಬಹುಪ್ರಾಣಿನಾಂ ಸಂತಪ್ತಾಪಿ ಖರೈ ಸಹಸ್ರ ಕಿರಣೇನ ಅಗ್ನಿಸ್ಫುಲಿಂಗೋಪಮೈಹಿ ಛಾಗಾದ್ಯಶ್ಚ ವಿಚರ್ಚಿತಾಪಿ ಸತತಂ ಮೃಷ್ಟಾಪಿ ಕುದ್ದಾಲಕೈರ್ ದೂರ್ವಾ ನ ಮ್ರಿಯತೆ ತಥಾಪಿ ನಿತರಾಂ ಧಾತುರ್ದಯ ದುರ್ಬಲೆ ಅಂತ ಹೇಳಿ ಪ್ರೇಮಚಂದ್ರ ತರ್ಕವಾಗೀಶ ಅಂತ ಒಬ್ಬ ಪತ್ರ ಬರೆದು ಕಳಿಸ್ದ. ಗೋಳಿಶ್ರೀ ಅಂತ ಕಲ್ಕತ್ತಾದ ಒಂದು ಪಾಠಶಾಲೆ, ಅದನ್ನೆಲ್ಲ ವಿಲಿಯಂ ಬೆಂಟಿಂಗ್ ಮುಂಚಿಸ್ದ ಅಂತ ಸಂಸ್ಕೃತದಲ್ಲಿ ಪತ್ರ ಬರೆದಾಗ ವಿಲಿಯಂ ಬೆಂಟಿಂಗ್ ಬರೆದಂತ ಪದ್ಯ ಅಂತ. ಈ ಹುಲ್ಲು ಎಷ್ಟು ಜನ ನಡೆದು ಸೌದೋದ್ರು, ಎಷ್ಟು ಪ್ರಾಣಿಗಳು ಮೇಯ್ದ್ರು, ಸೂರ್ಯ ಬಿಸಿಲಲ್ಲಿ ಸುಡಿಸಿದ್ರು, ಮತ್ತು ದನವನ್ನ ಮೇಯಿಸುವಂಥವರು ತಮ್ಮ ಆ ಸನಿಕೆಗಳಿಂದ ಅಗದಗದು ಅದನ್ನ ಕಿತ್ತಾಕಿದ್ರು, ಏನು ಮಾಡಿದ್ರು ಅದು ಮತ್ತೆ ಮೊಳೆಯುತ್ತೆ. ಒಂದು ಮಳೆ ಬಂದ ತಕ್ಷಣವೇ ಆ ಪರಮಾತ್ಮನಿಗೆ ದುರ್ಬಲರಲ್ಲಿ ತುಂಬಾ ದಯೆ ಉಂಟು, ಸಂಸ್ಕೃತ ಬೆಳೆಯುತ್ತೆ ಅಂತ. ಇರಲಿ, ಈ ತರಹ ಎಲ್ಲ ಆಯಿತು. ಆದರೆ ಇಷ್ಟೆಲ್ಲ ಚಾಲೆಂಜಸ್ ಅನ್ನ ನಾವು ಎದುರಿಸ್ಕೊಂಡು ಬೆಳೆದವಲ್ಲ. ಇಸ್ಲಾಂ ಪ್ರಪಂಚದಲ್ಲಿ ಎಲ್ಲ ಕಾಳ್ಗಿಚ್ಚಿನಂತೆ ಹರಡಿತು, ತಪ್ಪಿಲ್ಲ, ಹರಡಲಿ. ಆದರೆ ದೌರ್ಜನ್ಯದಿಂದ ಅಲ್ಲಿದ್ದ ಸ್ಥಳೀಯ ಸಂಸ್ಕೃತಿಗಳನ್ನ ಧ್ವಂಸ ಮಾಡಿಕೊಂಡು ಬೆಳೀತಾ ಹೋಯಿತು. ಅಂತ ಇಸ್ಲಾಂ ಕೇವಲ ಸಿಂಧಿನಿಂದ ಒಂದು ಸ್ವಲ್ಪ ಪಂಜಾಬಿನವರೆಗೆ ಬರೋದಕ್ಕೆ ಅದಕ್ಕೆ 300 ವರ್ಷ ಕಾಲ ಬೇಕಾಯಿತು. ಪಂಜಾಬಿನಿಂದ ದೆಹಲಿಗೆ ಬರೋದಕ್ಕೆ, ದೆಹಲಿಯ ಪರಿಸರವನ್ನು ಆಕ್ರಮಿಸಿಕೊಳ್ಳಕ್ಕೆ 200 ವರ್ಷ ಬೇಕಾಯಿತು. ಇಸ್ಲಾಂ ಭಾರತದಲ್ಲಿ ಗಟ್ಟಿಯಾಗಿ ನೆಲೆ ಊರಿದ್ದು ಅಕ್ಬರ್ನ ಕಾಲದಲ್ಲಿ. ಭಾರತದ ಸುಮಾರು ಪ್ರಾಂತವನ್ನ ಆಕ್ರಮಿಸಿಕೊಳ್ಳಕ್ಕೆ ತಕ್ಕ ಮಟ್ಟಿಗೆ ಪ್ರಯತ್ನ ಪಟ್ಟಿದ್ದು ಔರಂಗಜೇಬನ ಕಾಲಕ್ಕೆ. ಆಗಲೇ ಅದಕ್ಕೆ ದೌರ್ಬಲ್ಯವೂ ಉಂಟಾಯಿತು, ನಾವು ಇತಿಹಾಸದಿಂದ ನೋಡಿದ್ದೀವಿ. ಆದರೆ ನೋಡಿ, ಎಲ್ಲೆಲ್ಲಿ ಇದು ಕಾಲಿಡಿತು, ಈಜಿಪ್ಟ್ ಇರ್ಬೋದು, ಆಫ್ರಿಕಾ ಇರ್ಬೋದು, ಬೇರೆ ಬೇರೆ ಪ್ರಾಂತಗಳು, ಸಿರಿಯಾ ಇತ್ಯಾದಿಗಳೆಲ್ಲ, ಮಿಡ್ಲ್ ಈಸ್ಟ್ ಇರ್ಬೋದು, ಇರಾಕ್ ಇರ್ಬೋದು, ಇರಾನ್ ಇರ್ಬೋದು, ಅಲ್ಲೆಲ್ಲ ಒರೆಸಿಕೊಂಡು ಹೋಗ್ಬಿಡುತ್ತಲ್ಲ, ಕಾಳ್ಗಿಚ್ಚಿನಂತೆ ಆಯ್ತಲ್ಲ. ಹಾಗೇನೆ ನಾವು ನಮ್ಮ ಸಿರಿಯನ್ ಕ್ರಿಶ್ಚಿಯನ್ಸ್ ಅನ್ನು ಲೆಕ್ಕ ಇಟ್ಟುಕೊಂಡ್ರೆ ಕ್ರೈಸ್ತ ಮತ ನಮ್ಮ ದೇಶಕ್ಕೆ ಬಂದದ್ದು ಹತ್ತಿರ 2000 ವರ್ಷಗಳಿಂದ.
ಆದರೆ ಇಲ್ಲಿ ಅದು ಒಂದು ಕಾಳಕಿಚ್ಚ ಆಗಿಲ್ಲ ಇವತ್ತಿಗೂ ಕೂಡ. ಅಂದರೆ ಯಾವ ಜಗತ್ತಿನ ಯಾವ ಭಾಗದಲ್ಲಿ, ಆಫ್ರಿಕಾ ನೋಡಿ, ಆಸ್ಟ್ರೇಲಿಯಾ ನೋಡಿ, ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಯುರೋಪ್, ಎಲ್ಲಿ ನೋಡಿದ್ರು ಕ್ರಿಶ್ಚಿಯಾನಿಟಿ ಬಂದ ಮೇಲೆ ಅದು ಯಾವುದೇ ಬೇರೆಯ ಸ್ಥಳೀಯ ಸಂಸ್ಕೃತಿ ಇರ್ಬೋದು, ಪೇಗನ್ ರಿಲಿಜನ್, ಅದೆಲ್ಲ ನಾಮಾವಶೇಷವಾಗಿ ಮ್ಯೂಸಿಯಂ ವಸ್ತುಗಳಾದವು. ಇಸ್ಲಾಮಿಗೆ ಮ್ಯೂಸಿಯಮ್ಮು ಬೇಕಾಗಿಲ್ಲ. ಇಸ್ಲಾಮಿಗೆ ನಂಬಿಕೆ ಇರುವುದು ಮ್ಯೂಸಿಯಂನಲ್ಲಿ ಅಲ್ಲ, ಲೈಬ್ರರಿನಲ್ಲೂ ಅಲ್ಲ. ಅದಕ್ಕೆ ನಂಬಿಕೆ ಇರೋದು ಕೇವಲ ಅದರ ಖಡ್ಗದಲ್ಲಿ ಮಾತ್ರ. ಹಾಗಾಗಿ ಅಲೆಕ್ಸಾಂಡ್ರಿಯಾದ ಗ್ರಂಥ ಭಂಡಾರವನ್ನು ನಾಶನ ಮಾಡಿಬಿಟ್ರಲ್ಲ. ಇಲ್ಲಿ ಇರುವುದೆಲ್ಲ ಕುರಾನ್ನಲ್ಲಿ ಇದೆಯಾ? ಇಲ್ಲ. ಕೆಲವು ಇಲ್ಲದೆ ಇರೋದು ಇದೆ, ಕೆಲವು ಇರೋದು ಇದೆ ಅಂತ. ಇರೋದೆಲ್ಲ ಇದ್ರೆ ಕುರಾನೇ ಸಾಕು, ಇಲ್ಲದೆ ಇರೋದಿದ್ರೆ ಮೊದಲು ಅದು ಇರಬಾರದು. ಹಾಗಾಗಿ ಉಭಯತ ಅದನ್ನು ನಾಶನ ಮಾಡಬೇಕು ಅಂತ ಹೇಳಿಬಿಟ್ಟು ಸುಟ್ಟು ಬೂದಿ ಮಾಡಿದ್ದು ಅಂತ. 3 ಬಾರಿ ಅಲೆಕ್ಸಾಂಡ್ರಿಯಾ ಲೈಬ್ರರಿ ನಾಶನವಾಯಿತು, 2 ಬಾರಿ ಉದ್ಧಾರ ಮಾಡಿದ್ರು, 3ನೇ ಬಾರಿ ಸಮಗ್ರವಾಗಿ ನಾಶನವಾಯಿತು ಅಂತ ಇತಿಹಾಸ. ಅದೇ ಥರ ಭಕ್ತಿಯಾರ್ ಖಿಲ್ಜಿ ಮಾಡಿದಂಥ ನಾಲಂದ ಇರಬಹುದು, ವಲಭಿ ಇರಬಹುದು, ಇಂಥ ವಿಶ್ವವಿದ್ಯಾಲಯಗಳ ಕರುಳ ಕತ್ತರಿಸುವಂಥ ಕಥೆಗಳು ಬೇಕಾದಷ್ಟು ಕಥೆ ಅಲ್ಲ, ಇತಿಹಾಸ ಉಂಟು. ಯಾತಕ್ಕೆ ಆ ಮಾತು ಬಂತು ಅಂತಂದರೆ, ಇವೆಲ್ಲವನ್ನು ನಾವು ನಮ್ಮ ಪರಂಪರೆಯಲ್ಲಿ ಇಷ್ಟು ಪ್ರತಿರೋಧ ಮಾಡಿದಂಥ ಒಂದು ಸಂಸ್ಕೃತಿ, ಇಷ್ಟು ಇಂಟ್ರೆನ್ಸಿಕ್ ಪೊಟೆನ್ಷಿಯಾಲಿಟಿ ಇದೆ. ಇವತ್ತಿಗೂ ಕೂಡ ನನ್ನ ಸ್ನೇಹಿತರೇ ಚೀನಾಗೆ ಹೋಗಿದ್ದರು, ಒಂದು 2-3 ತಿಂಗಳ ಕಾಲ ಇದ್ದರು, ಮೊನ್ನೆ ಅಷ್ಟೇ ಬಂದರು. ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅಲ್ಲಿ ಸಂಸ್ಕೃತಿ ಹೇಗಿದ್ರೆ ಏನೂ ಇಲ್ಲ, ನಾಮಾವಶೇಷವಾಗಿದೆ ಅಂತ. ನಮ್ಮ ದೇಶ ಹೇಗೆ ಇಲ್ಲ, ಇವತ್ತಿಗೂ ನಮ್ಮಲ್ಲಿ ಇನ್ನೂ ಉಳಿದಿದೆ ಅಂತಂದ್ರು. ನಮಗಿಂತ ಹೆಚ್ಚು ಪಾಪ್ಯುಲೇಷನು, ನಮಗಿಂತ ಹೆಚ್ಚು ಶಕ್ತಿ, ನಮಗಿಂತ ಹೆಚ್ಚು ಶ್ರೀಮಂತಿಕೆ, ನಮಗಿಂತ ಹೆಚ್ಚು ಸಾಚಾ ಜನ, ಇಷ್ಟೆಲ್ಲ ಇರುವಂತ ಚೈನಾ ತನ್ನ ಸಂಸ್ಕೃತಿಯನ್ನು ನಿರ್ಮೂಲನ ಮಾಡ್ಕೊಂಡು ಬಿಡ್ತು. ಪಾಶ್ಚಾತ್ಯ ಸಂಸ್ಕೃತಿಗೆ ಮತ್ತು ಇದನ್ನ ಕಮ್ಯುನಿಸಂನ ಸಂಸ್ಕೃತಿ ಅಂತ ಕರೆಯಲ್ಲ, ನಾನು ವಿಕೃತಿ ಅಂತ ಕರಿತೀನಿ, ಅದಕ್ಕೆ ಮಾರ್ಕೊಂಡು ಬಿಡ್ತು, ಠೇವಣಿ ಕಳ್ಕೊಳ್ತು ಅಂತಂದ್ರೆ. ಭಾರತ ಹಾಗಾಗಿಲ್ಲ ಅಂದ್ರೆ ಏನದರ ಅರ್ಥ? ಈ ಸಂಸ್ಕೃತಿಯಲ್ಲಿ ಯಾವುದೋ ಶಕ್ತಿ ಇದೆ, ಈ ಜನಮಾನಸದಲ್ಲಿ ಇನ್ಯಾವುದೋ ಒಂದು ಅಸ್ಮಿತಾ ಭಾವ ಇದೆ, ಅದನ್ನು ಗುರುತಿಸ್ಕೊಳ್ಳೋದು ಬೇಡವೆ? ಅದರ ಬಗ್ಗೆ ಹೆಮ್ಮೆ ಪಡುವುದು ಬೇಡವೆ ಅಂತಂದ್ರೆ ಈ ರೀತಿಯಾದ ಅಭಿಮಾನ ಇಲ್ಲದೆ ಇದ್ರೆ ಇನ್ನೆಂಥ ದುರಂತ. ಅದನ್ನ ನಾವು ಇಲ್ಲಿ ನೋಡ್ತೀವಿ. ಆ ಅಸ್ಮಿತಾ ಭಾವವನ್ನ ಇಲ್ಲಿ ಕಾಣ್ತೀವಿ. ಹುಡುಕೊಂಡು ಹೋಗಬೇಕು ಅಂದ್ರೆ ಸತ್ವ ಎಲ್ಲಿದ್ರೆ ಅಲ್ಲಿ ನಾವು ಮಣಿಯೋಣ, ಸತ್ವ ಇಲ್ಲವೋ ಅದನ್ನು ಮೆಟ್ಟಿ ನಿಲ್ಲೋಣ ಅಂತ. ನನಗೆ ಒಮ್ಮೆ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಒಂದು ಘಟನೆ ಹೇಳಿದ್ದು ತುಂಬಾ ಮಾರ್ಮಿಕವಾಗಿ ನೆನಪು ಬರುತ್ತೆ. ವೇರ್ ಐ ಸಿ ಸರಸ್ವತಿ ದೇರ್ ಐ ಬೋಡೋನ್, ವೇರ್ ಐ ಡೋಂಟ್ ಸಿ ಐ ಮೇಕ್ ದೆಮ್ ಬೋಡೋನ್ ಅಂತ. ಮೊದಲನೇ ಮಾತನ್ನ ಎಲ್ಲರೂ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಕ್ಷಾತ್ರ ಪ್ರಜ್ಞೆ ಬೇಕಾಗಿಲ್ಲ. ಎರಡನೇದನ್ನು ಹೇಳೋದಕ್ಕೆ ಪದ್ಮಾ ಸುಬ್ರಹ್ಮಣ್ಯಂ ಅಂತವರೇ ಬೇಕಾಗ್ತಾರೆ. ಆಕೆಗೆ ಆ ಕೆಚ್ಚಿ ಇದೆ. ಇಲ್ಲಿ ಜಾಜಲಿ ತುಲಾಧಾರನ ಹತ್ರಕ್ಕೆ ಬರ್ತಾನೆ, ಅವನ ಅಂಗಡಿಯಲ್ಲಿ ಇರ್ತಾನೆ. ನೋಡಿ, ಕಟುಕರ ಅಂಗಡಿಯಲ್ಲಿ ಅವನು ಧರ್ಮವ್ಯಾಧ ಇದ್ದ, ಇವನು ದಿನಸಿ ಅಂಗಡಿಯಲ್ಲಿ ಇವನು ತಕ್ಕಡಿ ಹಿಡ್ಕೊಂಡಿದ್ದಾನೆ, ಅವನು ಕತ್ತಿ ಹಿಡ್ಕೊಂಡಿದ್ದಾನೆ. ತತ್ವೋಪದೇಶಕ್ಕೆ ವೃತ್ತಿ ಅಲ್ಲ ಮುಖ್ಯ, ಅದು ನಮ್ಮ ಪರಂಪರೆ. ನಿರ್ವೈರವಾದಂತಹ ಲೋಕಹಿತಕಾರಿಯಾದಂತಹ, ಆದರೆ ಒಂದಷ್ಟು ಮಟ್ಟಿಗೆ ಹಿಂಸೆ ಇರುವಂತಹ ವೃತ್ತಿ ಏನು ತೊಂದರೆ ಇಲ್ಲ. ಯಾವ ವೃತ್ತಿಯೂ ಕೂಡ ಒಂದಿಷ್ಟು ಲೋಪದೋಷ ಇಲ್ಲದೆ ಇರೋದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನಲ್ಲ, ಕರ್ಮದಲ್ಲಿ ಯಾವುದೇ ಒಂದು ಕರ್ಮದಲ್ಲಿ ಆದರೂ ಒಂದಿಷ್ಟು ದೋಷ ಇದ್ದೇ ಇರುತ್ತೆ, ನಿರ್ದುಷ್ಟವಾದ ಕರ್ಮ ಅನ್ನೋದು ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಪರ್ಫೆಕ್ಷನ್ಗೆ ಹೋಗಬೇಕಾಗಿಲ್ಲ ಕರ್ಮದಲ್ಲಿ, ಅದು ಕೇವಲ ಜ್ಞಾನದಲ್ಲಿ ಮಾತ್ರ ಪರ್ಫೆಕ್ಷನ್, ಕರ್ಮದಲ್ಲಿ ಅಲ್ಲ. ಆದರೆ ಆ ವಲಯದೊಳಗೆ ಎಷ್ಟು ಮಾಡಬಲ್ಲೆವು ಅನ್ನುವುದು ಬಹಳ ಮುಖ್ಯ ಅಂತ. ಉವಾಚ ಧರ್ಮ ಸೂಕ್ಷ್ಮಾಣಿ ವೈಶ್ಯೋ ಧರ್ಮಾರ್ಥ ತತ್ವವಿತ್, ಧರ್ಮಾರ್ಥ ತತ್ವವಿತ್ ಆಗಿ ಅವನು ಹೇಳ್ತಾನೆ, ಜಾಜಲಿಂ ಕಷ್ಟ ತಪಸಂ ಜ್ಞಾನ ತೃಪ್ತಸ್ತದಾ ನೃಪ. ಕಷ್ಟ ತಪಸ್ವಿಯಾದ ಜಾಜಲಿಯನ್ನ ಜ್ಞಾನ ತೃಪ್ತನಾದ ತುಲಾಧಾರ ಉಪದೇಶ ಮಾಡಿ ಹೇಳ್ತಾನೆ ಅಂತ ಒಂದೊಂದು ವಿಶೇಷಣಗಳು ಅರ್ಥಪೂರ್ಣವಾಗಿವೆ. ವೇದಾಹಂ ಜಾಜಲೇ ಧರ್ಮಂ ಸರಹಸ್ಯಂ ಸನಾತನಂ. ನೋಡಿ, ತನಗೆ ಗೊತ್ತಿರೋದನ್ನು ಹೇಳ್ಕೊಳ್ಳೋಕೆ ಸಂಕೋಚ ಇಲ್ಲ. ನಮ್ಮಲ್ಲಿ ಅಯ್ಯೋ ನನಗೇನೋ ಗೊತ್ತಿಲ್ಲ, ನಾನು ಬಡಪಾಯಿ, ನಾನು ಮೂರ್ಖ. ನೀನು ಮೂರ್ಖ ಆದರೆ ಯಾಕೆ ಇಲ್ಲಿಗೆ ಬಂದಿದ್ದೀಯಾ, ಎದ್ದು ಹೋಗು ಅಂತ ಅನ್ಬೇಕು. ಈ ಕೆಲವರಿಗೆ ಸ್ವಾಹಂಕಾರ ಖಂಡನೆಯನ್ನು ನೆಪದಿಂದ ಬೇರೆಯವರು ತಮ್ಮನ್ನು ಹೊಗಳಲಿ ಅನ್ನೋ ಚಪಲದಿಂದ ಹೇಳ್ಕೊಳ್ತಾರೆ, ನನಗೇನೋ ಗೊತ್ತಿಲ್ಲ, ನನಗೇನೋ ಗೊತ್ತಿಲ್ಲ ಅಂತ. ಅದು ತಪ್ಪು. ನನಗೆ ಗೊತ್ತಿರೋದು ಎಷ್ಟಪ್ಪ, ಇದರ ಮೇಲೆ ಗೊತ್ತಿಲ್ಲ. ನಿನ್ನೆ ನನ್ನ ಸ್ನೇಹಿತರೊಬ್ಬರು ಅವಧಾನದಲ್ಲಿ ರಾಗ ಗುರುತಿಸುವಂತಹದ್ದು ಒಂದು ಅಂಶ ಇಟ್ಕೊಳ್ಬಹುದಾ ಅಂದರು. ನಾನು ಪ್ರಾಮಾಣಿಕವಾಗಿ ಆಗೋಲ್ಲ ಅಂದೆ. ನನ್ನ ಕಿವಿಯಲ್ಲಿ ಕೇಳ್ಮೆಯಿಂದ ಗುರುತಿಸಬಲ್ಲದು ಸುಮಾರು 150 ರಾಗಗಳಷ್ಟು, ಅದಕ್ಕಿಂತ ಜಾಸ್ತಿ ಅಲ್ಲ. ಅದಕ್ಕೆ ಅತೀತವಾದದ್ದು ಎಷ್ಟೋ ಇವೆ. ಈಗ ಫೇನದ್ಯುತಿ ಅಂತ ಒಂದು ರಾಗ ಇದೆ, ಗ್ರಂಥದಲ್ಲಿ ನಾನು ಓದಿಬಲ್ಲೆ, ಕೇಳಿ ನನಗೆ ಗೊತ್ತಿಲ್ಲ. ಆ ರಾಗವನ್ನು ನಾನು ಏನಂತ ಗುರುತಿಸೋಣ?
ಬಹಳ ಕಷ್ಟ ಆಗುತ್ತೆ. ಅದೇ ತರಹ ಈಗ ಮಾಂಜರಾಗದ ಆಲಾಪನೆ ಮಾಡ್ತಾ ಇದ್ರೆ ಅದು ಮಾಂಜರಾಗವೋ ಭೈರವಿರಾಗವೋ, ಭೈರವಿಯ ಸಂಚಾರಗಳನ್ನು ನಿರ್ದಿಷ್ಟವಾಗಿ ಹೇಳದೇ ಇದ್ರೆ ಗೊತ್ತಾಗೋದು ಕಷ್ಟ. ಈಗ ನಿಷಾದವನ್ನಷ್ಟೇ ಟಚ್ ಮಾಡ್ತಾ, ಮೋಹನ ರಾಗದಲ್ಲಿ ನಿಷಾದ ಇಲ್ಲ, ನಿಷಾದವನ್ನು ಟಚ್ ಮಾಡ್ತಾ ಮಧ್ಯಮವನ್ನ ಟಚ್ ಮಾಡದೆ ಅಲ್ಲಿಗೆ ಆಲಾಪನೆ ಮಾಡ್ತಾ ಇದ್ರೆ ಅದನ್ನ ಕುಮುದರಾಗ ಅಂತ ಕರಿಬೇಕೋ ಅಥವಾ ಮೋಹನ ಕಲ್ಯಾಣಿ ಅಂತ ಕರಿಬೇಕೋ ಗೊತ್ತಾಗೋದಿಲ್ಲ. ಈ ಸಂದಿಗ್ಧತೆ ಎಲ್ಲ ಉಂಟು. ಹಾಗಾಗಿ ಇದು ನನ್ನಿಂದ ಆಗುವಂಥದ್ದಲ್ಲ, ನನಗೆ ಎಲ್ಲಿ ಅಧಿಕಾರ ಉಂಟೋ ಅಲ್ಲಿ ನಾನು ಆಗಲಿ ಅಂತ ಅನ್ನಬಲ್ಲೆ. ಯಾವ ಛಂದಸ್ಸು ಕೊಡಿ ಅದರೊಳಗೆ ಪದ್ಯ ರಚನೆ ಮಾಡಬಲ್ಲೆ, ಅರೆ ಯಾವ ರಾಗ ಹೇಳಿದ್ರೂ ಗುರುತಿಸಬಲ್ಲೆನಾ, ಅದು ಕಷ್ಟ ಉಂಟು ಅಂತಂದೆ. ನಮ್ಮ ಯೋಗ್ಯತೆಯನ್ನು ಹೇಳ್ಕೊಳ್ಳೋದಕ್ಕೆ ಸಂಕೋಚ ಬೇಡ. ಅಯೋಗ್ಯತೆಯನ್ನು ಹೇಳ್ಕೊಳ್ಳೋದಕ್ಕೆ ಹೇಗೆ ಸಂಕೋಚ ಬೇಡವೋ ಯೋಗ್ಯತೆ ಹೇಳ್ಕೊಳ್ಳೋಕ್ಕೂ ಅದೇ ರೀತಿಯಾಗಿ ಬೇಡ ಅಂತ. ಇವನು ಜಾಜಲಿ ಆ ರೀತಿಯಾಗಿ ವೇದಾಹಂ ಜಾಜಲಿಗೆ ಅವನು ಹೇಳ್ತಾನೆ, ಜಾಜಲೇ ಧರ್ಮಂ ಸರಹಸ್ಯಂ ಸನಾತನಂ. ಸನಾತನ ಅಂದ್ರೆ ಚಿರಂತನವಾದ ಧರ್ಮವನ್ನ ಸರಹಸ್ಯಂ, ರಹಸ್ಯ ಅಂದ್ರೆ ಏನು, ಅಪ್ಲಿಕೇಶನ್ ಅನ್ನುವ ಅರ್ಥ. ಈ ಅಪ್ಲಿಕೇಶನ್ ಅನ್ನುವಲ್ಲಿಯೇ ನಾವು ಉಪಾಸನೆ ಅಂತ ಕರಿತೀವಿ. ಉಪಾಸನೆ ಅಂದ್ರೆ ಅದರ ಜೊತೆಗೆ ಬಾಳುವಂತಹದ್ದು, ಲಿವಿಂಗ್ ಟುಗೆದರ್, ಇನ್ ಟ್ಯೂನ್ ವಿತ್ ಇಟ್ ಅನ್ನುವ ಅರ್ಥದಲ್ಲಿಯೇ ಇದು ರಹಸ್ಯ. ಶ್ರೀ ವೈಷ್ಣವ ಸಿದ್ಧಾಂತದಲ್ಲಿ ರಹಸ್ಯ ಗ್ರಂಥಗಳು ಅಂತ ಹೇಳ್ತಾರೆ. ಈ ರಹಸ್ಯ ಗ್ರಂಥಗಳೆಲ್ಲ ಆಚಾರ ಕಾಂಡಕ್ಕೆ ಸಂಬಂಧಪಟ್ಟವು, ಬರೀ ವಿಚಾರ ಕಾಂಡಕ್ಕಲ್ಲ. ಅವನ್ನ ಸ್ಪೆಸಿಫಿಕ್ ಆಗಿ ಆತ್ಮೀಯವಾಗಿ ಗುರು ಶಿಷ್ಯನಿಗೆ ಹೇಳಬೇಕು. ಕಾರಣ ಅವನ ಆಚರಣೆ ಮಾಡಬೇಕು ಅಂದ್ರೆ ಅವನಿಗೆ ಅನುಕೂಲವಾಗೋದು ಮಾಡಬೇಕು. ಡಾಕ್ಟರ್ ಒಬ್ಬ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೆ ಪ್ರೈವೇಟ್ ರೂಮ್ಗೆ ತೆಗೆದುಕೊಂಡು ಹೋಗಿ ಚೇಂಬರ್ಗೆ ಸ್ಕ್ರೀನ್ ಆದ್ರೂ ಹಾಕ್ತಾನೆ. ಅವನಿಗೆ ಟ್ರೀಟ್ಮೆಂಟ್ ಕೊಡುವುದು ಅಂದ್ರೆ ಪ್ರೈವೇಟ್ ಕನ್ಸಲ್ಟೇಷನ್ ಅಷ್ಟೇನೆ. ಜಸ್ಟ್ ಜನರಲ್ ಮೆಡಿಕೇಶನ್ ಹೇಗೆ ಏನು ಅನ್ನೋದಕ್ಕೆ ವೇದಿಕೆ ಮೇಲೆ ಸ್ಲೈಡ್ಸ್ ಎಲ್ಲ ಹಾಕೊಂಡು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇಟ್ಕೊಂಡು ಏನು ಬೇಕಾದ್ರೂ ಮಾಡಬಹುದು. ಸಾರ್ವಜನಿಕವಾಗಿ ಚಿಕಿತ್ಸೆ ಮಾಡೋಕ್ಕಾಗೋಲ್ಲ. ಅಜ್ಞಾನ ಚಿಕಿತ್ಸೆ ಕೂಡ ಸಾರ್ವಜನಿಕವಾಗಲ್ಲ, ಅದು ಸರಹಸ್ಯ. ಸದಸ್ಯ ರಹಸ್ಯ ಅಂತ ಎರಡನ್ನು ಹೇಳ್ತೀವಿ. ಸದಸ್ಯ ಅಂದ್ರೆ ಪಬ್ಲಿಕ್, ಪ್ರೈವೇಟ್ ಅನ್ನೋದು ರಹಸ್ಯ. ಈ ರಹಸ್ಯ ಅನುಷ್ಠಾನ ಸಂಬಂಧಿತ, ದಟ್ ಈಸ್ ವೆರಿಲಿ ಸ್ಪೆಸಿಫಿಕ್. ಫಿಲಸಾಫಿಕಲ್, ಸೈಂಟಿಫಿಕ್ ಅಂಡ್ ಟೆಕ್ನಿಕಲ್. ಫಿಲಸಾಫಿಕಲ್ ಈಸ್ ಯೂನಿವರ್ಸಲ್. ಅದನ್ನ ರಾಮಾನುಜಾಚಾರ್ಯರ ತರಹ ನಾವು ಗೋಪುರದ ಮೇಲೆ ನಿಂತು ಉದ್ಘೋಷ ಮಾಡಬಹುದಾದದ್ದು. ಆದರೆ ಇದು ಹಾಗಲ್ಲ, ಟೆಕ್ನಿಕಲ್ ಆದದ್ದು, ರಹಸ್ಯವಾದದ್ದು. ಹಾಗಾಗಿಯೇ ಸೈನ್ಸಿನ ವಿಚಾರವನ್ನ ಲೀಲಾಜಾಲವಾಗಿ ಹೇಳಬಹುದು. ಟೆಕ್ನಾಲಜಿ, ಈಗ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿಗೆ ಹೋಗಿ ಫಾರ್ಮುಲಾನ ಕೇಳಿ ಖಂಡಿತ ಹೇಳೋದಿಲ್ಲ, ಅದು ರಹಸ್ಯವಾದಂಥದ್ದು. ಅದೇ ಈ ಟ್ಯಾಬ್ಲೆಟ್ ಅಲ್ಲಿ ಏನೇನಿದೆ ಕಂಟೆಂಟ್ಸ್ ಅದನ್ನು ಬೇಕಾದ್ರೆ ಹೇಳ್ತೀವಿ. ಹೀಗಾಗಿ ಅದು ಸೈಂಟಿಫಿಕ್, ಅದು ಜನರಲ್. ಇವುಗಳ ತತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ರಾಷ್ಟ್ರದ ರಹಸ್ಯ ಕೂಡ ಹಾಗೆ. ಜಾಜಲಿಗೆ ಆ ಥರ ಹೇಳ್ತಾನೆ, ಸರ್ವಭೂತ ಹಿತಂ ಮೈತ್ರಂ ಪುರಾಣಂ ಎಂ ಜನ ವಿದುಹು. ಆ ಧರ್ಮವಾದರೂ ಸರ್ವಭೂತ ಹಿತವಾದದ್ದು ಮತ್ತು ಮೈತ್ರಿಯಿಂದ ಕೂಡಿರುವಂಥದ್ದು ಮತ್ತು ಮಿತ್ರ ಸೂರ್ಯನಿಗೆ ಸಂಬಂಧಪಟ್ಟದ್ದಾಗಿ ತೇಜಸ್ವಿಯಾದದ್ದು, ಪುರಾಣಂ ಚಿರಂತನವಾದದ್ದು. ಅದ್ರೋಹೇಣೇವ ಭೂತಾನಾಂ ಅಲ್ಪದ್ರೋಹೇಣ ವಾ ಪುನಃ ಯಾವೃತ್ತಿ ಸಪರೋ ಧರ್ಮ ತೇನ ಜೀವಾಮಿ ಜಾಜಲಿ. ಅದ್ರೋಹ ಅಥವಾ ಅಲ್ಪದ್ರೋಹ, ಈ ಎರಡು ಕ್ಯಾಟಗರಿ ಒಳಗಿರುವ ವೃತ್ತಿಯಿಂದ ನಾನಿದ್ದೀನಿ ಅಂತ. ನೋಡಿ ಎಷ್ಟು ಪ್ರಾಮಾಣಿಕತೆ. ವರ್ತಕ ವೃತ್ತಿಯಲ್ಲಿ 100% ಕರೆಕ್ಟ್ ಆಗಿರೋಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತಿಲ್ಲದೇನೆ ಧಾನ್ಯ ಮಾರಿದ್ದವನು, ಕಲಬೆರಕೆ ಮಾಡಿದ ಧಾನ್ಯ ಹೊಲದಿಂದ ಮಾರೋನೇ ಒಂದಿಷ್ಟು ಮಣ್ಣು ಕಲ್ಲು ಅದರೊಳಗೆ ಬೆರೆತಿದೆ ಅಂದ್ರೆ ನಾನು ಏನು ಮಾಡೋದಕ್ಕೆ ಸಾಧ್ಯ? ಈ ಥರದ್ದು ಉಂಟು. ಹಾಲು ಕರ್ಕೊಂಡು ಬರೋರೇ ನೀರು ಹಾಕೊಂಡು ಬಂದ್ಬಿಟ್ರೆ ಡೈರಿನವ್ರದ್ದು ಏನು ಗತಿ? ಕಷ್ಟ ಇದೆ, ಗೊತ್ತಾಗೋದಿಲ್ಲ. ಲ್ಯಾಕ್ಟೋ ಕ್ಯಾಲಿಮೀಟರ್ ಇಡಬಹುದು, ಆದರೆ ನೀರನ್ನು ತೆಗೆಯೋದಕ್ಕೆ ಹೇಗಾಗುತ್ತೆ? ಯಾವ ಹಂಸವನ್ನು ತರೋಣ, ಯಾವ ಕಂಸವನ್ನು ತರೋಣ? ಆಗುವಂಥದ್ದಲ್ಲ. ಹಾಗಾಗಿ ಈ ಒಂದು ಅದ್ರೋಹೇಣ ಇವ ಭೂತಾನಾಂ ಅಲ್ಪದ್ರೋಹೇಣ ವಾಪುನಃ. ಅಲ್ಪದ್ರೋಹ, ಸರ್ಕಾರದ ದುಡ್ಡು 70 ಪೈಸೆ ಎಷ್ಟಾದರೂ 100ಕ್ಕೆ ಪ್ರಯೋಜನಕ್ಕೆ ಬರಲಿ, ಹಾಳಾಗಲಿ 50 ಪೈಸೆ ಎಷ್ಟಾದರೂ ಬರಲಿ ಅಂದ್ರೆ 4 ಪೈಸೆ 3 ಪೈಸೆ ಅಷ್ಟಷ್ಟೇ ಪ್ರಯೋಜನಕ್ಕೆ ಬರೋದು ಅಂತಂದ್ರೆ ಎಷ್ಟು ಹೊಟ್ಟೆ ಒರೆಯೋಲ್ಲ. ನಾಹಂ ಪರೇಶಾಂ ಕರ್ಮಾಣಿ ಪ್ರಶಂಸಾಮಿ ಶಪಾಮಿವ ಆಕಾಶಸ್ಯೇವ ವಿಪ್ರಶ್ಯೆ ಪಶ್ಯನ್ ಲೋಕಸ್ಯ ಚಿತ್ರತಾಂ ನಾನು ವೃದ್ಧೆ ವಿರುದ್ಧೇವ ನದ್ವೇಷ್ಮಿ ನಚ ಕಾಮಯೇ. ನಾನು ಯಾರ ಕೆಲಸಕ್ಕೂ ಸಲ್ಲದ ಹೊಗಳಿಕೆಯನ್ನು ಸಲ್ಲದ ತೆಗಳಿಕೆಯನ್ನು ಮಾಡುವುದಿಲ್ಲ. ಆಕಾಶ ಹೇಗೆ ಯಾವುದಕ್ಕೂ ಅಂಟದೇ ಇರುತ್ತೆಯೋ ಹಾಗೆ ನಾನು ಇರ್ತೀನಿ ಅಂತ. ನೋಡಿ, ಒಬ್ಬ ವರ್ತಕ ಒಂದು ಪಾರ್ಟಿಗೆ ನಿಲ್ಲೋದಿಕ್ಕೆ ಆಗೋದಿಲ್ಲ. ರಾಮಾಯ ಸುಸ್ತಿ ರಾವಣಾಯ ಸುಸ್ತಿ ಅಂತ ಅನ್ನಬೇಕಾದೀತು. ಆಗ ಅನ್ನುವಾಗಲೂ ಒಂದು ಧರ್ಮವನ್ನು ಇಟ್ಟುಕೊಂಡಿರಬೇಕಾಗುತ್ತೆ. ನಾನು ವಿರುದ್ಧವನ್ನೂ ಮಾತಾಡೋಲ್ಲ, ಅನುರೋಧವನ್ನೂ ಮಾತಾಡೋಲ್ಲ, ಒಂದು ತಾಟಸ್ಥ್ಯವನ್ನು ಕಾಪಾಡಿಕೊಳ್ತೀನಿ. ಸಮೋಸ್ಮಿ ಸರ್ವಭೂತೇಶು, ಆದರೆ ಎಲ್ಲರ ಜೊತೆಗೆ ಸಮತ್ವವನ್ನು ಇಟ್ಟುಕೊಂಡಿದ್ದೀನಿ. ಪಶ್ಯಮೇ ಜಾಜಲೆ ವ್ರತಂ
ತುಲಾಮೇ ಸರ್ವಭೂತೇಶು ಸಮಾತಿಷ್ಠತಿ ಜಾಜಲೆ. ನನಗೆ ಆದರ್ಶ ನನ್ನ ತಕ್ಕಡಿ ಹೇಗೆ ಬ್ಯಾಲೆನ್ಸ್ ಮಾಡಿಕೊಳ್ಳುತ್ತೋ ಅದೇ ರೀತಿ ಬ್ಯಾಲೆನ್ಸ್ಡ್ ಆಗಿ ನಾನಿದ್ದೀನಿ. ಯೋಭಯ ಸರ್ವಭೂತಾನಾಂ ಸಪ್ರಾಪ್ನೋತ್ಯಭಯಂ ಪದಂ. ಯಾರು ಸರ್ವಭೂತರ ಜೊತೆಗೂ ನಿರ್ಭೀತನಾಗಿದ್ದಾನೋ, ಯಾರು ನಿರ್ಭೀತಿಯನ್ನ ಬೇರೆಯವರಿಗೆ ತೋರಿಸ್ತಾನೋ ಅವನು ಮಾತ್ರ ನಿರ್ಭೀತನಾಗಿರಬಲ್ಲ. ಅದೇ ಭಗವದ್ಗೀತೆಯಲ್ಲಿ ಬರುವಂಥ ಮಾತು, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣಯೇವಚ ಅಂತ. ಹಾಗಿದ್ದೀನಿ ನಾನು. ಇನ್ನೊಂದು ಕಡೆ ಬಹಳ ಚೆನ್ನಾಗಿ ಅದೇ ಭಗವದ್ಗೀತೆಯಲ್ಲಿ ಬರುತ್ತೆ, ಯಸ್ಮಾತ್ ನೋ ದ್ವಿಜತೆ ಲೋಕಃ ಲೋಕಾತ್ ನೋ ನ ಉದ್ವಿಜತೆಯ ಚಯ. ಯಾರು ಲೋಕದಿಂದ ಹೆದರಿಕೊಳ್ಳಲ್ಲ ಮತ್ತು ಯಾರು ಲೋಕವನ್ನು ಹೆದರಿಸೋದಿಲ್ಲ ಅಂಥವನು ಮಹನೀಯ ಅಂತ. ಆ ರೀತಿಯಾದ ಸ್ಥಿತಿ ನನ್ನದು ಅಂತ ಹೇಳ್ತಾನೆ. ಲೋಕೆ ಯಸ್ ಸರ್ವಭೂತೇಭ್ಯೋ ದದಾತ್ಯಭಯ ದಕ್ಷಿಣಾಂ ಸ ಸರ್ವ ಯಜ್ಞೈ ಈಜಾನಃ ಪ್ರಾಪ್ನೋತ್ಯಭಯ ದಕ್ಷಿಣಾಂ. ಎಲ್ಲಕ್ಕಿಂತ ದೊಡ್ಡ ದಕ್ಷಿಣ ಯಾವುದು ಅಂದರೆ ಜೀವನ ಯಜ್ಞದಲ್ಲಿ ಎಲ್ಲ ಭೂತಗಳಿಗೆ, ಎಲ್ಲ ಜೀವಿಗಳಿಗೆ ಅಭಯವನ್ನು ಕೊಡುವಂಥದ್ದು ಅಂತ. ಸನ್ಯಾಸಿ ಅದನ್ನು ಒಂದು ವ್ರತವಾಗಿ ಮಾಡಿಕೊಳ್ತಾನೆ. ಈ ಅಭಯ ದಕ್ಷಿಣೆಯನ್ನ ಕೊಡಬೇಕು, ನಾನು ಅದನ್ನು ಕೊಡ್ತೀನಿ ಅಂತ. ಒಬ್ಬ ವರ್ತಕ ಅಭಯವನ್ನು ಕೊಡ್ತಾನೆ ಅಂದರೆ ಯಾವ ರೀತಿ? ಅವನ ಪ್ರಾಡಕ್ಟ್ಸ್ ಅನ್ನು ಹಚ್ಕೊಂಡ್ರೆ ನಮಗೆ ತೊಂದರೆ ಇಲ್ಲಪ್ಪ, ಅವನ ಅಂಗಡಿಯಿಂದ ಎಣ್ಣೆ ತಂದ್ರೆ ನಮಗೆ ಹೊಟ್ಟೆ ನೋವು ಬರೋದಿಲ್ಲ, ಅವನ ಅಂಗಡಿಯಿಂದ ಮೈದಾ ಹಿಟ್ಟು ತಂದ್ರೆ ಕಹಿಯಾಗಿರೋದಿಲ್ಲ, ಈ ರೀತಿಯಾದ ಒಂದು ಭಾವ ಬೇಕಲ್ವ. ಅಭಯ ಅಂದರೆ ಕಾನ್ಫಿಡೆನ್ಸ್, ಇನ್ನೇನು ಅಲ್ಲ. ಧನ್ಯಾನಾಂ ಗಿರಿಕಂದರೇಶು ವಸತಾಂ ಜ್ಯೋತಿಃ ಪರಂ ಧ್ಯಾಯತಾಂ ಆನಂದಾಶ್ರು ಜಲಂ ಪಿಬಂತಿ ಶಕುನ ನಿಶಂಕ ಮಂಕೇಶಯ. ಯಾರು ಪುಣ್ಯವಂತರು ಹಿಮಾಲಯದ ಗಿರಿಕಂದರಗಳಲ್ಲಿ ಅಂತರಂಗದ ಜ್ಯೋತಿಯನ್ನು ಧ್ಯಾನ ಮಾಡ್ತಾರೆ, ಅವರ ತೊಡೆಯ ಮೇಲೆ ನಿಶಂಕೆಯಿಂದ ಪಕ್ಷಿಗಳು ಬಂದು ಅವರ ಬ್ರಹ್ಮಾನಂದದ ಆನಂದ ಬಾಷ್ಪಗಳನ್ನು ಹೀರುತ್ತವೆ. ಅಂಥದ್ದು ಒಂದು. ಅಸ್ಮಾಕಂತು ಮನೋರಥೋಪರಚಿತ ಪ್ರಾಸಾದ ವಾಪೀತಟ ಕ್ರೀಡಾ ಕಾನನ ಕೇಳಿ ಕೌತುಕ ಜುಷಾಮ ಆಯು ಪರೀಕ್ಷೀಯತೆ. ಅರೆ, ನಾವು ನಮ್ಮ ಮನಸ್ಸಿನ ಹ್ಯಾಲ್ಯೂಸಿನೇಷನ್ಗಳಲ್ಲಿ ಕಲ್ಪನೆಯ ಲೋಕಗಳನ್ನು ಕಟ್ಟಿಕೊಂಡು ಅಲ್ಲಿ ನಮಗೊಂದು ಪೆಲೇಶಿಯಲ್ ಬಿಲ್ಡಿಂಗು, ಅದರ ಆಚೆಗೆ ಒಂದು ಗಾರ್ಡನ್ನು, ಅದೊಂದು ಅಮ್ಯೂಸ್ಮೆಂಟ್ ಪಾರ್ಕು, ಅದರ ಪಕ್ಕ ಒಂದು ಅಮ್ಯೂಸ್ಮೆಂಟ್ ಮೌಂಟನ್ನು, ಜಾಯ್ ಆಫ್ ಮೌಂಟ್, ಆ ತರಹ ನಾವು ಇಮ್ಯಾಜಿನ್ ಮಾಡಿಕೊಂಡು ಹ್ಯಾಲ್ಯೂಸಿನೇಷನ್ಸ್ ಅಲ್ಲಿ ಕಾಲ ಕಳೀತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಭರ್ತೃಹರಿಗೆ ಹೇಳೋದನ್ನೆಲ್ಲ ಹಾಗಾಗತ್ತೆ. ಆ ಥರ ಅಲ್ಲದೆ ವಿಶ್ವಾಸವನ್ನು ಇಟ್ಟುಕೊಳ್ಳುವಂಥದ್ದು ಬೇಕು. ಆ ವಿಶ್ವಾಸ, ಇವನನ್ನು ನೆಚ್ಚಿದರೆ ಆಯಿತು, ನಮಗೆ ಭರವಸೆ ಉಂಟು ಅನ್ನುವುದು ಬೇಕು. ಒಬ್ಬ ವ್ಯಕ್ತಿ ಅದನ್ನು ಎಷ್ಟೆಷ್ಟರ ಮಟ್ಟಿಗೆ ಕೊಡಬಲ್ಲ ಅಷ್ಟೆಷ್ಟರ ಮಟ್ಟಿಗೆ ಲೋಕ ಅವನಿಗೆ ಋಣಿಯಾಗಿರುತ್ತೆ. ಎಷ್ಟೋ ಬಾರಿ ನಮಗೆ ಯಾರೋ ಒಬ್ಬರ ಮುಂದೆ ಅಳಬೇಕು ಅಂತ ಅನಿಸುತ್ತೆ. ಯಾರ ಮುಂದೆ ನಾವು ಅಳಬಲ್ಲೆವೋ? ನಮ್ಮ ಕಣ್ಣೀರನ್ನು ಒರೆಸುವಂಥವ್ರ ಮುಂದೆ. ಅಟ್ಲೀಸ್ಟ್ ಒರೆಸದೇ ಇದ್ರೂ ನಮ್ಮ ಕಣ್ಣೀರಿಗೆ ಒಂದು ಸಾಂತ್ವನ ಹೇಳಬಲ್ಲಂಥವ್ರು. ಹಿಂದೆ ಶೌಲ್ಡರ್ ಟು ಕ್ರೈ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಲ್ಲ, ಭುಜ ಆಧಾರವಾಗಬೇಕು, ಅಂಥ ವ್ಯಕ್ತಿಯಾಗಿರಬೇಕು. ಕೆಲವೊಮ್ಮೆ ಪ್ರಪಂಚ ಬಡವಾಗಿದೆ ಅಂತ ಯಾವಾಗ ಅನಿಸುತ್ತೆ ಅಂದರೆ, ಕಸ್ಯಾಗ್ರತೋ ಹೃದ್ಯತು. ಸಂಸ್ಕೃತ ಕವಿಗಳು ಎಷ್ಟೋ ಯಾರು ಮುಂದೆ ಅಳೋಣ ನಾವು ಅಂತ. ಅಳೋದಿಕ್ಕೆ ದೊಡ್ಡವರು ಇರಬೇಕಲ್ವ. ಮಹಾಭಾರತದಲ್ಲಿ ಕೃಷ್ಣ ಅಳಲಿಲ್ಲ ಅಂತ ನಾನು ಹೇಳೋದನ್ನಲ್ಲ, ಯಾರೆದುರಿಗೆ ಅವನು ಅಳಬಲ್ಲ ಅಂತ. ಅವನ ಕಣ್ಣೀರನ್ನು ಒರೆಸುವಂತಹ ಮಹಾನುಭಾವ ಯಾರು? ಇದು ದೊಡ್ಡ ಕಷ್ಟ ಬದುಕಿನಲ್ಲಿ ಬರುವಂತಹದ್ದು. ನಾವು ಯಾರ ಕಣ್ಣೀರನ್ನಾದರೂ ಒರೆಸಬಲ್ಲಂತ, ಅಟ್ಲೀಸ್ಟ್ ಸಹಿಸಬಲ್ಲಂತ ವ್ಯಕ್ತಿತ್ವ ಆಗಬೇಕು. ಅಥವಾ ನಮಗೆ ಯಾರಾದರೂ ನಮ್ಮ ಕಣ್ಣೀರನ್ನ ಒರೆಸಬಲ್ಲಂತ ವ್ಯಕ್ತಿ ಇರಬೇಕು. ಹೀಗೆ ಎರಡೂ ಅದರಲ್ಲಿ ಪುಣ್ಯವಂತರು. ಇಲ್ಲ, ನಮ್ಮ ಕಣ್ಣೀರನ್ನ ಎದುರಿಸುವವರು ಯಾರೂ ಇಲ್ಲ ಅಂದರೆ, ಒಂದೋ ನಾವು ಕೃಷ್ಣನ ಮಟ್ಟಕ್ಕೆ ಏರಿದ್ದೀವಿ, ಅಥವಾ ಜಗತ್ತು ಮಾತ್ರ ತುಂಬ ನಿಕೃಷ್ಟ ಮಟ್ಟಕ್ಕೆ ಬಂದಿದೆ ಅಂತ ಅರ್ಥ ಆಗುತ್ತೆ. ಆ ಅಭಯ ದಕ್ಷಿಣೆ ಬಹಳ ದೊಡ್ಡದು ಅಂತ ಹೇಳ್ತಾನೆ. ವ್ಯಾಪತ್ತಿಂ ಕರ್ಮಣಾಂ ದೃಷ್ಟ್ವಾ ಜುಗುಪ್ಸಂತಿ ಜನಾಸದ. ಈ ಕೆಲಸಗಳಲ್ಲಿ ತೊಡಕನ್ನು ನೋಡಿ ಜನ ತುಂಬ ಜುಗುಪ್ಸೆ ಪಟ್ಕೊಳ್ತಾರೆ. ಅದೆಲ್ಲ ಬೇಕಿಲ್ಲ, ಪ್ರತಿಯೊಂದು ಕಾರ್ಯದಲ್ಲಿಯೂ ಉಂಟು. ಈಗ ಕೃಷಿಯನ್ನೇ ತೆಗೆದುಕೊಳ್ಳೋಣ. ಎತ್ತುಗಳನ್ನು ಕ್ರೂರವಾಗಿ ದುಡಿಸಬೇಕು, ಅದೆಷ್ಟು ಕಠೋರತೆ. ಒಂದು ಹೋರಿಯನ್ನ ನಪುಂಸಕವಾದ ಎತ್ತನ್ನು ಮಾಡುವಂತಹದ್ದು ಎಷ್ಟು ಕಷ್ಟ, ಅದನ್ನು ಹೇಳ್ತಾನೆ. ತುಂಬ ಕಷ್ಟವಾದಂತಹದ್ದು, ಬಹಳ ಹಿಂಸಾಸ್ಪದವಾದದ್ದು. ಭೂಮಿಯನ್ನು ಉಳುವಂತಹದ್ದು, ಬೀಜವನ್ನು ಬಿತ್ತುವಂತಹದ್ದು, ಬೆಳೆಯನ್ನ ಬೆಳೆದದ್ದನ್ನು ಮತ್ತೆ ಕತ್ತರಿಸುವಂತಹದ್ದು ಎಲ್ಲ ಯಾತನೆ. ನಮಗೂ ಯಾತನೆ, ಅದಕ್ಕೂ ಯಾತನೆ. ಅಲ್ಲಿಂದ ಆರಂಭ ಮಾಡಿದ್ರೆ ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ದೋಷ ಇದ್ದೇ ಇದೆ. ಹಾಗಾಗಿ ನಿರ್ದೋಷ ಅನ್ನುವುದನ್ನು ನೋಡಿದ್ರೆ ಸ್ಮಶಾನವೇ ಕಡೆಗೆ ಸಿಗುವಂಥದ್ದು. ಕೃಷಿಂ ಸಾಧ್ವಿತಿ ಮನ್ಯಂತೆ ಸಾಚವೃತ್ತಿ ಸುದಾರುಣ ಅಜ್ಞಾಹಿ ಗವಾಂ ನಾಮ ಕೈಯೇನಂ ಹಂತುಮರ್ಹತಿ. ಹಸುವನ್ನ ಅಜ್ಞಾ ಅಂತ ಕರೀತಾರೆ. ಕೊಲ್ಲಬಾರದು ಪ್ರಾಣಿ ಅಂತ, ಅದನ್ನು ನಾವೆಷ್ಟು ಹಿಂಸೆ ಮಾಡ್ತೀವಿ.
ಹೀಗಾಗಿ ಪ್ರತಿಯೊಂದು ಕರ್ಮದಲ್ಲಿಯೂ ಉಂಟು. ಅತ್ಯಂತ ಸಾತ್ವಿಕ ಅನ್ನುವಂಥ ಕರ್ಮ ಕೂಡ ಹಾಗೆ. ಪಶುಮಾರಣ ಕರ್ಮದಾರುಣ ಅಂತಲೇ ಕಾಳಿದಾಸ ಬ್ರಾಹ್ಮಣನ ಹೇಳ್ದ. ಯಜ್ಞದಲ್ಲಿ ಪಶುವಧೆ ಅನ್ನೋದು ಒಂದು ಉಂಟು ಅಂತ ಎಲ್ಲೆಲ್ಲಿಯೂ ಕಾಣುತ್ತೆ. ಆ ತರಹ ಒಂದು ಮಗುವಿಗೆ ಪಾಠ ಕಲಿಸಬೇಕು ಅಂದ್ರೆ 10 ಬಾರಿ ಹೊಡೆಯಬೇಕಾಗತ್ತೆ. ಹೀಗೆ ಎಲ್ಲೆಲ್ಲಿಯೂ ಉಂಟು. ಅದನ್ನು ನಾವು ಬಿಟ್ಟರೆ ಅಗತ್ಯ. ಅದಕ್ಕಾಗಿ ನೀನು ಬಹಳ ಸಾತ್ವಿಕನಾಗಿ ಒಂದು ಪಕ್ಷಿಗೆ ಕೂಡ ಹಿಂಸೆ ಮಾಡೋಕ್ಕಾಗಬಾರ್ದು ಅಂತ ಹೇಳ್ಬಿಟ್ಟು ತಲೆ ಮೇಲೆ ಗೂಡು ಕಟ್ಕೊಂಡಿರಲಿ ಅಂತ ಅಂದಿಯಲ್ಲ. ಆ ಮೂಲಕ ನೀನು ದೊಡ್ಡದನ್ನು ಸಾಧಿಸಿದೆ ಅಂತ ಅಂದುಕೊಳ್ಬೇಡ ಅನ್ನುವಂಥ ಧ್ವನಿ. ತುಂಬಾ ಜನ ನಾವು ಪರಮ ಸಾತ್ವಿಕರಾಗಿದ್ದು ಬಿಟ್ವಿ, ಯಾರಿಗೂ ಒಂದು ತೊಂದರೆ ಮಾಡಲಿಲ್ಲ ಅಂತ. ಒಳ್ಳೇದು ಮಾಡೋದು ಬೇಕಾದಷ್ಟು ಆಗ್ತಾ ಇತ್ತಲ್ಲ, ಅದು ಮಾಡಲಿಲ್ಲ ನೀವು, ಅದು ಬಿಟ್ರಿ ಅಂತ. ನಾವು ಯಾರ ಜೊತೆನೂ ತಗಾದೆ ಮಾಡಿದ್ರೆ ಮೌನವಾಗಿ ಕೂತ್ ಬಿಟ್ವಿ ಅಂತ. ಎಷ್ಟೋ ಜನರ ಅನ್ಯಾಯಕ್ಕೂ ನೀವು ಮೌನವಾಗಿಯೇ ಇದ್ದು ಸಪೋರ್ಟ್ ಕೊಟ್ರಿ. ಹಾಗಾಗಿ ಸಭಾವಾನ ಪ್ರವೇಷ್ಟವ್ಯ ವಕ್ತವ್ಯಂ ವಾ ಸಮಂಜಸಂ ಅಬ್ರುವನ್ ವಿಭ್ರಮಂ ವಾಪಿ ನರೋಭವತಿ ಕಿಲ್ಬಿಷಿ. ಸಭೆಗೆ ಹೋದ ಮೇಲೆ ಸರಿಯಾಗಿರೋದೇ ಹೇಳಬೇಕು. ಮೌನವಾಗಿದ್ದರೂ ತಪ್ಪು ಹೇಳಿದ್ರಂತೂ ಇನ್ನೂ ತಪ್ಪು. ಇದು ಯಥಾ ಪ್ರವರ್ತಿತೋ ಧರ್ಮ ತುಲಾಂ ಧಾರಯತಾ ತ್ವಯ ಸ್ವರ್ಗದ್ವಾರಂಚ ವೃತ್ತಿಂಚ ಭೂತಾನಾಂ ಅವರೋಚ್ಯತೆ. ಆವಾಗ ಅವನು ಹೇಳ್ತಾನೆ, ಹೌದು ನೀನು ಹೇಳೋದು ಬಹಳ ಚೆನ್ನಾಗಿರುವಂಥ ಮಾತು ಅಂತ. ಆದರೆ ನೀನೆಲ್ಲ ಹೇಳೋದು ನೋಡಿದ್ರೆ ದೇವರಿಗಿಂತ ದೇವರೇ ಇಲ್ಲ ಅನ್ನುವಂತ ಹೇಳೋದು ಕಾಣಿಸುತ್ತಾ ಅಂತ. ಇಲ್ಲ. ವಕ್ಷ್ಯಾಮಿ ಜಾಜಲೆ ವೃತ್ತಿಂ ನಾಸ್ಮಿ ಬ್ರಾಹ್ಮಣ ನಾಸ್ತಿಕ. ನಾನು ನಾಸ್ತಿಕ ಅಲ್ಲ. ನಚ ಯಜ್ಞಂ ವಿನಿಂದಾಮಿ. ನಾನು ಯಜ್ಞವನ್ನು ನಿಂದಿಸ್ತೂ ಇಲ್ಲೂ ಇಲ್ಲ. ಈ ಒಂದು ಅಭಯದಾನವೇ ದೊಡ್ಡದು ಮತ್ತು ನಮ್ಮ ಕರ್ಮಯಜ್ಞವೇ ದೊಡ್ಡದು ಅಂತ ನಾನು ಹೇಳಿದ್ರಲ್ಲ. ಅದರಿಂದ ನಾನು ದ್ರವ್ಯ ಯಜ್ಞವನ್ನ, ಈ ಅಗ್ನಿಮುಖದಲ್ಲಿ ಮಾಡುವ ಯಜ್ಞವನ್ನ ದೂಷಣೆ ಮಾಡ್ತಾ ಇದ್ದೀನಿ ಮತ್ತು ವೇದೋದಿತವಾದ ದೇವತಾ ಕಲ್ಪನೆಯನ್ನು ತಿರಸ್ಕರಿಸ್ತಾ ಇದ್ದೀನಿ ಅಂತಲ್ಲ. ನಚ ಯಜ್ಞಂ ವಿನಿಂದಾಮಿ ಯಜ್ಞವಿತ್ತು ಸುದುರ್ಲಭ ತದೇವ ಸುಕೃತಂ ಹವ್ಯಂ ಏನ ತುಷ್ಯಂತಿ ದೇವತಾ ನಮಸ್ಕಾರೇಣ ಹವಿಷಾ ಸ್ವಾಧ್ಯಾಯೇ ರೋಷಧೈಸ್ತತ ಇಷ್ಟಾಪೂರ್ತಾದಸಾಧೂನಾಂ ವಿಷಮ ಜಾಯತೆ ಪ್ರಜಾ ಲುಬ್ಧೇಭ್ಯೋ ಜಾಯತೆ ಲುಬ್ಧ ಸಮೇಭ್ಯೋ ಜಾಯತೆ ಸಮ. ಆದರೆ ಯಜ್ಞ ಮಾಡುವವರು ಸರಿಯಾಗಿದ್ದಾರಾ ಅಂತ ನಾವು ನೋಡಬೇಕು. ಅಯೋಗ್ಯರಿಗೆ ಯೋಗ್ಯರು, ಯೋಗ್ಯರಿಗೆ ಅಯೋಗ್ಯರು, ಹೀಗೆಲ್ಲ ಹುಟ್ಟುವಂತೆ ಅಯೋಗ್ಯರಿಗೆ ಅಯೋಗ್ಯರು ಹುಟ್ಟುತ್ತಾರೆ. ಹಾಗೆ ಯಜ್ಞ ಮಾಡುವಂಥವರಿಗೆ ಯಾಜ್ಞಿಕರು ಹುಟ್ಟಬಹುದು, ಅಯೋಗ್ಯರು ಕೆಲವೊಮ್ಮೆ ಹುಟ್ಟಬಹುದು. ಇದರಿಂದ ಅದನ್ನೆಲ್ಲ ಪ್ರಮಾಣವಾಗಿ ನಾವು ತೆಗೆದುಕೊಳ್ಬೇಕಾದದ್ದು. ಸತ್ಯಯಜ್ಞ, ದಮಯಜ್ಞ ಇವು ಬಹಳ ಮುಖ್ಯ. ಕ್ಷೇತ್ರಜ್ಞ, ತತ್ವಜ್ಞ, ಸ್ವಯಜ್ಞ ಪರಿನಿಷ್ಠಿತಾ ಇವರು ಬಹಳ ಮುಖ್ಯ. ಹಾಗಾಗಿ ಅಕ್ಷೀಣಂ ಕ್ಷೀಣಕರ್ಮಾಣಂ ತಂ ದೇವ ಬ್ರಾಹ್ಮಣಂ ವಿದುಹು ನಿರಾಶಿಷಂ ಅನಾರಂಭಂ ನಿರ್ಮನಸ್ಕಾರಂ ಅಸ್ತುತಿಂ. ಯಾವ ಕಾಮನೆಯೂ ಇಲ್ಲದವನನ್ನ, ಯಾವ ಸಂಕಲ್ಪವೂ ಇಲ್ಲದವನನ್ನ, ಯಾವ ಗೌರವ ಬೇಕು ಅಂತ, ಯಾವ ಪ್ರಶಂಸೆ ಬೇಕು ಅಂತ ಬಯಸದೇ ಇದ್ದವನನ್ನ ಬ್ರಾಹ್ಮಣ ಅಂತಾರೆ. ನೀನು ನಿನ್ನನ್ನೇ ಮೆಚ್ಚಿಕೊಂಡು ಬಿಟ್ಟಿಯಲ್ಲ, ಹೇಗೆ ಬ್ರಾಹ್ಮಣ ಆದೀಯ? ಹಾಗಾಗಿ ಬ್ರಹ್ಮಭಾವದಿಂದ ಜಗತ್ತನ್ನು ನೋಡು. ಸರ್ವಾನದ್ಯ ಸರಸ್ವತ್ಯ ಸರ್ವೇ ಪುಣ್ಯ ಶಿಲೋಚ್ಚಯ ಜಾಜಲೇ ತೀರ್ಥಮಾತ್ಮೈವ ಮಾಸ್ಮ ದೇಶಾತಿಥಿರ್ಭವ. ದೇಶಾತಿಥಿ ಅಂದ್ರೆ ಬೇರೆ ಬೇರೆ ಊರುಗಳಿಗೆ ಗೆಸ್ಟ್ ಅಂತೆ ಹೋಗುವುದು ಅಂತ ಒಳ್ಳೆಯ ಇಡಿಯಂ ಅದು. ನೀನು ದೇಶಾತಿಥಿ ಆಗಬೇಡ. ಎಲ್ಲ ನದಿಯೂ ಸರಸ್ವತಿಯೇ, ಎಲ್ಲ ಕಲ್ಲೂ ಹಿಮಾಲಯವೇ. ಇದೇ ಕಾಶಿ ಕ್ಷೇತ್ರಂ ಶರೀರಂ ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನಗಂಗಾ ಅಂತ ಹೇಳ್ತಾರಲ್ಲ, ಹಾಗೆ ಆಗ್ಬಿಡ್ಲಿ. ಆ ತರಹ ನೀನು ಮಾಡ್ಕೋ ಅಂತ ಮತ್ತೆ ಹೇಳ್ತಾನೆ. ನಿನ್ನ ತಲೆಯಲ್ಲಿ ಗೂಡು ಕಟ್ಕೊಂಡಿದ್ರಲ್ಲ ಪಕ್ಷಿಗಳು, ಅವುಗಳನ್ನು ಕರಿ, ನಿನ್ನ ಮಕ್ಕಳಂತೆ ನೀನು ನೋಡಿದ್ಯಾ, ಅವುಗಳೇ ಈ ಸತ್ಯವನ್ನು ಹೇಳುತ್ತವೆ ಅಂತ. ಆಗ ಆ ಪಕ್ಷಿಗಳು ಬಂದು ಹೇಳುತ್ತವೆ, ಕುಲಿಂದ ಪಕ್ಷಿಗಳು. ಶ್ರದ್ಧಾವೃದ್ಧಂ ವಾಂಗ್ಮನಸಿ ನಯಜ್ಞ ಸ್ಥಾತುಮರ್ಹತಿ ಶುಚೇರ ಶ್ರದ್ಧಾನಸ್ಯ ಚಾಶುಚೇ ದೇವಾಶ್ಚಿತ್ತಮಮನ್ಯಂತ ಸದೃಶಂ ಯಜ್ಞಕರ್ಮಣಿ. ಶ್ರದ್ಧಾ ವೈ ಸಾತ್ವಿಕೀ ದೇವಿ ಸೂರ್ಯಸ್ಯ ದುಹಿತಾ ನೃಪ ಸಾವಿತ್ರಿ ಪ್ರಸವಿತ್ರಿ ಚ ಜೀವ ವಿಶ್ವಾಸಿನಿ ತಥಾ ವಾಗ್ವೃದ್ಧಂ ತಾಯತೆ ಶ್ರದ್ಧಾ ಮನೋವೃದ್ಧಂಚ ಭಾರತ ಸ್ಪರ್ಧಾಂ ಜಹಿ ಮಹಾಪ್ರಾಜ್ಞ ತತಃ ಪ್ರಾಪ್ಸ್ಯತಿ ಯತ್ಪರಂ. ನೀನು ಸ್ಪರ್ಧೆಯನ್ನು ಬಿಡು, ಶ್ರದ್ಧೆಯನ್ನು ಇಟ್ಟುಕೋ, ಜೀವನ ಶ್ರದ್ಧೆಯನ್ನು ಇಟ್ಟುಕೋ. ಅದೇ ಗಾಯತ್ರಿ, ಅದೇ ಸಾವಿತ್ರಿ. ಈ ಶ್ರದ್ಧಾ ವಾಕ್ಕನ್ನ, ಈ ಶ್ರದ್ಧಾ ಚಿಂತನೆಯನ್ನು ಇಟ್ಟುಕೊಂಡಂಥವನು ವಾಗ್ವೃದ್ಧ, ಮನೋವೃದ್ಧ, ಕಾಯವೃದ್ಧ. ಅಂಥವನಿಂದ ಜಗತ್ತಿಗೆ ಒಳಿತಾಗುತ್ತೆ. ಹಾಗಾಗಿ ಬದುಕಿನಲ್ಲಿ ಶ್ರದ್ಧೆ ಇರಿಸು, ಅಭಿಮಾನವನ್ನು ಬಿಡು, ಪ್ರಶಂಸಾ ಪರಾಂಗುಖನಾಗಿ ವರ್ತಿಸು ಅಂತ. ವಿಪುಲಾಶ್ರಯವನೀವ ಸುಫಲ ಸುಮಭರಿತ ಪಾದಪದಂತೆ ನೈಜವಾದ ಒಳ್ಪಿನಿಂಬಾಡುವವಳು ಅಂತ ಡಿ ವಿ ಜಿ ಹೇಳಿದ್ರಲ್ಲ. ಉಪಕಾರಿ ನಾನು ಎನ್ನು ಉಪಕೃತಿಯು ಜಗಕ್ಕೆಂಬ ವಿಪರೀತ ಮತಿ. ವಿಪರೀತ ಮತಿ ಅಂದರೆ ಅಧಿಕ ಪ್ರಸಂಗಿ, ದುರಹಂಕಾರಿ. ಆ ಬುದ್ಧಿಯನ್ನು ಬಿಟ್ಟು ಇರು ಅಂತ ಅಲ್ಲಿ ಈ ಉಪದೇಶ ಸಾರ್ಥಕ ಅಂತ ಹೇಳ್ತಾನೆ. ಹೀಗೆ ತುಲಾಧಾರನ ಉಪದೇಶದಿಂದ ನಾವು ಮಹಾಭಾರತ ಉಪಾಖ್ಯಾನಗಳ ಒಂದು ದಿಕ್ಪ್ರದರ್ಶನವನ್ನು ಮುಗಿಸೋಣ.
ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನನ್ನ ಎಲ್ಲ ಪ್ರವಚನಗಳಂತೆಯೇ ಒಂದು ಪಲ್ಲವಿ. ನಾನು ರಾಜಸದ ವ್ಯಕ್ತಿತ್ವದವನು, ಆವೇಶದವನು, ನನಗೆ ಅನಿಸಿದ್ದನ್ನು ಅಂದುಬಿಡ್ತೀನಿ, ಆಮೇಲೆ ಯೋಚನೆ ಮಾಡ್ತೀನಿ. ಹಾಗಾಗಿ ಯಾವ ಕಟುತ್ವ ಬಂದರೂ ಅದು ವಿಷಯನಿಷ್ಠವಾದದ್ದೇ ಹೊರತು ವಿಷಯನಿಷ್ಠವಾದದ್ದಲ್ಲ ಅಂತ ಭಾವಿಸಿ ಕ್ಷಮಿಸಬೇಕು. ಎಲ್ಲರಿಗೆ ಧನ್ಯವಾದ, ನಮಸ್ಕಾರ. ಬಂಧುಗಳೇ, ಮೊದಲಿಗೆ ಈ ಪ್ರವಚನ ಮಾಲೆಯನ್ನು ಸಾಧ್ಯವಾಗಿಸಿದ ಶ್ರೀಮತಿ ಲಲಿತಮ್ಮ, ಶ್ರೀ ಬಿ ವೆಂಕಟಾಚಲಪತಿ, ಆ ಕುಟುಂಬ ಸದಸ್ಯರಿಗೆ ನಮ್ಮೆಲ್ಲರ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮಹಾಭಾರತ ಒಂದು ಶ್ರೇಷ್ಠವಾದ ಧ್ವನಿಕಾವ್ಯ ಅನ್ನುವ ಆನಂದವರ್ಧನನ ಮಾತನ್ನು ಅವಧಾನಿಗಳು ಸ್ಮರಿಸಿದರು. ಇದರ ಮೂಲ ಕಥೆಯ ಹಾಗೂ ಉಪ ಆಖ್ಯಾನಗಳ ಅನನ್ಯತೆಯಿಂದಾಗಿ ಮಹಾಭಾರತ ಮುಂದಿನ ಎಷ್ಟೋ ಭಾರತೀಯ ಸಾಹಿತ್ಯಕ್ಕೆ ಒಂದು ಪ್ರಮುಖ ಆಕರ ಆಯಿತು, ಮಾನದಂಡ ಆಯಿತು. ಇದು ಸ್ವಾಭಾವಿಕ. ಇದೊಂದು ಇತಿಹಾಸ ಕಾವ್ಯ ಆಗಿರುವುದರಿಂದ ಇಲ್ಲಿ ರೋಚಕವಾದ ಆಸ್ವಾದ್ಯವಾದ ಭಾಗಗಳಿಗೆ ಕೊರತೆ ಏನಿಲ್ಲ. ಆದರೂ ಎಂಥವರಿಗೂ ಒಂದೊಂದು ಸಲ ತೋರಬಹುದಾದ ಪ್ರಶ್ನೆ ಇಲ್ಲಿಯೂ ಪದೇ ಪದೇ ಬಂತು, ಉದ್ದಕ್ಕೂ ಇದು ಕಷ್ಟಕೋಟಲೆಗಳ ಸರಣಿಯೇ ಆಗಿದೆಯಲ್ಲ ಅಂತ. ಇದಕ್ಕೆ ಸ್ಥೂಲವಾಗಿ ತೋರುವ ಒಂದು ವಿವರಣೆ ಅಂತ ಹೇಳಿದ್ರೆ, ಮಹಾಭಾರತ 100ಕ್ಕೆ 100 ಭಾಗವು ಜೀವನಾನ್ವಯಿಯಾದ ವಾಂಗ್ಮಯ ಮತ್ತು ಜಗತ್ತಿನ ಜೀವನದಲ್ಲಿ ಒಂದು ಪ್ರಮುಖ ಸ್ಥಾಯಿ ಭಾವ ಅಂದರೆ ಜಟಿಲತೆ, ಕ್ಲೇಶ, ದುಃಖ ದುಮ್ಮಾನಗಳೇ ತಾನೆ. ಇದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದೇ ಜೀವನದ ಮೂಲ ಪ್ರಶ್ನೆ. ಈ ಗೊಂಡಾರಣ್ಯದಲ್ಲಿ ದಾರಿ ತೋರಿಸಬೇಕು ಅಂತ ವ್ಯಾಸ ಮಹರ್ಷಿಗಳು ಹೊರಟಿದ್ದಾರೆ. ಪರಮ ಕಾರುಣಿಕರು ಅವರು. ಎಲ್ಲರೂ ಅಲ್ಲಿ ಕಷ್ಟಪಡುವವರೇ. ನಾವೆಲ್ಲ ಸೇರಿರುವ ಇದೇ ಜಾಗದಲ್ಲಿ ಈಗ 40 ವರ್ಷ ಹಿಂದೆ DVG ಅವರು ಪ್ರತಿ ಭಾನುವಾರ ಭಗವದ್ಗೀತೆಯ ಪಾಠ ಮಾಡಿದ್ರು. ಅದು ಆರಂಭವಾಗಿದ್ದು ಇಲ್ಲಿಯ ವ್ಯಾಸಂಗ ಗೋಷ್ಠಿಯ 10-20 ಸದಸ್ಯರಿಗೋಸ್ಕರ. ಆದರೆ ಅಲ್ಪ ಕಾಲದಲ್ಲಿ ಹೆಚ್ಚು ಹೆಚ್ಚು ಜನ, ವಿಶೇಷವಾಗಿ ತಾಯಂದಿರು ಬರೋದಕ್ಕೆ ಶುರುವಾಯಿತು. ಹೀಗಾಗಿ ಎಲ್ಲರಿಗೂ ಅನುಕೂಲವಾಗಲಿ ಅನ್ನುವ ದೃಷ್ಟಿಯಿಂದ ಆ ವ್ಯಾಸಂಗ ಗೋಷ್ಠಿಯನ್ನು ಬೆಳಿಗ್ಗೆ ಇದ್ದಿದ್ದು ಸಂಜೆಗೆ ಬದಲಾಯಿಸಿತು. ವ್ಯಾಸಂಗ ಗೋಷ್ಠಿ ಅಂತ ಪ್ರಾರಂಭವಾದದ್ದು ಕ್ರಮೇಣ ಅದು ಒಂದು ಸಭೆನೇ ಆಯಿತು. ಹೀಗೆ ಅದು 3 ವರ್ಷ ಇಲ್ಲಿ 3 ವರ್ಷ ಕಾಲ ಭಗವದ್ಗೀತೆಯ ಪಾಠವನ್ನು DVG ಅವರು ನಡೆಸಿದರು. ಅದೇ ಸಂದರ್ಭದಲ್ಲಿ DVG ಅವರು ಭಗವದ್ಗೀತೆಯ ಪಾಠಕ್ಕೆ ಪೂರಕವಾಗಿ ಒಟ್ಟಾರೆ ಮಹಾಭಾರತದ, ವಿಶೇಷವಾಗಿ ಅದರ ಪಾತ್ರಗಳ ಮತ್ತು ಕೆಲವು ಉಪಾಖ್ಯಾನಗಳ ಅವಲೋಕನವನ್ನು ಕೂಡ ಮಾಡಿದ್ರು. ಅದರಲ್ಲಿ ನಲಚರಿತ್ರೆ ಮೊದಲಾದ ಕೆಲವು ಉಪಾಖ್ಯಾನಗಳ ಪ್ರಸ್ತಾಪ ಕೂಡ ಬಂದಿತ್ತು. ಆ ಸಂದರ್ಭದಲ್ಲಿ DVG ಅವರು ಹೇಳಿದ ಒಂದೆರಡು ಮಾತುಗಳು ನಮಗೆ ಸಂಗತ ಆಗಿರೋದರಿಂದ ಮತ್ತು ಅವರ ಮಾತುಗಳಲ್ಲಿಯೇ ಮಹಾಭಾರತದ ವೈಶಿಷ್ಟ್ಯದ ಸ್ಮರಣೆ ಆಗಲಿ ಅನ್ನುವ ದೃಷ್ಟಿಯಿಂದ DVG ಅವರ ಕೆಲವು ಮಾತುಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೇನೆ. DVG ಹೇಳಿದ್ರು, ಭಾರತಾಧ್ಯಯನದಿಂದ ನಾವು ಪಡೆಯಬಹುದಾದ ಲಾಭ ಏನು? ಮೊದಲು ಕಾವ್ಯಾನಂದ, ವಿಸ್ತಾರವೂ ವಿಚಿತ್ರ ಸಂದರ್ಭ ಗರ್ಭಿತವೂ ಆದ ಕಥೆ ಮನಸ್ಸಿಗೆ ಆಕರ್ಷಕವಾಗಿ ಇಷ್ಟವಾಗುತ್ತದೆ. ಎರಡನೆಯದಾಗಿ ಮನುಷ್ಯ ಸ್ವಭಾವ ನಮಗೆ ಅರಿವಿಗೆ ಬರುತ್ತೆ. ಬಗೆ ಬಗೆಯ ಜನ ಆ ರಂಗದಲ್ಲಿ ತಮ್ಮ ತಮ್ಮ ಅಂತರಂಗಗಳನ್ನು ಬಿಚ್ಚಿಯೋ ಮುಚ್ಚಿಯೋ ನಮಗೆ ಕಾಣಿಸಿಕೊಳ್ತಾರೆ. ಮಹಾಶಕ್ತಿ ಸಾಹಸವಂತರ ವ್ಯಕ್ತಿಚಿತ್ರಗಳನ್ನು ನಾವು ನೋಡಿ ಮನುಷ್ಯತ್ವದ ಎತ್ತರ ಎಷ್ಟು, ಆಳ ಎಷ್ಟು ಅಂತ ಕಂಡುಕೊಳ್ಳಬಹುದು.
ಮೂರನೆಯದಾಗಿ ಮನುಷ್ಯ ಗುಣಗಳ ಮತ್ತು ಮನುಷ್ಯ ಶಕ್ತಿಗಳ ಪರಿಮಿತಿ ಎಲ್ಲಿದೆ, ಅದೆಂಥದ್ದು ಅನ್ನೋದನ್ನು ಕಂಡುಕೊಳ್ಳಬಹುದು. ಮನುಷ್ಯ ಅಮಾನುಷದ ಕೈ ಹಿಡಿತದೊಳಗೆ ಇದ್ದಾನೆ. ಅದೇ ದೈವ. ಅದು ನಮ್ಮನ್ನು ಸರ್ವದಾ ಕಾಯ್ತಾ ಇದೆ. ಅದರ ಕಣ್ಣನ್ನು ತಪ್ಪಿಸಿಕೊಳ್ಳಕ್ಕಾಗೋದಿಲ್ಲ. ಅದರ ಕಣ್ಣಿಗೆ ಎವೆ ಇಲ್ಲ, ರೆಪ್ಪೆ ಅನ್ನೋದೇ ಇಲ್ಲ. ಆ ಅತಿಮಾನುಷದ ಸ್ವಭಾವವನ್ನು ಅರಿತು ಒಲಿಸಿಕೊಂಡಷ್ಟು ಮಟ್ಟಿಗೆ ಮನುಷ್ಯ ಯತ್ನ ಸಫಲವಾದೀತು ಅನ್ನುವ ತತ್ವ ನಮ್ಮ ಮನಸ್ಸಿಗೆ ಬರುತ್ತೆ ಮಹಾಭಾರತದ ಅವಲೋಕನದಿಂದ. ಹೀಗೆ ಕಾವ್ಯಾನಂದ, ಮಾನವ ಸ್ವಭಾವ ಪರಿಚಯ, ಜೀವನ ಧರ್ಮ ದರ್ಶನ, ಈ ಮೂರು ಭಾರತ ಮನನದಿಂದ ಆಗುವ ಪ್ರಯೋಜನಗಳು. ಇದು ಡಿವಿಜಿಯವರ ಮಾತು. ಡಿವಿಜಿಯವರು ಆಗಿಂದಾಗ ಆಲಂಕಾರಿಕವಾಗಿ ಇನ್ನೊಂದು ಮಾತು ಹೇಳ್ತಾ ಇದ್ರು, ಐ ಬಿಲೀವ್ ಇನ್ ಕರ್ಮ ಥಿಯರಿ ಮಚ್ ಮೋರ್ ದ್ಯಾನ್ ಐ ಬಿಲೀವ್ ಇನ್ ಗಾಡ್ ಹಿಮ್ಸೆಲ್ಫ್. ಇದು ಆಲಂಕಾರಿಕವಾಗಿ ತಗೋಬೇಕು. ಅಷ್ಟು ಕರ್ಮವಾದದ ಬಗ್ಗೆ ಅವರು ಹೇಳ್ತಾ ಇದ್ರು. ಡಿವಿಜಿಯವರ ಇನ್ನೊಂದು ಮಾತು, ಮಹಾಭಾರತದ್ದು ದ್ವಾಪರ ಯುಗ, ಅದನ್ನ ಕಲಿಯುಗದ ಅರುಣೋದಯ ಕಾಲ ಅಂತ ಹೇಳಬಹುದು. ಈ ಹೊತ್ತು ನಮ್ಮ ಪ್ರಪಂಚದಲ್ಲಿ ಎಂಥ ಸಂದೇಹಗಳು, ಎಂಥ ಸಾಂಕರ್ಯಗಳು, ಎಂಥ ಸಂಕಟ ಸಂಕ್ಷೋಭೆಗಳು ವಿಕಟ ರೂಪದಲ್ಲಿ ನಮ್ಮನ್ನು ಅಣಕಿಸ್ತಾ ಇವೆಯೋ ಅಂಥ ಉತ್ಕಟವಾದ ಧಾರ್ಮಿಕ ಪ್ರಶ್ನೆಗಳೇ ಮಹಾಭಾರತದ ಗ್ರಂಥಿಸ್ಥಾನಗಳು. ಆದ್ದರಿಂದ ಭಾರತ ನಮಗೆ ಒಂದು ದೃಷ್ಟಿಯಿಂದ ಸಮಕಾಲೀನ ಚರಿತ್ರೆ. ನಮಗೆಲ್ಲ ಬದುಕಿನ ಜಂಜಾಟಗಳ ನಡುವೆ ಮಹಾಭಾರತದ ಅವಲೋಕನದಿಂದ, ಮನನದಿಂದ ಶಾಂತಿ ಸಿಗಲಿ ಅನ್ನೋದು ಆಶಂಸನೆ. ಕ್ಷೇಮೇಂದ್ರನ ಅರ್ಥಪೂರ್ಣವಾದ ಮಾತನ್ನ ಗಣೇಶ್ ಅವರು ಆವಾಗಲೇ ಉದ್ಧಾರ ಮಾಡಿದ್ರು. ವಿಶ್ವವನ್ನೇ ಗೆದ್ದ ಅರ್ಜುನ ದನ ಕಾಯುವವರ ಕೈಯಲ್ಲಿ ಸೋತ. ಯಾದವರು ಸ್ವಪಕ್ಷಗಳಿಂದಲೇ ಹತರಾದರು, ಹಾಳಾದರು. ಆದ್ದರಿಂದ ಇದೆಲ್ಲವನ್ನೂ ವಿಚಾರ ಮಾಡಿ ಶಾಂತಿಯ ಕಡೆಗೆ ಮನಸ್ಸು ಕೊಡಿ. ತಸ್ಮಾತ್ ಸರ್ವವಿಧಂ ವಿಚಾರ್ಯ ಸುಚಿರಂ ಶಾಂತ್ಯೈ ಮನೋದೀಯತಾಂ. ಇದೇ ಭರತವಾಕ್ಯ. ಡಿವಿಜಿಯವರು ಹೇಳಿದ ಹಾಗೆ ಮಹಾಭಾರತದ ಸಾರ್ವಕಾಲಿಕತೆಯನ್ನು ಸ್ಫುಟಪಡಿಸುವ ರೀತಿಯಲ್ಲಿ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ಕಳೆದ 5 ದಿವಸಗಳ ಈ 2ನೇ ಪರ್ಯಾಯದ ಪ್ರವಚನ ಮಾಲೆ ನಡೆದಿದೆ. ಅವರ ವ್ಯಾಖ್ಯಾನ ಕೌಶಲವನ್ನು ಪ್ರಶಂಸೆ ಮಾಡೋದಕ್ಕೆ ನನ್ನಲ್ಲಿ ಮಾತುಗಳಿಲ್ಲ. ನನಗೆ ಇರುವ ಅಧಿಕಾರ ತಮ್ಮೆಲ್ಲರ ಮನಸ್ಸಿನಲ್ಲಿರುವ ಭಾವನೆಗೆ ಶಬ್ದರೂಪ ಕೊಡುವ ಅಧಿಕಾರ ಮಾತ್ರ. ಅದನ್ನು ಸಂತೋಷದಿಂದ ಮಾಡ್ತಾ ಇದ್ದೇನೆ. ಈ ಸತ್ಸಂಗ ಒಂದು ಸಾರಸ್ವತ ಮಹೋತ್ಸವ. ಒಂದೊಂದು ಉಪಾಖ್ಯಾನವನ್ನು ಹೀಗೆ ಇಷ್ಟು ವಿಶಾಲವಾದ ಪ್ರಾಗ್ಭೂಮಿಕೆಯಲ್ಲಿ ಪ್ರಕಾಶಪಡಿಸಬಲ್ಲ ಡಾಕ್ಟರ್ ಗಣೇಶರಂಥ ಇನ್ನೊಬ್ಬ ವ್ಯಾಖ್ಯಾನಕಾರರು ದುರ್ಲಭ. ನನಗೆ ವಿಶೇಷ ಆನಂದ ಕೊಟ್ಟ ಇನ್ನೊಂದು ಅಂಶ ಅಂದರೆ ಡಾಕ್ಟರ್ ಗಣೇಶ್ ಅವರು ಮೂಲ ವ್ಯಾಸಭಾರತದ ಹೃದಯವನ್ನು ಪ್ರಕಾಶಪಡಿಸುವುದರ ಜೊತೆಗೆ ಅನ್ಯ ಸಂಸ್ಕೃತ ಕಾವ್ಯ ಸಾಹಿತ್ಯದ ಕನಕದಾಸರ ನಳಚರಿತ್ರೆಯ, ತೆಲುಗಿನ ಶ್ರೀನಾಥ ಕವಿಯ ಕಾವ್ಯದ ಸಂವಾದಿ ಭಾಗಗಳನ್ನು ಕೂಡ ನಮ್ಮ ಊಟಕ್ಕೆ ಬಡಿಸಿದ್ದಾರೆ. ಇದು ಕೂಡ ಡಾಕ್ಟರ್ ಗಣೇಶ್ ಅವರಿಗೆ ಮಾತ್ರ ಸಾಧ್ಯವಾಗುವಂಥದ್ದು. ನಮ್ಮಲ್ಲಿ ಸಂಸ್ಕೃತ ನೈಷಧ ಕಾವ್ಯವನ್ನಾಗಲಿ, ಶ್ರೀನಾಥನ ತೆಲುಗಿನ ಶೃಂಗಾರ ನೈಷಧವನ್ನಾಗಲಿ ಓದಬಲ್ಲವರು ವಿರಳಾತಿ ವಿರಳ ಅಂತ ಹೇಳಬೇಕಾಗಿದೆ. ಆದ್ದರಿಂದ ಅವುಗಳ ಸ್ವಾರಸ್ಯಾಂಶಗಳು ನಮಗೆ ಡಾಕ್ಟರ್ ಗಣೇಶ್ ಅವರ ಮೂಲಕ ಮಾತ್ರ ತಿಳಿಯಬೇಕಾಗಿದೆ. ಇದನ್ನು ಬೋನಸ್ ರೂಪದಲ್ಲಿ ಡಾಕ್ಟರ್ ಗಣೇಶ್ ಅವರು ನಮಗೆ ಕೊಟ್ಟಿದ್ದಾರೆ. ಈಗ್ಗೆ 100 ವರ್ಷ ಹಿಂದೆ ದಕ್ಷಿಣ ಭಾರತದಲ್ಲಿ ಒಬ್ಬ ದೊಡ್ಡ ವಿದ್ವಾಂಸರಿದ್ದರು, ವೇದಂ ವೆಂಕಟರಾಯ ಶಾಸ್ತ್ರಿಗಳು ಅಂತ. ಅವರಿಗೆ ಸಂಸ್ಕೃತದಲ್ಲಿ, ತೆಲುಗು ಮೊದಲಾದ ಭಾಷೆಗಳಲ್ಲಿ ಸಮಾನವಾದ ಪ್ರಭುತ್ವ ಇತ್ತು. ಸಂಸ್ಕೃತದಲ್ಲಿ, ತೆಲುಗಿನಲ್ಲಿ ಅವರು ವಿಪುಲವಾಗಿ ಗ್ರಂಥಗಳನ್ನು ಬರೆದಿದ್ದಾರೆ.
ಗಣೇಶವರು ಪ್ರಸ್ತಾಪ ಮಾಡಿದ ಶ್ರೀನಾಥನ ಕೃತಿಯ ಬಗ್ಗೆನೇ 1,000 ಪುಟಗಳ ಉದ್ಗ್ರಂಥವನ್ನು ಅವರು ಬರೆದಿದ್ದಾರೆ. ಆ ಮಹಾವಿದ್ವಾಂಸರನ್ನ ಕರ್ನೂಲು ಜಿಲ್ಲೆಯ ಗದ್ವಾಲ್ ಸಂಸ್ಥಾನದ ಮಹಾರಾಜರು ಕರೆಸಿ ಸನ್ಮಾನ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿಯ ಆಸ್ಥಾನ ವಿದ್ವಾಂಸರು ವೇದಂ ವೆಂಕಟರಾಯ ಶಾಸ್ತ್ರಿಗಳ ಬಗ್ಗೆ ಹೀಗೆ ಉದ್ಗಾರ ಮಾಡಿದ್ರಂತೆ: ಈದೃಗ್ ಅಧೀತಿ ಶಾಸ್ತ್ರೇ ಗೈರ್ವಾಣ ಗ್ರಂಥ ಜಾಲೇಶು ಆಂಧ್ರ ಗ್ರಂಥೇಶು ತಥಾ ನಹಿ ದೃಷ್ಟ ಶ್ರುತಚರೋ ವಾಪಿ. ಸಂಸ್ಕೃತ ಸಾಹಿತ್ಯದಲ್ಲಿ ಶಾಸ್ತ್ರ ಗ್ರಂಥ ರಾಶಿಯಲ್ಲಿ ಮಾತ್ರವಲ್ಲದೆ ತೆಲುಗು ಸಾಹಿತ್ಯದಲ್ಲಿಯೂ ಕೂಡ ಅಷ್ಟೇ ಪ್ರಭುತ್ವ ಪಡೆದಿರುವ ಇಂಥ ವಿದ್ವಾಂಸರನ್ನ ನಾವು ನೋಡಿಲ್ಲ, ಕೇಳಿಲ್ಲ. ಡಾಕ್ಟರ್ ಗಣೇಶ್ ಅವರಿಗೂ ಅದೇ ಪ್ರಶಂಸೋದ್ಗಾರ ಸಲ್ಲತ್ತೆ. ಇವರು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ನಿಧಿಯಾಗಿದ್ದಾರೆ. ಅವರ ಈ ಕೈಂಕರ್ಯ ಸತತವಾಗಿ ನಡೆಯಲಿ ಅಂತ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಯಾವ ಆಶಯ DVGಯವರ ಅಂತರಂಗದಲ್ಲಿ ಇತ್ತೋ ಅದರ ಪೂರೈಕೆ ಡಾಕ್ಟರ್ ಗಣೇಶ್ ಅವರ ಮೂಲಕ ಆಗ್ತಾ ಇದೆ. ಅವರಿಗೆ ಹೃತ್ಪೂರ್ವಕವಾದ ವಂದನೆ ಸಲ್ಲಿಸ್ತೇನೆ. ಪ್ರತಿ ಸಾರಿ ಈ ಉಪನ್ಯಾಸ ಸರಣಿ ಮುಗಿಯುವಾಗಲೂ ಜನ ನಮ್ಮನ್ನು ಕೇಳ್ತಾರೆ, ಮುಂದಿನದು ಯಾವಾಗ ಅಂತ. ಹೀಗೆ ಈ ಸಮಾಜ ಜಾಗೃತಿಗೆ ನೆರವಾಗಲಿ ಎನ್ನುವ ಸದುದ್ದೇಶದಿಂದ ಈ 5 ದಿವಸಗಳ ಪ್ರವಚನ ಮಾಲೆಯ ಪ್ರಾಯೋಜನೆ ಮಾಡಿರುವ ಶ್ರೀಮತಿ ಲಲಿತಮ್ಮ ಶ್ರೀ ಬಿ ವೆಂಕಟಾಚಲಪತಿ ಅವರ ಮಕ್ಕಳ ಕುಟುಂಬ ಪರಿವಾರದ ಔದಾರ್ಯಕ್ಕಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನಿರಂತರ ಮಳೆಯ ವಾತಾವರಣ ಇದ್ದರೂ ಈ ಸತ್ಸಂಗದಲ್ಲಿ ಶ್ರದ್ಧೆಯಿಂದ, ಉತ್ಸಾಹದಿಂದ ಪಾಲ್ಗೊಂಡ ತಮಗೆಲ್ಲ ಸಂಸ್ಥೆಯ ಪರವಾಗಿ ಧನ್ಯವಾದ ಹೇಳ್ತಾ, ಡಾಕ್ಟರ್ ಗಣೇಶ್ ಅವರು ನಮ್ಮ ಕೃತಜ್ಞತೆಯ ಸಂಕೇತವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೀನಿ.